8ನೇ ಸರ್ಗದಲ್ಲಿ ನಾವಿದ್ದೇವೆ. ಅರ್ಜುನನ ತಪೋಭಂಗ ಮಾಡಬೇಕು ಅಂದರೆ ಅವನ ಮನಸ್ಥೈರ್ಯವನ್ನು ಪರೀಕ್ಷೆ ಮಾಡಬೇಕು ಅಂತ ಇಂದ್ರ ತನ್ನ ಪರಿವಾರದಲ್ಲಿರುವ ಅಪ್ಸರೆಯರಿಗೆ ಗಂಧರ್ವರಿಗೆ ಹೇಳಿ ಕಳಿಸಿದ್ದಾನೆ. ಅವರು ಬರ್ತಾರೆ. ಬಂದಾಗ ಜಲಕ್ರೀಡೆ, ವನವಿಹಾರ ಇತ್ಯಾದಿ ಎಲ್ಲ ಉಂಟಲ್ಲ, ಅದರ ಸನ್ನಿವೇಶವನ್ನು ವರ್ಣನೆ ಮಾಡ್ತಾ ಇದ್ದ ಕವಿ. ಅಲ್ಲಿ ಜಲಕ್ರೀಡೆಯ ಒಂದು ಸ್ವಾರಸ್ಯವನ್ನು ವರ್ಣನೆ ಮಾಡುವ 40ನೇ ಪದ್ಯವನ್ನು ನೋಡೋಣ. ವಿಪತ್ರ ಲೇಖ ನಿರಲಕ್ತಕಾಧರ ನಿರಂಜನಾಕ್ಷೀರಪಿ ಬಿಭ್ರತಿ ಶ್ರಿಯಂ ನಿರೀಕ್ಷ್ಯ ರಾಮ ಬುಬುಧೇ ನಭಶ್ಚರೈ ಅಲಂಕೃತಂ ತದ್ವಪುಷೈವ ಮಂಡನಂ. ಅಂದರೆ ಜಲಕ್ರೀಡೆ ಮಾಡಿದ ತಕ್ಷಣವೇ ಮೈಯಲ್ಲಿರುವ ಅಲಂಕಾರಗಳು, ಅದರೊಳಗೂ ಅನುಲೇಪನದ ಅಲಂಕಾರಗಳೆಲ್ಲ ಹೊರಟೋಗುತ್ತವೆ. ತುಟಿಗೆ, ಕೆನ್ನೆಗೆ, ಕಣ್ಣಿಗೆ ಬಣ್ಣಗಳು ಇಲ್ಲ. ಆ ಕಾಲದಲ್ಲೂ ಇವೆಲ್ಲ ಹಚ್ಕೋತಿದ್ರು ಅಂತ ಗೊತ್ತಾಗುತ್ತದೆ. ಆದಿಮಾನವನಲ್ಲಿಯೇ ಬೇರೆ ಬೇರೆ ಬಣ್ಣಗಳನ್ನು, ಮಣ್ಣಿನ ಬಣ್ಣಗಳನ್ನು, ಕಲ್ಲಿನ ಹರಳುಗಳನ್ನು ಅರೆದು ಆ ಬಣ್ಣಗಳನ್ನು, ಎಲೆ ಹಸಿರನ್ನು, ಸುಣ್ಣವನ್ನು ಎಲ್ಲ ಹಚ್ಚಿಕೊಳ್ಳುವಾಗ ಒಂದು ಬಣ್ಣದ ಸೌಂದರ್ಯ ದೃಷ್ಟಿ ಕಾಣುತ್ತದೆ. ಅದು ನಮ್ಮ ಪಾಲಿಗೆ ಕುರೂಪ ಇರಬಹುದು, ಆದರೆ ಅವರ ಪಾಲಿಗಂತೂ ಅದು ಸೌಂದರ್ಯ. ಬ್ಯೂಟಿ ಇನ್ ದಿ ಐಸ್ ಆಫ್ ದಿ ಬಿಹೋಲ್ಡರ್ ಅಂತಾರಲ್ಲ, ಆ ರೀತಿಯಾಗಿ ಹಾಗೆ ಮಾಡಿಕೊಂಡಿದ್ದರಿಂದ ಇದು ಎಲ್ಲ ಕಾಲದ್ದು ಆಗಿತ್ತು. ಹಾಗೆ ಅವರು ಮಾಡಿಕೊಂಡ ಅಲಂಕಾರ ನೀರಲ್ಲಿ ಕರಗಿ ಹೋಗಿದೆ. ಆಗೆಲ್ಲ ಈ ಆಯಿಲ್ ಕಲರ್ಸ್ ಎಲ್ಲ ಇದ್ದಿದ್ದು, ಹೆಚ್ಚಾಗಿ ನ್ಯಾಚುರಲ್ ವಾಟರ್ ಕಲರ್ಸೇ ಇದ್ದಿದ್ದು. ಅದರಿಂದ ಅವೆಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿವೆ. ಅದನ್ನು ನೋಡಿದಾಗ ಅವರು ಅವರ ಪ್ರಿಯರಾದಂತಹ ಗಂಧರ್ವರು ಎಲ್ಲ ನೋಡಿ ನಿರೀಕ್ಷಾ ರಾಮಾಹ, ಆ ಸ್ತ್ರೀಯರನ್ನು ನೋಡಿ, ದ್ವಿತೀಯಾವಿಭಕ್ತಿ ಬಹುವಚನ ಅದು, ಬುಬುಧೇ ನಭಶ್ಚರೈಹಿ ಅಲಂಕೃತಂ ತದ್ವಪುಷೈವ ಮಂಡನಂ. ಅಂದರೆ ಅವರ ದೇಹಗಳೇ ಅವರಿಗೆ ಅಲಂಕಾರ, ಇವ ಅಲ್ಲ ಅಂತ. ಹೊರಗಿನ ಅಲಂಕಾರಗಳು, ರೆಕ್ಕೆ ಪುಕ್ಕ ಕಟ್ಟಿಕೊಳ್ಳೋದು, ಸುಣ್ಣ ಬಣ್ಣ ಮಾಡಿಕೊಳ್ಳೋದು, ಏನು ಮಾಡಿಕೊಂಡ್ರು ಅದೆಲ್ಲ ನಿಜವಾದ ಅಲಂಕಾರ. ಅವರ ದೇಹವೇ ಅವರಿಗೆ ಅಲಂಕಾರ ಅಂತ. ದೇಹ ಅಲಂಕಾರ್ಯ, ಅಲಂಕಾರಗಳಿಗೆ ಅರ್ಹವಾದದ್ದು ದೇಹ. ಆದರೆ ಇಲ್ಲಿ ದೇಹವೇ ಅಲಂಕಾರವಾಗಿದೆ ಅಂತ. ಅಂದರೆ ನಿಸರ್ಗ ಸಿದ್ಧವಾದ ನೈಸರ್ಗಿಕವಾದ ಲಾವಣ್ಯ ಇದೆ ಅಂತ. ಅದನ್ನು ಆನಂದವರ್ಧನ ಹೇಳ್ತಾನಲ್ಲ, ಬಹಳ ಸೊಗಸಾಗಿ ಹೇಳ್ತಾನೆ. ಪ್ರತೀಯಮಾನಂ ಪುನರನ್ಯದೇವ ವಸ್ತ್ವಸ್ತಿ ವಾಣೇಶು ಮಹಾಕವೀನಾಂ ಎತ್ತತ್ ಪ್ರಸಿದ್ಧ ವೈವಾತಿರಿಕ್ತಂ ವಿಭಾತಿ ಲಾವಣ್ಯ ವಿವಾಂಗನಾಸು ಅಂತ. ತತ್ತತ್ ಪ್ರಸಿದ್ಧ ಅವಯವ ಅತಿರಿಕ್ತಂ ಲಾವಣ್ಯಂ ಅಂಗನಾನಾಮಿವ ವಿಭಾತಿ ಅಂತ. ಯಾವುದೋ ಒಂದು ಮಹಾಕವಿಗಳಲ್ಲಿ ಮಾತಿಗೆ ಮೀರಿದ ಸೊಗಸಿರುತ್ತದೆ. ಅದು ಇಂಥ ಕಣ್ಣು ಚೆನ್ನ, ಇಂಥ ಮೂಗು ಚೆನ್ನ, ಇಂಥ ಕಿವಿ ಚೆನ್ನ, ಇಂಥ ಹಲ್ಲಿನ ಸಾಲು ಚೆನ್ನ ಅಂತ ಅಂಗುಲಿ ನಿರ್ದೇಶನ ಪುರಸ್ಸರವಾಗಿ ಬೆರಳು ತೋರಿಸಿ ಹೇಳೋಕ್ಕೆ ಆಗದೆ ಒಟ್ಟಂದದಲ್ಲಿ ಒಂದು ಚಾರ್ಮ್ ಅಂತೀವಲ್ಲ, ಲಾವಣ್ಯ ಅಂತಂದರೆ ಚಾರ್ಮ್ ಅಂತಕ್ಕಂಥದ್ದು, ಆ ರೀತಿಯಲ್ಲಿ ಸೊಗಸು ಕಾಣುತ್ತದೆ ಅಂತ. ಅದು ಬಹಳ ದೊಡ್ಡದಾದದ್ದು. ಅದು ವ್ಯಕ್ತಿತ್ವದಿಂದ ಬಂದಿರುವಂಥದ್ದಾಗಿರುತ್ತದೆ. ಅಲ್ಲಿಗೆ ದೇಹವನ್ನು ಮೀರಿದ್ದಾಗಬಿಡುತ್ತದೆ. ಆ ದಿಕ್ಕಿನ ಕಡೆಗೆ ಭಾರವಿ ಹೇಳ್ತಾನೆ. ಭಾರವಿಯಲ್ಲಿ ನಾವು ಗಮನಿಸಬಹುದಾದ ಒಂದು ಘನತೆ ಏನೆಂದರೆ, ಅವನು ನಿರಲಂಕಾರ ಅಂತ ಅನ್ನಿಸ್ಕೊಳ್ಳುವಂಥದ್ರೊಳಗೂ ಒಂದು ಸೌಂದರ್ಯ ಇದೆ ಅಂತ ಹೇಳ್ತಾ ಹೋಗ್ತಾನೆ. ಆ ಶರತ್ಕಾಲದ ವರ್ಣನೆಯಲ್ಲಿ ನಾವು ನೋಡಿದ್ದೀವಿ, ಬೇರೆ ಸಂದರ್ಭಗಳಲ್ಲಿ ನೋಡಿದ್ದೀವಿ. ಅವರು ಬೆವತಾಗ ಅಪ್ಸರೆಯರು ಚೆನ್ನಾಗಿ ಕಾಣಿಸಿದ್ರು, ಅವರ ಅಲಂಕಾರ ಹೋಗಿದ್ದಾಗ ಚೆನ್ನಾಗಿತ್ತು ಅಂತ ಹೇಳ್ತಾ ಬರ್ತಾನೆ. ಅಂದರೆ ಪ್ರಾಮಾಣಿಕನಾದ, ಸಂವೇದನಶೀಲನಾದ ವ್ಯಕ್ತಿಯೊಬ್ಬನಿಗೆ ರೂಪಕ್ಕಿಂತ ಸ್ವರೂಪ ದೊಡ್ಡದು ಅಂತ ಗೊತ್ತಾಗ್ತಾ ಬರುತ್ತದೆ. ಆ ಎಳೆ ಕಾಣಿಸುತ್ತದೆ. ಈ ದೃಷ್ಟಿ ಇವನನ್ನು ಅನುಕರಿಸಿಕೊಂಡು ಬಂದ ಮಾಘ ಕವಿಗೆ ಇಲ್ಲ. ಎದ್ದು ನೋಡುವಾಗ ಎದ್ದು ಕಾಣುವಂತೆ ಗೊತ್ತಾಗುತ್ತದೆ. ಇಬ್ಬರನ್ನು ಪಕ್ಕದಲ್ಲಿ ಇಟ್ಟುಕೊಂಡಾಗ ಏನಾದರೂ ಇವನು ಒರಿಜಿನಲ್ ಅನ್ನುವಂಥದ್ದು ಅದರಿಂದ ಗೊತ್ತಾಗುತ್ತದೆ. ಯಾರಿಗೆ ಈ ಭಾವ ಇರುತ್ತದಲ್ಲ, ರೂಪವು ಸ್ವರೂಪವನ್ನು ಸೇವಿಸೋದಿಕ್ಕೇನೆ ಇರೋದು, ಇಟ್ ಈಸ್ ಓನ್ಲಿ ಮೆಂಟ್ ಫಾರ್ ದಿ ಪರ್ಪಸ್ ಆಫ್ ಕಾಂಟೆಂಟ್, ಆಲ್ ದಟ್ ಫಾರ್ಮ್ ಈಸ್ ಫಾರ್ ಕಾಂಟೆಂಟ್ ಅನ್ನುವ ಭಾವ ಬಂದಾಗ ನಮಗೆ ಗೊತ್ತಾಗುತ್ತದೆ. ಭಾರತೀಯ ಸಂಸ್ಕೃತಿಯ ಮಾತ್ರವಲ್ಲ, ಯಾವುದೇ ಒಳ್ಳೆಯ ಸಂಸ್ಕೃತಿಯ ಮಹಾಲಕ್ಷಣ ಅಂತಂದರೆ ರೂಪ ಸ್ವರೂಪ ವೈರುಧ್ಯ ಇರಬಾರದು, ಸಮನ್ವಯ ಬೇಕು. ಆ ಸಮನ್ವಯ ಹೇಗೆ ಅಂದರೆ, ಎರಡಕ್ಕೂ ಒಂದೇ ಸೀಟ್ ಹಾಕೋದ್ರೊಳಗಲ್ಲ, ಒಂದು ಇನ್ನೊಂದನ್ನು ಪೂರ್ಣ ಮಾಡುವುದರೊಳಗೆ, ಒಂದು ಇನ್ನೊಂದಕ್ಕೆ ಪೋಷಣೆ ಕೊಡೋದೊಳಗೆ, ಒಂದು ಇನ್ನೊಂದಕ್ಕಾಗಿ ದುಡಿಯುವಲ್ಲಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ವ್ಯತ್ಯಾಸ ಇರುತ್ತದೆ. ಇದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಂದರೆ, ಸಾಮಾನ್ಯವಾಗಿ ನೀವು ಹಳೆ ಕಾಲದ ಚಲನಚಿತ್ರ ಗೀತೆಗಳನ್ನು, ಬಹಳ ಒಳ್ಳೆಯದಾದಂಥ ಭಾವಗೀತೆಗಳನ್ನು, ಕಾಳಿಂಗರಾಯರು, HR ಲೀಲಾವತಿ ಅಂತ ಆ ಕಾಲದಲ್ಲಿ ಹೇಳಿದ್ದನ್ನು, ಅವನ್ನು ವಾದ್ಯ ಸಂಗೀತ ಗೋಷ್ಠಿಯೊಡನೆ ಗಮನಿಸಿದರೆ ಆ ಲಯವಾದ್ಯಗಳನ್ನೆಲ್ಲ ಒಂದು ಸಣ್ಣ ಅಂತರದಿಂದ ನುಡಿಸಿರುತ್ತಾರೆ. ಅಂದರೆ ಆ ಮಾತು, ಆ ತಾಳದ ಏಟು
ಕಾಕುವಿನಿಂದ ಏನು ಬರುತ್ತದೆ, ಬರುವಾಗ ಅದರ ಜೊತೆಗೇನೆ ಮೃದಂಗದ ಏಟು ಪಟ್ಟಂತ ಬಿದ್ದರೆ ಸಾಹಿತ್ಯ ಗೊತ್ತಾಗಲ್ಲ. ಒಂದು ಸಣ್ಣದಾದ ವ್ಯತ್ಯಾಸ, ಅದೊಂದು ತ್ರುಟಿ ಮಾತ್ರ, ಸ್ಪ್ಲಿಟ್ ಆಫ್ ಎ ಸೆಕೆಂಡ್ ಅಂತೀವಲ್ಲ, ಆ ರೀತಿಯಾದ ವ್ಯತ್ಯಾಸ. ಅದರಿಂದಲೇ ನಮಗೆ ಸಾಹಿತ್ಯ ಸ್ಫುಟವಾಗಿ ಗೊತ್ತಾಗುತ್ತೆ, ನಾದ ಚೆನ್ನಾಗಿರುತ್ತದೆ. ಆ ಲಯದಲ್ಲಿ ಒಂದು ಸಣ್ಣ ಫೇಸ್ ಶಿಫ್ಟ್ ಇರುತ್ತೆ, ಅದು ಲಯ ವಿರೋಧ ಆಗುವಂತೆ ಇರೋದಿಲ್ಲ. ಆ ಟೋಟ್ಯಾಲಿಟಿ ಆಫ್ ದಿ ರಿದಮ್ ಅಂತೀವಲ್ಲ, ಅದರೊಳಗೆ ಬರುತ್ತದೆ. ಆ ರೀತಿಯಾದದ್ದಾಗಿರುತ್ತದೆ. ಹಾಗೆ ನಾವು ಅಡುಗೆ ಮಾಡುವಾಗಲೂ ಒಂದೊಂದು ಪದಾರ್ಥಕ್ಕೂ ಒಂದೊಂದಿಷ್ಟು ಅಂತರ ಹಾಕಿರ್ತೀವಿ. ಸಾಮಾನ್ಯವಾಗಿ ಪಾಕ ಮಾಡುವಾಗ ಸಾರು, ಹುಳಿ ಇತ್ಯಾದಿಗಳಲ್ಲಿ ಹಳಬರು ಮೊದಲು ಹುಳಿ ನೀರು ಕಿವುಚಿ ಅದನ್ನು ಕುದಿಯೋಕ್ಕಿಡಬೇಕು, ಆಮೇಲೆ ಮೆಣಸಿನ ಪುಡಿ ಹಾಕಬೇಕು, ಹೀಗೆ ಒಂದು ಕ್ರಮ ಇಟ್ಕೊಂಡಿರ್ತಾರೆ. ಮತ್ತಿನ್ಯಾವಾಗಲೂ ಬೆಲ್ಲ ಹಾಕಬೇಕು, ಕಟ್ಟ ಕಡೆಯಲ್ಲಿ ಒಗ್ಗರಣೆ ಹಾಕಬೇಕು ಅಂತ. ಆ ಅಂತರದಂತೆಯೇ ಅವುಗಳ ರುಚಿಯೋ ಅವುಗಳ ಪರಿಮಳವೋ ಅದು ಹಾಗೆ ಬರುತ್ತದೆ. ಮೊದಲಿಗೆ ಹಾಕಿಟ್ಬಿಟ್ರೆ ಒಗ್ಗರಣೆ, ಆಮೇಲೆ ಕುದಿಯೋದಿಕ್ಕೆ ಬಿಟ್ಟರೆ ಒಗ್ಗರಣೆಯ ಘಮಲೆಲ್ಲ ಹೊರಟೋಗ್ಬಿಡ್ತದೆ, ಬರೀ ಸಾಮಗ್ರಿ ಮಾತ್ರ ಉಳಿಯುತ್ತದೆ. ಅಂದರೆ ಯಾವ ಘನದ್ರವ ಉಳಿಯುತ್ತದೆ, ಘನದ್ರವ್ಯ, ಆದರೆ ಯಾವುದು ವೋಲಟೈಲಾದದ್ದು ಅದು ಹೊರಟೇ ಹೋಗ್ಬಿಡುತ್ತದೆ. ಈ ರೀತಿಯಲ್ಲಿ ಒಂದು ಸೂಕ್ಷ್ಮತೆ ಉಂಟು. ಈ ಒಂದು ರೂಪ ಸ್ವರೂಪಗಳ ಆಧಾರಾಧೇಯ ಭಾವ ಯಾವುದಿದೆ ಅದರ ಬಗ್ಗೆ ಇವನಿಗೆ ಆಗ ಸುಳಿದು ಈಗ ಮಾಯವಾಗತಕ್ಕಂಥ ಒಂದು ಪ್ರಜ್ಞೆ ಇದೆ. ಇದು ನಿತ್ಯ ಜಾಗೃತವಾಗಿದ್ದಲ್ಲಿ ನಿಜವಾದ ಮಹಾಕವಿ ಆಗ್ತಾನೆ. ಈ ಅಂಶವನ್ನು ಗಮನಿಸಬಹುದು. ನಾನು ಭಾರವಿಯಲ್ಲಿ ಅದನ್ನು ಒಂದು 7-8 ಕಡೆ ಗಮನಿಸಿದ್ದೀನಿ. ಅವನು ಈ ಬಗೆಯ ದೃಷ್ಟಿಯನ್ನು ಇಟ್ಟುಕೊಂಡಿದ್ದಾನೆ ಅಂತ. ಆಮೇಲೆ ಮುಂದೆ ಕವಿ ಹೇಳ್ತಾನೆ, ನಿರಂಜನೆ ಸಾಚಿ ವಿಲೋಕಿತಂ ದೃಶವು ಅಯಾವಕಂ ವೇಪತುರೋಷ್ಠ ಪಲ್ಲವಂ ನತಭ್ರುವೋ ಮಂಡಯತಿ ಸ್ಮ ವಿಗ್ರಹೇ ಬಲಿಕ್ರಿಯಾ ಚ ತಿಲಕಂ ತದಾಸ್ಪದಂ ಅಂತ. ಮತ್ತೆ ಇದೇ ರೀತಿಯಾದಂಥ ಒಂದು ಭಾವವನ್ನು ತರ್ತಾನೆ. ಏನಂದರೆ, ನಿರಂಜನೆ ಸಾಚಿ ವಿಲೋಕಿತಂ, ಕಾಡಿಗೆ ಇಲ್ಲದಂತಹ ನೋಟ ಆಗಿದೆ, ಓರಗಣ್ಣಿನ ನೋಟ. ಮತ್ತು ದೃಶ ಅಯಾವಕಂ, ಯಾವಕ, ಅಯಾವಕ ಅಂತಂದರೆ ಯಾವಕ ಇಲ್ಲದೆ ಇರತಕ್ಕಂಥದ್ದು ಅಂತ. ಯಾವಕೇನ ರಹಿತಂ ಅಯಾವಕಂ ಅಂತ. ಮಲ್ಲಿನಾಥ ಕ್ಷಾಲಿತ ಲಾಕ್ಷಾರಾಗಂ ಓಷ್ಠ ಪಲ್ಲವಂ ಅಂತ. ಯಾವಕ ಅನ್ನುವುದು ಒಂದು ತುಟಿಯ ಬಣ್ಣ, ಲಿಪ್ಸ್ಟಿಕ್ ಅಂತ ಇಟ್ಕೊಳ್ಳಿ. ಅದು ಇಲ್ಲದೆ ಇರತಕ್ಕಂಥ ವೇಪತು ಓಷ್ಠ ಪಲ್ಲವಂ, ನಡುಗ್ತಾ ಇರತಕ್ಕಂಥ ತುಟಿ, ಚಿಗುರಿನಂಥ ತುಟಿ. ನತಭ್ರುವೋ ಮಂಡಯತಿ ಸ್ಮ ವಿಗ್ರಹೆ, ಈ ಸುಂದರಿಯರ ಶರೀರಕ್ಕೆ ಈ ರೀತಿಯಾದ ಅಲಂಕಾರಗಳು ಇದ್ದುವು. ಈಗ ಅತಿಲಕಂಚ ತದಾಸ್ಪದಂ, ತಿಲಕವೂ ಇಲ್ಲದೆ ಆಗಿದೆ ಹಣೆಗೆ. ಇವು ಯಾವುದೂ ಇಲ್ಲದೆ ಇದ್ದಾಗಲೂ ಕೂಡ ಅವು ಸೊಗಸಾಗಿದ್ದವು ಅಂತಂದರೆ, ಕಣ್ಣಿಗೆ ಕಾಡಿಗೆ ಇಲ್ಲ, ಹಣೆಗೆ ತಿಲಕ ಇಲ್ಲ, ತುಟಿಗೆ ಬಣ್ಣ ಇಲ್ಲ. ಹಾಗಿದ್ದರೂ ಕೂಡ ಅವು ಅಲ್ಲಲ್ಲಿ ಇದ್ದ ಜಾಗ ಅನ್ನುವ ಸ್ಮರಣೆ ತುಂಬ ಸ್ವಾರಸ್ಯವನ್ನು, ಸೌಂದರ್ಯವನ್ನು ಕೊಡ್ತಾ ಇದ್ದವು ಅಂತ ಹೇಳ್ಬಿಟ್ಟಿದ್ವಿ. ವಲಿಕ್ರಿಯಾ ರೇಖಾ ಬಂದಶ್ಚ ಮಂಡಯತಿ ಸ್ಮ, ಅಂದರೆ ಆ ಹಣೆಯಲ್ಲಿ ಒಂದು ತಿಲಕದಂಥ ಒಂದು ರೇಖೆ ಇರಬಹುದು, ತುಟಿಯ ಆ ಒಂದು ಕಾಂಟೂರ್ ಅಂತೀವಲ್ಲ, ಲಿಪ್ ಲೈನ್ ಅಂತ ನಾವು ಹೇಳ್ತೀವಿ. ಲಿಪ್ಸ್ಟಿಕ್ ಎಲ್ಲ ಬಳಿಯೋರು ಲಿಪ್ ಲೈನ್ ಅಂತ ಬದಲು ಬಳಕೋತಾರೆ. ಅದಕ್ಕೆ ಬೇರೆ ಪೆನ್ಸಿಲ್ಲು ಅಥವಾ ಬೇರೆ ಟ್ಯೂಬು ಎಲ್ಲ ಇರುತ್ತದೆ. ಆಮೇಲಿಂದ ಲಿಪ್ಸ್ಟಿಕ್ ಅಂತ ಇರುತ್ತದೆ. ಲಿಪ್ ಲೈನನ್ನು ಚೆನ್ನಾಗಿ ಬರ್ಕೊಳ್ಳದೆ ಇದ್ದರೆ ಲಿಪ್ಸ್ಟಿಕ್ ಏನು ಬಳಕೊಂಡ್ರೂ ಅದು ಕಾಣಿಸೋದಿಲ್ಲ. ಅದಕ್ಕೆ ಚಿತ್ರಕ್ಕೆ ಒಂದು ರೇಖಾವರಣ ಅನ್ನೋದು ಬೇಕಾಗುತ್ತದಲ್ಲ, ಔಟ್ಲೈನ್, ಆ ರೀತಿಯಾದಂಥದ್ದು ಅದು ಸರಿಯಾಗಿರಬೇಕು. ಚೆನ್ನಾಗಿ ತುಟಿಗೇನೆ ಒಂದು ಲಿಪ್ ಲೈನ್ ಇರುತ್ತದೆ, ಸರಿಯಾಗಿ ತುಟಿಯನ್ನು ಕಾಪಾಡಿಕೊಂಡ್ರೆ ಇರುತ್ತದೆ. 30 ಸಿಗರೇಟ್ ಸೇರ್ತಾ ಇದ್ದರೆ ಅದು ಯಾವುದು ಉಳಿಯುವಂಥದ್ದಲ್ಲ. ಆ ರೇಖೆಯ ಸ್ಪಷ್ಟತೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ. ಆ ಬಗೆಯಲ್ಲಿ ಆ ರೇಖಾ ಸೌಂದರ್ಯ ಸಹಜವಾದದ್ದು, ನ್ಯಾಚುರಲ್ ಆದದ್ದು ದೇಹದಲ್ಲಿರೋದು, ಅದು ಸೌಂದರ್ಯವನ್ನು ಕೊಡ್ತು ಅಂತ ಇನ್ನೊಮ್ಮೆ ಕೂಡ ಹೇಳ್ತಾನೆ. ಈ ಥರದ್ದು ಇಡೀ ಕಾವ್ಯದಲ್ಲಿ ನಾನು ಮೊದಲೇ ಹೇಳಿದಂತೆ 6-7 ಬಾರಿ 7-8 ಬಾರಿ ನಾವು ನೋಡ್ತೀವಿ. ಇಲ್ಲಿ ಭಾರವಿಗೆ ಒಂದು ಗಮನ ಇದೆ. ಇದರ ಪರಾಕಾಷ್ಠೆಯನ್ನು ನಾವು ಆ 11ನೇ ಸರ್ಗದಲ್ಲಿ ನೋಡ್ತೀವಿ. ತುಂಬ ಅನಲಂಕೃತ ಅಂತ ಹೇಳುವ ರೀತಿಯ ಮಾತು, ಆದರೆ ಅದಕ್ಕೆಲ್ಲದ ಪುಷ್ಟಿ ಬಲ ಎಲ್ಲ ಇದೆ. ಭಾರವಿಯ ಅರ್ಥಗೌರವ ಅಂತಂದರೆ ಅದೇ ಸರ್ಗಕ್ಕೆ ನಾವು ಹೋಗಬೇಕಾಗುತ್ತದೆ. ಹೀಗೆ ಅವರೆಲ್ಲ ಜಲಕ್ರೀಡೆಯನ್ನು ಆಡ್ತಾರೆ. ಅದಾದ ಮೇಲೆ ಅವರು ಮುಂದೆ ತೆರಳುತ್ತಾರೆ. ತೆರಳಿ ಸಾಯಂಕಾಲ ಆಗ್ತಾ ಬರ್ತದೆ. ಸಂಧ್ಯಾಕಾಲದ ವರ್ಣನೆಯನ್ನು ಕವಿ ಆರಂಭ ಮಾಡ್ತಾನೆ. ಇಲ್ಲಿ ಸ್ವಾಗತ ಅನ್ನುವ ಛಂದಸ್ಸನ್ನು ಬಳಸ್ತಾನೆ. ಮಧ್ಯಮೋಪಲನಿಭೆ ಲಸದಂಶಾವೇ ಕತಶ್ಚ್ಯುತಿ ಮುಪೇಯುಷಿ ಭಾನೌ ದೌರುವಾಹ ಪರಿವೃತ್ತಿ ವಿಲೋಲಾಂ ಹಾರಯಷ್ಟಿಮಿವ ವಾಸರಲಕ್ಷ್ಮೀಂ. ದಿನಲಕ್ಷ್ಮಿ, ವಾಸರಲಕ್ಷ್ಮಿ ಅಂತಂದರೆ ದಿನಲಕ್ಷ್ಮಿ. ಆ ದಿನಲಕ್ಷ್ಮಿಯ
ಒಂದು ಕೊರಳಿನ ಪದಕದಂತೆ ಇದ್ದ ಸೂರ್ಯ ಅವನೀಗ ಓರೆಯಾಗಿ ಬಿಟ್ಟಿದ್ದಾನೆ ಅಂತ. ಮಧ್ಯಮೋಪಲ ನಿಭೆ, ಮಧ್ಯಮೋಪಲ ಅಂತಲೇ ತರಲ್ಲ, ಪೆಂಡೆಂಟ್ ಅಂತೀವಲ್ಲ, ಆ ರೀತಿಯಾಗಿದ್ದಂಥ ಲಸದಂಶು ಸೂರ್ಯ ಅವನು ಏಕತಶ್ಚ್ಯುತಿ ಮುಪೇಯುಷಿ ಭಾನು, ಒಂದು ಕಡೆಗೆ ದಿಕ್ಕಿನಲ್ಲಿ ವಾಲಿದ್ದಾನೆ. ಮಧ್ಯದಿನ ಅಂತಂದರೆ ಮಧ್ಯಂದಿನದಲ್ಲಿ ತಲೆ ಮೇಲೆ ಇದ್ದಂಥ ಸೂರ್ಯ ಹಾರದ ಮಧ್ಯದ ಪೆಂಡೆಂಟ್ ಥರ ಇದ್ದವನು ಈಗ ಸಾಯಂಕಾಲಕ್ಕೆ ಬಾಗಿದ್ದಾನೆ ಅಂತಂದರೆ ಪಕ್ಕಕ್ಕೆ ಬಂದಿದೆ. ಇಷ್ಟು ಚೆನ್ನಾಗಿ ಕವಿ ಗಮನಿಸಿದ್ದಾನೆ ಅಂತಂದರೆ, ಕೆಲವೊಮ್ಮೆ ಕೊರಳಲ್ಲಿ ಹಾಕಿಕೊಂಡಂಥ ಸರ ಆ ಮಧ್ಯಮಣಿ ನೇರವಾಗಿ ಮಧ್ಯದಲ್ಲಿ ಕಾಣಿಸ್ಕೊಳ್ಳದೆ ಪಕ್ಕಕ್ಕೆ ಓಲಿರುತ್ತದೆ. ಸರಿಯಾಗಿ ಹಾಕ್ಕೊಳ್ಳದೆ ಇದ್ದರೆ ಒಂದು ಉತ್ತರೀಯ ಇರಬಹುದು, ಕೊರಳಿಂದ ವನಮಾಲೆಯಂತೆ ಹಾಕ್ಕೊಂಡಾಗ ನಿವೀತಿ ರೂಪದಲ್ಲಿ ಆ ಎರಡೂ ಉದ್ದಗಳು ಎಡಬಲಗಳು ಸರಿಯಾಗಿರಬೇಕು. ವೆಂಕಟೇಶ್ವರನಿಗೆ ತೋಳ್ಮಾಲೆ ಸೇವೆ ಮಾಡ್ತಾರಲ್ಲ, ಸರಿಯಾಗಿರುವಂತೆ. ಒಂದು ಮೇಲೆ ಒಂದು ಕೆಳಕ್ಕೆ ಆದರೆ ಸಂಡೇ ಈಸ್ ಲಾಂಗರ್ ದ್ಯಾನ್ ಮಂಡೇ ಅಂತ ಹೇಗೋ ಇರುತ್ತದೆ, ಚೆನ್ನಾಗಿ ತೋರೋದಿಲ್ಲ. ಹಾಗೆ ಒಂದು ಓರೆ ಆಗಿಬಿಟ್ಟಿದೆ. ದೌರ್ವಾಹ ಪರಿವೃತ್ತಿ ವಿಲೋಲಾಂ ಹಾರ ಎಷ್ಟಿಮಿವ ವಾಸರ ಲಕ್ಷ್ಮೀಂ. ಅದನ್ನು ಕಂಡಾಗ ದಿವಸಲಕ್ಷ್ಮಿ ತಿರುಗ್ತಾ ಇದ್ದಾಗ ಅವಳು ತಿರುಗಿದ್ರಿಂದಾಗಿ ವಾಲಿರ್ತಕ್ಕಂಥ ಹಾರದ ಒಂದು ಪದಕವೂ ಕೂಡ ಪಕ್ಕಕ್ಕೆ ಓರೆಯಾಗಿದೆ ಅನ್ನುವಂತೆ ಕಾಣ್ತಾ ಇತ್ತು ಅಂತ ಒಳ್ಳೆಯ ಕಲ್ಪನೆ ಮಾಡ್ತಾನೆ. ಅದನ್ನು ತರಲ ಅಂತ ಕರೀತಾರೆ ಪೆಂಡೆಂಟಿನ ಸಂಸ್ಕೃತದಲ್ಲಿ. ಇವನು ಮಧ್ಯಮೋಪಲ ಅಂತ ಹೇಳಿದ್ದಾನೆ. ನಾಯಕಮಣಿ ಅಂತ ಕೂಡ ಕರೀತಾರೆ. ಆಮೇಲೆ ಮುಂದೆ ಹೇಳ್ತಾನೆ, ಅಂಶುಪಾಣಿಭಿರತೀವ ಪಿಪಾಸು ಪದ್ಮಜಂ ಮಧುಭೃಶಂ ರಸಯಿತ್ವ ಕ್ಷೀಬತಾಮಿವ ಗತಃ ಕ್ಷಿತಿಮೇರ್ಷ್ಯಲ್ಲೋಹಿತಂ ವಪುರ್ವಾಹ ಪತಂಗ. ಪತಂಗ ಅಂದರೆ ಸೂರ್ಯ. ಪತದ್ಗಚ್ಚತಿ ಇತಿ ಪತಂಗ ಅಂತ ಹಾರಿಕೊಂಡು ಹೋಗ್ತಾ ಇರುವ ಸೂರ್ಯಬಿಂಬ ಅಂಶುಪಾಣಿ ಅಂದರೆ ತನ್ನ ಕಿರಣಗಳ ಕೈಯಿಂದ ಅವನು ತಾನು ಬಾಯಾರಿದ ಕಾರಣ ಕಮಲಗಳೆಂಬ ಬಟ್ಟಲುಗಳಲ್ಲಿರುವ ಮಕರಂದ ಮಧುವನ್ನು ಕುಡಿದಿದ್ದಾನೆ. ಪದ್ಮಜಂ ಮಧು ಭೃಶಂ ರಸಯಿತ್ವ, ರಸಯತೆ ಅಂತ ಆಸ್ವಾದನ ಮಾಡ್ತಾ ಇದ್ದಾನೆ. ಹಾಗೆ ಆಸ್ವಾದನ ಮಾಡಿದಾಗ ಮಧು ಅನ್ನುವಲ್ಲಿ ಶ್ಲೇಷ ಉಂಟು, ಜೇನು ಮತ್ತು ಮದ್ಯ ಅಂತ. ಕ್ಷೀಬತಾಮಿವ ಗತಃ, ಅವನು ಮತ್ತನಾಗ್ಬಿಟ್ನಲ್ಲೋ ಅಂತನ್ನುವಂತೆ ಕಾಣ್ತಾ ಇದೆ. ಆಮೇಲೆ ಅವನು ಕ್ಷಿತಿಂ ಏರ್ಷ್ಯಲ್ಲೋಹಿತಂ, ಭೂಮಿಗೆ ಬೀಳ್ತಾ ಇದ್ದಾನೆ. ವಪುರುವಾಹ, ಲೋಹಿತಂ ವಪುರುವಾಹ, ಕೆಂಪಾಗಿರ್ತಕ್ಕಂಥ ಮೈಯನ್ನು ಭೂಮಿ ಕಡೆಗೆ ಬೀಳಿಸುವಂಥ ರೀತಿಯಲ್ಲಿ ತೋರ್ಪಡಿಸ್ತಾ ಇದ್ದಾನೆ ಅಂತ. ಅಂದರೆ ಮದ್ಯಪಾನ ಮಾಡಿದಾಗ ಮತ್ತರಾದವರಿಗೆ ಶರೀರ, ವಿಶೇಷವಾಗಿ ಮುಖ ಕೆಂಪಾಗುತ್ತದೆ ಅಂತ. ಅಪ್ಪ ಈ ದೀಕ್ಷಿತರು ಒಂದು ಕಡೆ ಬರೀತಾರೆ ಕೋಲೆ ಅನ್ನದಲ್ಲಿ, ಸದ್ಯೋ ಮುಂಡಿತ ಮತ್ತಹೂಣ ಚುಬುಕ ಪ್ರಸ್ಪರ್ಧಿನ ಆರಂಗಕಂ ಅಂತ. ಈ ಕಿತ್ತಲೆ ಹಣ್ಣು ಹೇಗಿತ್ತು ಅಂದರೆ, ಆಗಷ್ಟೇ ಫೈನ್ ಶೇವ್ ಮಾಡಿದ, ಕ್ಲೀನ್ ಶೇವ್ ಮಾಡಿರ್ತಕ್ಕಂತಹ ಒಬ್ಬ ಯುರೋಪಿಯನ್ ಮದ್ಯಪಾನ ಮಾಡಿದ್ರು ಅವನ ಕೆನ್ನೆ ಹೇಗಿರುತ್ತೋ ಹಾಗಿತ್ತು ಅಂತ. ಯುರೋಪಿಯನ್ನು ಕುಡಿದಿರಬೇಕು, ಫ್ರೆಶ್ ಆಗಿ ಶೇವ್ ಮಾಡಿರಬೇಕು, ಆಗ ಅವನ ಕೆನ್ನೆ ಹೇಗೆ ಕಾಣಿಸುತ್ತೋ ಹಾಗಿತ್ತು ಕಿತ್ತಳೆ ಹಣ್ಣು ಅಂತ. ಮದ್ಯಪಾನ ಒಂದಿಷ್ಟು ಮುಖಕ್ಕೆ ತಾತ್ಕಾಲಿಕವಾದ ಕೆಂಪು ಬಣ್ಣವನ್ನು ತಂದು ಕೊಡುತ್ತದೆ ಅಂತ. ಅದು ಸತ್ಯವೋ ಮಿಥ್ಯವೋ ಗೊತ್ತಿಲ್ಲ, ಕಣ್ಣಂತೂ ಕೆಂಪಗೆ ಮಾಡುತ್ತೆ ಅಂತ ಹೆಚ್ಚಿನ ಜನ ಹೇಳ್ತಾರೆ. ನಾನು ಯಾವ ಮದ್ಯಪಾಯಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಹತ್ತಿರ ಬಂದು ನೋಡಿ ಪರೀಕ್ಷೆ ಮಾಡುವ ಗೋಜಿಗೆ ಹೋಗಿಲ್ಲವಾದ್ದರಿಂದ ಆಪ್ತವಾಕ್ಯ ಪ್ರಮಾಣ ಅಂತ ತೆಗೆದುಕೊಂಡಿದ್ದೀನಿ. ಇಲ್ಲಿ ಆ ಸೂರ್ಯ ಕಮಲೋದರ ನಿಹಿತವಾದ ಮಕರಂದ ಅನ್ನುವ ಮದ್ಯಪಾನ ಮಾಡಿ ತನ್ನ ಕಿರಣಗಳ ಕೈಯಿಂದ ಭೂಮಿಗೆ ಬೀಳ್ತಾ ಇದ್ದಾನೆ ಮತ್ತನಾಗಿ ಅಂತ ನಾವು ಕಲ್ಪನೆ. ಇದನ್ನೇ ಗಂಗಾದೇವಿ ಮುಂದೆ ಅದು ಹೇಳ್ತಾಳೆ, ನಮದಕ್ಕಸ್ಯ ವಿಕಾರ ಕಾರಣಂ ಅಂತ ಹೇಳ್ಬಿಟ್ಟಿದ್ವಿ. ಆ ಕಮಲೋದರ ಸಂಭೃತಂ ಮಧುಪೀತ್ವ ರವಿರಂಬರೋಜ್ಜಿತ ಅಂತ ಬರ್ತದೆ. ಕಮಲೋದರ ಸಂಭೃತಂ ರವಿ ಮಧುಪೀತ್ವ, ಕಮಲೋದರ ಸಂಭೃತಂ ಮಧುಪೀತ್ವ ರವಿರುಜ್ಜಿತಾಂಬರ ಅಂತ. ಕಮಲದ ಒಳಗಿರ್ತಕ್ಕಂಥ ಮಕರಂದವನ್ನು ಕುಡಿದು ರವಿ ಅಂಬರೋಜ್ಜಿತ, ಆಕಾಶವನ್ನು ಬಿಟ್ಟ ಅಂತ. ಇನ್ನೊಂದರ್ಥ ಬಟ್ಟೆ ಜಾರು ಹೋಯಿತು ಅಂತ. ನಮದಕ್ಕಸ್ಯ ವಿಕಾರ ಕಾರಣಂ, ಮಧ್ಯ ಯಾರಿಗೆ ತಾನೇ ವಿಕಾರವನ್ನು ಉಂಟು ಮಾಡೋಲ್ಲ ಅಂಥ ಸೂರ್ಯನೂ ಆಗಿರ್ಬೋದು. ಸೂರ್ಯಂಥ ಆ ದೇವತೆ ಅಷ್ಟು ಉನ್ನತನಾದವನು, ಅಷ್ಟು ಪ್ರಕಾಶಮಾನನಾದವನು. ಅವನು ಮಧುಪಾನ ಮಾಡಿದ ಅಂತಂದರೆ ಉರುಳುವುದೇ ಹೌದು, ಬೀಳುವುದೇ ಹೌದು. ಮದ್ಯಪಾನ ಮಾಡಿದವರಿಗೆ ಬಟ್ಟೆ ಬರೆ ಮೈ ಮೇಲೆ ಪರಿವೆ ಇರೋದಿಲ್ಲ ಅಂತನ್ನುವ ಧ್ವನಿಯೆಲ್ಲ ಇದು ಭಾರವಿಯ ಪ್ರಸಾದವಾಗಿ ಗಂಗಾದೇವಿಗೆ ಬಂದಿದೆ. ಅವಳು ಹೇಳ್ತಾಳೆ, ಅದಕ್ಕೇನೆ ವಿಮರ್ಧ ವ್ಯಕ್ತ ಸೌರಭ್ಯ ಭಾರವೇರ್ ಭಾತಿ ಭಾರತಿ ಅಂತ. ಭಾರವಿಯ ಮಾತು ಹಿಸುಕಿ ಹಿಂಡಿದಷ್ಟು ಗೊತ್ತಾಗುತ್ತದೆ. ಬಕುಲ ಮಾಲೆ ಒಣಗಿದ್ದಾಗಲೇ ಪರಿಮಳ, ಅದನ್ನು ತೀಡಿ ತಿಕ್ಕಿದಾಗಲೂ
ಹೂವಿನ ಆಕಾರ ಹಾಳಾದರೂ ಪರವಾಗಿಲ್ಲ, ಪರಿಮಳ ಕೈಗಂಟುಕೊಳ್ಳುತ್ತೆ. ಮತ್ತು ಬಕುಲಪುಷ್ಪದ ಆಕಾರ ಏನು ವಿಶೇಷವಲ್ಲ, ಅಲ್ಲಿರುವುದೇ ಅದರ ಒಂದು ನರುಗಂಪು, ಮಾದಕವಾದ ನರುಗಂಪು. ಆ ರೀತಿಯಾದಂಥದ್ದು ಈ ಕಲ್ಪನೆ ಮುಂದಿನ ಕವಿಗಳಿಗೆ ಬಂದಿದೆ. ನಮ್ಮ ಕನ್ನಡತಿ ಗಂಗಾದೇವಿ ಅದನ್ನು ಇಟ್ಕೊಂಡಿದ್ದಾಳೆ. ಇನ್ನೊಂದು ಕಡೆ ಅವನು ಸಾಮಿ ಅಂತನ್ನುವ ಒಂದು ಪದ ಬಳಸ್ತಾನೆ. ಸಾಮಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸೆಮಿ ಅಂತನ್ನುವ ಅರ್ಥ. ಸೆಮಿ ಲಕ್ಸುರಿ ಬಸ್ ಅಂದರೆ ಸ್ವಾಮಿ ಸುಖಯಾನಂ ಅಂತ ಹಿಂದೆ ಸಂಸ್ಕೃತ ಭಾರತೀಯ ಆರಂಭದಲ್ಲಿ ಮಾಡಿಕೊಂಡ ನಿಘಂಟುವನ್ನು ನೆನಪಾಗುತ್ತದೆ. ಮುಕ್ತಮೂಲ ಲಘುರುಜ್ಜಿತ ಪೂರ್ವ ಪಶ್ಚಿಮೇ ನಭಸಿ ಸಂಭೃತ ಸಾಂದ್ರ ಸಾಮಿ ಮುಜ್ಜತಿ ರವೌ ನ ವಿರೇಜೆ ಖಿನ್ನ ಜಿಂಹ ಇವ ರಶ್ಮಿ ಸಮೂಹ ಅನ್ನುವಲ್ಲಿ ಒಂದು ಸ್ವಲ್ಪ ಬಿಟ್ಟವನು ಅರ್ಧ ಬಿಟ್ಟಿದ್ದಾನೆ ಅನ್ನುವ ಮೂಲಕವಾಗಿ ಸಾಮಿ ಶಬ್ದ. ಕಾಳಿದಾಸ ಬಳಸಲ್ದೇ ಇರತಕ್ಕಂಥ ಪದ ಭಾರವಿ ಬಳಸಿದ್ದಾನೆ. ಆಮೇಲೆ ಸಂಸ್ಕೃತ ಭಾಷೆಯಲ್ಲಿ ಹೆಚ್ಚು ವ್ಯಾಪಕವಾಗಿದೆ. ಹೀಗೆ ಕೆಲವು ಪದಗಳನ್ನು ಮೊದಲು ಯಾರು ಕವಿಗಳು ಬಳಸಿರ್ತಾರೆ ಆ ಮಟ್ಟಕ್ಕೆ ಅವರು ತಂದು ಕೊಟ್ಟಿರ್ತಾರೆ, ಮರುಕಳಿಸಿಕೊಟ್ಟಿರ್ತಾರೆ. ಪ್ರಾಂಜಲಾವಪಿ ಜನೇ ನತಮೂರ್ಧ್ನಿ ಪ್ರೇಮ ತತ್ ಪ್ರವಣ ಚೇತಸಿ ಹಿತ್ವ ಸಂಧ್ಯಯಾನುವಿದಧೆ ವಿರಮಂತ್ಯ ಚಾಪಲೇನ ಸುಜನೇತರ ಮೈತ್ರಿ. ಮತ್ತೇನಾಗಿದೆ ಅಂತಂದರೆ, ಆ ಸಾಯಂಕಾಲದಲ್ಲಿ ಸೂರ್ಯ ಆಕಾಶದಿಂದ ದೂರ ಹೋಗ್ತಾ ಇದ್ದಾನೆ. ಕಮಲಗಳೆಲ್ಲ ಮುಚ್ಚಿಕೊಳ್ತಾ ಇವೆ. ಕಮಲ ಮುಚ್ಚಿಕೊಳ್ತಾ ಇದೆ. ಪ್ರಾಂಜಲಾವಪಿ ಜನೇ ನತಮೂರ್ಧ್ನಿ, ಕಮಲ ಮುಚ್ಚಿಕೊಳ್ತಾ ಇದೆ. ಮತ್ತು ಜಗತ್ತಿನ ಜನರು ಸಂಧ್ಯಾಕಾಲದಿಂದಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಪ್ರೇಮ ತತ್ ಪ್ರವಣ ಚೇತಸಿ ಹಿತ್ವ, ಆದರೂ ಸೂರ್ಯ ಈ ಎಲ್ಲ ನಮಸ್ಕಾರಗಳಿಗೆ, ನಮ್ರತೆಗೆ ಏನೂ ಕಿವಿಗೊಡದೆ ದೂರ ಹೋಗ್ತಾ ಇದ್ದಾನೆ. ಹಾಗಾಗಿ ತತ್ ಪ್ರವಣ ಚೇತಸಿ ಹಿತ್ವಾ ಪ್ರೇಮ ಸಂಧ್ಯೆಯ ಅನು ವಿಧದೆ ವಿರಮಂತ್ಯ ಚಾಪಲೇನ ಸುಜನೇತರ ಮೈತ್ರಿ. ಆ ಸಂಧ್ಯಾಕಾಲ ದುರ್ಜನರ ಮೈತ್ರಿ ಹಾಗೆ ಚಪಲವಾಗಿ ಕರಗಿ ಹೋಗ್ತಾ ಇದೆ ಅಂತ. ಸಂಧ್ಯೆಗೆ ನಮಸ್ಕಾರ ಮಾಡ್ತೀವಿ, ಸಂಧ್ಯಾ ವಂದನೆ ಅಂತ. ಸಂಧ್ಯಾಕಾಲದ ಸೂರ್ಯನ ಕಡೆಗೆ ಕಮಲ ನೋಡಿಕೊಂಡು ತನ್ನ ಮೊಗ್ಗುಗಳೆಂಬ ಕೈಗಳನ್ನು ಮುಗಿಯುತ್ತದೆ. ಆದರೆ ಇವ್ಯಾವುದಕ್ಕೂ ಸೊಪ್ಪಾಕದೆ ಸಂಧ್ಯೆಯು ಸೂರ್ಯನು ಕರಗಿ ಹೋಗ್ತಾರೆ. ಪ್ರಕೃತಿಯಲ್ಲಿ ಆಗುವುದನ್ನು ಒಂದು ಮಾನವ ಸ್ವಭಾವಕ್ಕೆ ಒಪ್ಪ ಇಟ್ಟು ಕವಿ ಹೇಳ್ತಾ ಇದ್ದಾನೆ. ದುರ್ಜನರ ಮೈತ್ರಿ, ಸುಜನೇತರ ಮೈತ್ರಿ ಹೇಗೆ ತಾನೇ ಸ್ಥಿರವಾಗುತ್ತದೆ, ಅದು ಚಪಲವೇ ಆದದ್ದಲ್ವೇ ಅಂತ ಹೇಳಿಬಿಟ್ಟಿದ್ನು. ಆಮೇಲೆ ಹೇಳ್ತಾನೆ, ಏಕತಾಮಿವಗತಸ್ಯ ವಿವೇಕ ಕಸ್ಯ ಚಿನ್ನ ಮಹತೋಪ್ಯುಪಲೇಭೆ ಭಸ್ಮತಾ ನಿದಧಿರೆ ಭುವನಾನಾಂ ಆತ್ಮನೀವ ಪತಿತೇನ ವಿಶೇಷಾಃ. ಸೂರ್ಯ ಹೋದ ತಕ್ಷಣ ಕತ್ತಲೆ ಎಲ್ಲ ಒಂದೇ ಮೊತ್ತವಾಗಿ ಹರಡಿಕೊಂಡು ಬಿಡ್ತು. ಹಾಗಾಗಿ ಅಲ್ಲಿ ಅಭೇದ ಭಾವ ಬಂತು. ಏಕತಾಮಿವ ಗತಸ್ಯ ವಿವೇಕ, ವಿವೇಕ ಹೋಯಿತು ಅಂತ. ವಿವೇಕ ಅನ್ನುವಾಗಲೇ ವಿವಿಚ್ಯತೆ ಇತಿ ವಿವೇಕ, ಬಿಡಿಸಿ ತೋರ್ತಕ್ಕಂಥದ್ದು. ಚಿ ಧಾತುವಿನಿಂದ ಬಂದದ್ದು, ಅದಕ್ಕೆ ವಿ ಉಪಸರ್ಗ ಬಂದಿರತಕ್ಕಂಥದ್ದು. ಹಾಗಾಗಿ ಬಿಡಿಸಿ ತೋರ್ತಕ್ಕಂಥದ್ದು ಅಂತ. ಎಲ್ಲ ಅನಲೈಸ್ ಮಾಡುವಂಥದ್ದು. ಹಾಗೆ ಅನಲೈಸ್ ಮಾಡುವ ಶಕ್ತಿ ಬೆಳಕಿಗಿದೆ, ಕತ್ತಲಿಗೆ ಅನಾಲಿಸಿಸ್ ಇಲ್ಲ. ಅದು ಸಿಂಥೆಸಿಸ್ ಅಲ್ಲ. ಸಿಂಥೆಸಿಸ್ ಅಂತಂದರೆ ಸಮನ್ವಯ ಬರಿಯ ಬುದ್ಧಿ ಕಾರ್ಯವಲ್ಲ, ಬುದ್ಧಿಗೂ ಮೀರಿದಂಥ ಪ್ರಜ್ಞಾ ಕಾರ್ಯ. ಅದ್ವೈತ ಅನ್ನೋದು ಇಟ್ ಈಸ್ ಅನ್ ಎನ್ಲೈಟೆಂಡ್ ರಿಯಾಲಿಟಿ, ನಾಟ್ ದ ಅದರ್ ವೇ. ಏನಂದರೆ ನಾವು ತುಂಬ ಬಾರಿ ಸ್ಥೂಲ ಸಮನ್ವಯ ಮಾಡಿಬಿಡ್ತೀವಿ. ಸ್ಥೂಲಾದ್ವೈತ, ಅಬೋಧಾದ್ವೈತ, ಅದ್ವೈತಾಭಾಸ ಅಂತ. ಎಲ್ಲವೂ ಒಂದೇ ಅಂತಂದರೆ ಯಾವ ಅರ್ಥದಲ್ಲಿ? ಚೈತನ್ಯವೆಲ್ಲ ಒಂದೇ ಎನ್ನುವ ಅರ್ಥದಲ್ಲಿ. ಬಿಟ್ಟರೆ ಲೋಕದ ಲೋಕದಲ್ಲಿ ತರತಮ ಭಾವಗಳು, ಭಿನ್ನತೆಗಳು ಇದ್ದೇ ಇರುತ್ತವೆ. ಎಲ್ಲವನ್ನು ಬುಲ್ಡೋಸರ್ ಮಾಡೋಕ್ಕಾಗೋಲ್ಲ. ಸಾಮ್ಯ, ಪರಮಸಾಮ್ಯ, ಪರಮೈಕ್ಯ ಇರತಕ್ಕಂಥದ್ದು ಆತ್ಮದೃಷ್ಟಿ ಅಷ್ಟೇ. ಹಸಿವು ಎಲ್ಲರಿಗೂ ಒಂದೇ ಅನ್ನುವಲ್ಲಿ, ಆ ಹಸಿದು ಹೊಟ್ಟೆ ಒದ್ದಾಡುವ ಪರಿ ಒಂದೇ ಅಂತ. ಆದರೆ ಅದರ ಪ್ರಮಾಣ, ಡಿಗ್ರಿ ಆಫ್ ಆ ಒಂದು ಹಸಿವಿನ ಪ್ರಮಾಣ ಏನಿದೆ, ಡಿಗ್ರಿ ಆಫ್ ಹಂಗರ್, ಡಿಗ್ರಿ ಆಫ್ ಥರ್ಸ್ಟ್ ಅಂತಕ್ಕಂಥದ್ದು ಅದು ಬೇರೆ. ಹಾಗೆ ದ ವೇ ಆಫ್ ಕ್ವೆಂಚಿಂಗ್ ಇಟ್, ಆ ಹಸಿವನ್ನು ಹಿಂಗಿಸುವ ಕ್ರಮ ಅದು ಬೇರೆ. ಅದು ಗುಣ, ಪ್ರಮಾಣ ಇತ್ಯಾದಿಗಳು, ದೇಶ, ಕಾಲ, ವ್ಯಕ್ತಿ ವಿಶೇಷಗಳನ್ನೆಲ್ಲ ಆಧರಿಸಿ ನಮ್ಮಲ್ಲಿ ಉಂಟಲ್ವ ದೇಶ, ಕಾಲ, ವಸ್ತು ಪರಿಚ್ಛೇದ ತ್ರಯ ಅಂತ. ಅದಷ್ಟನ್ನು ಅವಲಂಬಿಸಿಕೊಂಡು ಬೇರೆ ಬೇರೆ ಆಗ್ತಾ ಹೋಗುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ಸೂರ್ಯ ಹೋದೊಡನೆ ಬಂದ ಕತ್ತಲಿನದು ಇದು ಸ್ಥೂಲಾದ್ವೈತ, ಅದ್ವೈತ, ತಮಸ್ಸಿನ ಅದ್ವೈತ, ತಮೋದ್ವೈತ. ಆದರೆ ನಾವು ಹೇಳುವಂಥದ್ದು ಆತ್ಮಾದ್ವೈತ, ಅದು ಸತ್ವೋದ್ರಿಕ್ತವಾದ ಸತ್ವಾದ್ವೈತ. ಅದು ಇಲ್ಲಿ ಹೇಳ್ತಾ ಇದ್ದಾನೆ. ಏಕತಾಮಿವ ಗತಸ್ಯ ವಿವೇಕ
ಕಸ್ಯಚಿನ್ನ ಮಹತಃ ಅಪಿ ಉಪಲೇಭೆ ಭಾಸ್ವತ ನಿದದಿರೆ ಭುವನಾನಾಂ ಆತ್ಮನೀವ ಪತಿತೇನ ವಿಶೇಷಾಃ. ಅಂದರೆ ಅಸ್ತನಾದ ಸೂರ್ಯ ಎಲ್ಲ ವಿವೇಕವನ್ನು ವಿಭಾಗವನ್ನು ತನ್ನೊಳಗೆ ತನ್ನ ಸೆರಗಿನಲ್ಲೇ ಕಟ್ಟಿಕೊಂಡು ಹೊರಟೋಗ್ಬಿಟ್ನೋ ಏನೋ ಅಂತ ಪತಿತೇನ ವಿಶೇಷಾಃ ನಿದದಿರೆ, ಎಲ್ಲ ಕೂಡ ಆತ್ಮನಿ ವಿಶೇಷಾಃ ನಿದದಿರೆ, ಎಲ್ಲವೂ ತನ್ನೊಳಗೆ ತಾನು ತೆಗೆದುಕೊಂಡು ಹೊರಟೋಗ್ಬಿಟ್ಟ ಅಂತ. ಅಂದರೆ ಪ್ರಜ್ಞಾ ವಿವೇಕದ ಸಂಕೇತವಾದ ಬೆಳಕು ಹೊರಟೋಗಿ ಈಗ ಇರ್ತಕ್ಕಂಥದ್ದೆಲ್ಲ ಕತ್ತಲು ಮಾತ್ರ ಅಂತ. ಕುಮಾರವ್ಯಾಸನೂ ಕೂಡ ಇದನ್ನು ಒಂದು ಕಡೆ ಉಲ್ಲೇಖ ಮಾಡ್ತಾನೆ. ಅನೇಕ ಕವಿಗಳಿಗೆ ಈ ಭಾವ ಬರುತ್ತದೆ. ಬೆಳಕು ಯಾವ ಸ್ಪಷ್ಟತೆಯನ್ನು ತಂದುಕೊಡುತ್ತದೆ, ಕತ್ತಲೆ ಭೇದವನ್ನು ಅಳಿಸುತ್ತದೆ. ಆದರೆ ಇದು ಕಲ್ಲು, ಇದು ಬೆಟ್ಟ ಇತ್ಯಾದಿ ಭೇದ ನಮಗೆ ಕಾಣದೇ ಇದ್ದರೂ ನಡೆಯುವಾಗ ಎಡವಿ ಬೀಳ್ತೀವಿ. ಈ ತಮೋಗುಣದ ಅದ್ವೈತದಲ್ಲಿ ಬರುವ ಸಮಸ್ಯೆ ಏನಂದರೆ ಆ ಸ್ಥೂಲಾದ್ವೈತದ ಬಾಧೆ ನಮಗಾಗ್ತಾ ಇರುತ್ತೆ. ಅರೆ ಹೇಳ್ಕೊಂಡು ನಾವು ಹೋಗ್ತಾ ಇರ್ತೀವಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲಿದಂ ಬ್ರಹ್ಮ ಅಂತ. ಅರೆ ನಮ್ಮ ಈತಿ ಬಾಧೆಗಳು ನಮಗಿದ್ದೇ ಇರುತ್ತವೆ. ಅದು ಸರಿಯಾದ ಅದ್ವೈತವಲ್ಲ ಅಂತ. ಜ್ಞಾನ ಪುರಸ್ಸರವಾಗಿ ಆಗಬೇಕಾದದ್ದು ಅಂತನ್ನುವ ದೃಷ್ಟಿ ಅದನ್ನು ನಾವು ಕಾಣ್ತೀವಿ. ಆಮೇಲೆ ಹೇಳ್ತಾನೆ ಕವಿ, ನೀಲ ನೀರಜನಿಭೇ ಹಿಮಗೌರಂ ಶೈಲರುದ್ಧ ವಪುಷ ಸಿತರಶ್ಮೆ ಖೇರರಾಜನಿಪತತ್ಕರಜಾಲಂ ವಾರಿಧೇ ಪಯಸಿ ಗಂಗಮಿವಾಂಬ. ಈಗ ಚಂದ್ರೋದಯ ಆಗ್ತಾ ಬರುತ್ತದೆ. ಆ ಚಂದ್ರೋದಯದ ಸೊಗಸನ್ನು ಕವಿ ಹೇಳ್ತಾ ಬರ್ತಾನೆ. ಚಂದ್ರೋದಯದಲ್ಲಿ ನಾವು ಬೆಳ್ಳಿಯ ಬೆಳಕನ್ನು ಕಾಣ್ತೀವಿ. ಉದಯಗಿರಿಯ ಪರ್ವತದ ಹಿಂದೆ ಇದ್ದಾನೆ ಅವನು ಶೈಲರುದ್ಧ ವಪುಷಃ. ಚಂದ್ರ ಉದಯಿಸ್ತಕ್ಕಂಥದ್ದು ಆ ಮಟ್ಟಿಗೆ ಉದಯಗಿರಿ, ಸೂರ್ಯ ಉದಯಿಸ್ತಕ್ಕಂಥದ್ದು ಉದಯಗಿರಿ. ಚಂದ್ರ ಒಂದೊಂದು ರಾತ್ರಿ ಒಂದೊಂದು ರೀತಿ ಉದಯಿಸ್ತಾನೆ. ಸಾಮಾನ್ಯವಾಗಿ ಪೂರ್ಣಿಮೆ ಹತ್ತಿರ ಆಗ್ತಾ ಇದ್ದಂತೆ ಪೂರ್ವದ ದಿಕ್ಕಿನಲ್ಲಿ ಇರ್ತಾನೆ. ಪೂರ್ಣಿಮೆಯಿಂದ ದೂರ ಆಗ್ತಾ ಇದ್ದಂತೆ ಪಶ್ಚಿಮ ದಿಕ್ಕಿಗೆ ಬರ್ತಾನೆ. ಈಗ ಶುಕ್ಲ ಪಕ್ಷದ ಪ್ರತಿಪತ್ತಿನಲ್ಲಿ ಅವನು ಇತ್ತ ಕಡೆಗೆ ಕಾಣಿಸ್ಕೊಳ್ತಾನೆ ಪಶ್ಚಿಮ ದಿಕ್ಕಿನಲ್ಲಿ. ಅದೇ ಕೃಷ್ಣ ಪಕ್ಷದ ಪ್ರತಿಪತ್ತಿನಲ್ಲಿ ಅವನು ಪೂರ್ವ ದಿಕ್ಕಿನಲ್ಲಿರ್ತಾನೆ. ಪೂರ್ಣಿಮೆ ದಿವಸ ಪೂರ್ವ ದಿಕ್ಕಿನಲ್ಲೇ ಇರ್ತಾನೆ. ಅಂದರೆ ಪೂರ್ಣಿಮೆಯ ಆಚೆ ಈಚಿನದು. ಪೂರ್ಣಿಮೆಯ ಆಚೆಗೆ ಶುಕ್ಲ ಪಕ್ಷದಲ್ಲೇ ಬರ್ತಕ್ಕಂಥ ತಿಥಿಗಳು ಯಾವುದು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ತ್ರಯೋದಶಿ, ಚತುರ್ದಶಿ ಈ ಥರದ್ದು. ಶುಕ್ಲ ಚತುರ್ದಶಿ, ತ್ರಯೋದಶಿ, ದ್ವಾದಶಿ. ಹಾಗೆ ಕೃಷ್ಣ ಪ್ರತಿಪತ್ತು, ಕೃಷ್ಣ ದ್ವಿತೀಯ, ಕೃಷ್ಣ ತೃತೀಯ ಈ ರೀತಿಯಾದದ್ದು. ಆ ಸನ್ನಿವೇಶದಲ್ಲಿ ಅದು ಪೂರ್ವ ದಿಕ್ಕು, ಪೂರ್ವಾದ್ರಿ, ಅದು ಚಂದ್ರನ ಉದಯಾದ್ರಿ. ಇನ್ನೊಂದು ಸಂದರ್ಭದಲ್ಲಿ ಚಂದ್ರನ ಉದಯಾದ್ರಿ ಮತ್ತೊಂದು. ಆದರೆ ಸಾಮಾನ್ಯಕ್ಕೆ ಕಾವ್ಯಗಳಲ್ಲೆಲ್ಲ ಪೂರ್ವ ದಿಕ್ಕಿನ ಪರ್ವತವನ್ನೇ ಉದಯಾದ್ರಿ ಅಂತ ಕರೆಯೋದು. ಯಾಕೆಂದರೆ ತುಂಬು ಚಂದ್ರನ ಉದಯ ನೋಡೋದಕ್ಕೆ ಚೆನ್ನ. ಒಂದು ಗೆರೆಯಾಗಿ ಉದಯಿಸಿದಾಗ ಚಂದ್ರನ ನೋಡೋದಕ್ಕೆ ಅಷ್ಟು ವಿಶೇಷ ಅಂತ ಅನಿಸೋಲ್ಲ. ಹೀಗಾಗಿ ಸೂರ್ಯ ಉದಯಿಸುವ ಪೂರ್ವಾದ್ರಿಯನ್ನೇ ಚಂದ್ರನಿಗೂ ಕೂಡ ಉದಯಾದ್ರಿ ಅಂತ ಕರೆಯೋದು ಉಂಟು. ಹಾಗಾಗಿ ಇಲ್ಲಿ ಅದನ್ನು ಪೂರ್ವ ದಿಕ್ ಪರ್ವತ ಅಂತಲೇ ಇಟ್ಕೊಳ್ಬಹುದು. ನೀಲ ನೀರಜ ನಿಭೆ ಹಿಮಗೌರಂ, ಅವನು ಬೆಳ್ಳಗೆ ಇದ್ದಾನೆ. ಹಿಮಗೌರ, ಹಿಮದಷ್ಟು ಬೆಳ್ಳಗೆ ಇದ್ದಾನೆ. ಅವನ ಕಾಂತಿ ನೀಲಾಕಾಶದಲ್ಲಿ, ನೀಲ ನೀರಜ ನಿಭೆ, ಆ ಒಂದು ಆಕಾಶದಲ್ಲಿ, ಕನ್ನೈದಿಲೆಯ ಹಾಗಿರುವ ಆಕಾಶದಲ್ಲಿ ಹಿಮಗೌರಂ, ಆ ಬೆಳಪಿನ ಕಾಂತಿ, ಕರಜಾಲಂ, ಕಿರಣಗಳ ಜಾಲ ಹಬ್ಬಿಕೊಂಡಾಗ ಸಮುದ್ರದ ನೀರಿನಲ್ಲಿ ಚಂದ್ರನ ಬೆಳಕು ಪ್ರತಿಫಲಿಸಿ ಅದು ಗಂಗಾ ಜಲದಂತೆ ಕಾಣಿಸ್ತು ಅಂತ. ಸಮುದ್ರದ ನೀರು ನೀಲವಾದದ್ದು, ಅದರ ಮೇಲೆ ಚಂದ್ರನ ಬೆಳಕು ಬಿದ್ದದ್ದು ಸಮುದ್ರಕ್ಕೆ ಗಂಗೆ ಹರಿದಂತೆ ಆಯಿತು ಅಂತ. ಗಂಗಾ ಜಲ ಬಿಳುಪಾದಂಥದ್ದು ಯಮುನೆಗೆ ಹೋಲಿಸಿದರೆ. ಏಕೆಂದರೆ ಗಂಗೆ ಭಾಗೀರಥಿಯಾಗಿ ಹರಿದು ಬರುವಂಥ ಎಡೆ ಹೆಚ್ಚು ಬಿಳಿಯ ಸುದ್ದೆ ಮಣ್ಣಿಂದ ಕೂಡಿರತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಒಂದು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಯಾವುದನ್ನು ನಾವು ಉತ್ತರಾಖಂಡ ಅಂತ ಕರಿತೀವಿ, ಆ ಪ್ರಾಂತದಲ್ಲಿ ನೋಡಿದಾಗ ಗೊತ್ತಾಗುತ್ತದೆ. ಬಿಳುಪು ಅಂತಂದರೆ ನಾವು ವೈಟ್ ಲೈಟ್ ತರಹ ಇರಬೇಕು, ಸುಣ್ಣದ ಥರ ಇರಬೇಕು ಅಂದರೆ ಅಲ್ಲ, ಒಂದು ಬಿಳಿಯ ಛಾಯೆ. ಪ್ರಯಾಗದಲ್ಲಿ ನೋಡಿದ್ರೆ ಮತ್ತೂ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತದೆ. ಯಮುನೆ ನೀಲವಾಗಿ ಹರಿದು ಬರ್ತಾಳೆ, ಸ್ವಲ್ಪ ನಿಧಾನಕ್ಕೆ ಹರಿದು ಬರ್ತಾಳೆ. ಅಬ್ಬರ ಇಲ್ಲ ಯಮುನೆ ಇದು, ಗಂಗೆ ಇದು ಅಬ್ಬರ ಹೆಚ್ಚು ಉಂಟು ಅಂತ ಗೊತ್ತಾಗುತ್ತದೆ. ಆ ಕಲ್ಪನೆಯನ್ನು ಇವನು ತೋರ್ಪಡಿಸ್ತಾನೆ. ದ್ಯಾಂ ನಿರುಂಧತತಿ ನೀಲಘನಾಭಂ ಧ್ವಾಂತಮುದ್ಯತಕರೇಣ ಪುರಸ್ತಾತ್ ಕ್ಷಿಪ್ಯಮಾಣಮಸಿತೇತರ ಭಾಸಾ ಶಂಭುನೇವ ಕರಿಚರ್ಮಚಕಾಸೆ. ಆ ಚಂದ್ರ ಇಷ್ಟು ಸುಂದರವಾಗಿ ಆಕಾಶದಲ್ಲಿ ವ್ಯಾಪಿಸಿಕೊಂಡ ಅಂತಂದರೆ
ಮುಂದೆ ಚಂದ್ರನ ಕಾಂತಿ ಬೆಳ್ಳಗೆ ಶಿವನಂತೆಯೂ, ಹಿಂದೆ ಅವನು ಆ ಆನಂದೋನ್ಮತ್ತ ತಾಂಡವ ಮಾಡುವಾಗ ಗಜಾಜಿನವನ್ನು ಕಿತ್ತು ಬಿಸಾಡದ ಆ ರೀತಿಯಲ್ಲಿ ಅವನು ಬಿಡ್ತಾ ಇರತಕ್ಕಂಥ ಶಂಭುನೇವ ಕರಿಚರ್ಮ ಕ್ಷಿಪ್ಯಮಾಣಂ ಇವ. ಅಂದರೆ ಅವನು ಆನಂದ ತಾಂಡವ ಮಾಡುವಾಗ ದಿಗಂಬರ ನಾಟ್ಯವೇ ಮಾಡ್ತಾನೆ. ಅವನು ಚಿದಂಬರ, ಜ್ಞಾನವನ್ನು ಮಾತ್ರವೇ ವಸ್ತ್ರವಾಗಿ ಉಳ್ಳಂಥವನು. ಅವನು ಬಿಟ್ಟು ತಳ್ಳುತ್ತಾ ಇರತಕ್ಕಂಥ ಗಜಚರ್ಮ ಎಂಬಂತೆ ಕತ್ತಲೆ, ಅವನೇ ಎಂಬಂತೆ ಚಂದ್ರನ ಬೆಳದಿಂಗಳು ಕಾಣಿಸ್ತು ಅಂತ. ನಮಗಿವತ್ತು ನಗರಗಳಲ್ಲಿ ಲೈಟ್ ಪೊಲ್ಯೂಷನ್ ಎಲ್ಲ ಆಗಿ ಬೆಳದಿಂಗಳಿನ ಮಾಹಾತ್ಮ್ಯ ಗೊತ್ತಾಗ್ತಾ ಇಲ್ಲ. ಹಿಂದಿನ ಕವಿಗಳಲ್ಲಿ ತುಂಬ ಬೆಳದಿಂಗಳಿನ ವರ್ಣನೆ ಬರುತ್ತದೆ. ಅದೇನು ಬೆಳದಿಂಗಳು ಮಬ್ಬಾಗೇ ಇರುತ್ತೆ, ಅದಕ್ಕೆ ಯಾಕಿಷ್ಟು ಕೊಂಡಾಟ ಅಂತ ನಮಗೆ ಅನ್ನಿಸಬಹುದು. ಆದರೆ ಗಾಢವಾದ ಅಮಾವಾಸ್ಯೆಯ ಕಗ್ಗತ್ತಲನ್ನು ನೋಡಿದವರಿಗೆ, ಅದು ಬಿಟ್ಟು ಬೇರೆ ಏನೂ ಇಲ್ಲದೆ ಇರತಕ್ಕಂಥ ಕತ್ತಲಂದರೆ ಕತ್ತಲು, ಕತ್ತಲನ್ನು ಕಂಡವರಿಗೆ ಮತ್ತು ಪೂರ್ಣಿಮೆಯಲ್ಲಿ ದೇದೀಪ್ಯಮಾನವಾದ ಬೆಳದಿಂಗಳನ್ನು ನೋಡಿದವರಿಗೆ ಆ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತೆ. ಅದು ಬೆಂಗಳೂರಿನಂಥ ನಗರಗಳಲ್ಲಿ ಗೊತ್ತಾಗೋಲ್ಲ. ಅಮಾವಾಸ್ಯೆಯೂ ಗೊತ್ತಾಗೋಲ್ಲ, ಪೂರ್ಣಿಮೆಯೂ ಗೊತ್ತಾಗೋಲ್ಲ. ಬೆಂಗಳೂರಿಂದ ಒಂದು 30-40 ಕಿಲೋಮೀಟರ್ ಆಚೆ ಇಂಟೀರಿಯರ್ಸ್ಗೆ ಹೋದರೆ, ಎಲ್ಲಿ ಬೀದಿ ದೀಪವೂ ಇಲ್ಲವೋ ಅಲ್ಲಿ ಮಾತ್ರ ಕಾಣಿಸುತ್ತದೆ. ಆಗ ಗೊತ್ತಾಗುತ್ತದೆ ಬೆಳದಿಂಗಳಿಂದು, ಅಮಾವಾಸ್ಯೆಯದು ಈ ವ್ಯತ್ಯಾಸ ಎಲ್ಲ ಹೇಗೆ ಅಂತ. ನಮ್ಮ ಸಂಸ್ಕೃತ ಕವಿಗಳು ಪ್ರೀ ಟೆಕ್ನಾಲಜಿಕಲ್ ಇಯರ್ ಆದವರಾದ್ದರಿಂದ ಕನ್ನಡ ಕವಿಗಳು ಇವರೆಲ್ಲ ಪ್ರಾಚೀನರು ಅಷ್ಟು ವರ್ಣಿಸ್ತಾರೆ. ಇವನು ಬೆಳದಿಂಗಳನ್ನು ರನ್ನ ಅಂತೂ ಬಲಗಸೆಯಿಂದ ತೀವಿ ಕೊಳ್ಳುವಂತೆ ಅಂತ, ಬೊಗಸೆಯಿಂದ ಕುಡಿಯುವ ಹಾಗೆ ಕಾಣಿಸುತ್ತದೆ ಅಂತ ಹೇಳ್ತಾನೆ. ಅಷ್ಟು ಮಂದವಾಗಿ ದಟ್ಟವಾಗಿ ಬರ್ತಾ ಇದೆ ಅಂತ. ಭಾಸನದು ಅಂತ ಒಂದು ಪದ್ಯ ಇದೆ, ಕಪಾಲೆ ಮಾರ್ಜಾಲಿ ಪಯೀತಿ ಲೇಢಿ ಚಷಕಂ ಅಂತ ಹೇಳ್ಬಿಟ್ಟು ಆ ತಲೆಬುರುಡೆಯಲ್ಲಿ ಏನಾದರೂ ಚಿಪ್ಪಿನಲ್ಲಿ ಏನಾದರೂ ಚಂದ್ರನ ಬೆಳಕು ಪ್ರತಿಫಲಿಸಿದರೆ ಹಾಲು ಇದೆ ಅಂತ ಅಂದ್ಕೊಂಡು ಬೆಕ್ಕು ನೆಕ್ಕೋಕ್ಕೆ ಹೋಯಿತು. ಈ ರೀತಿಯಾಗಿ ಭ್ರಮೆ ಆಯಿತು. ಒಬ್ಬ ಸುಂದರಿಯ ಮೈ ಮೇಲೆ ಬಿದ್ದಂಥದ್ದನ್ನು ಕಂಡಾಗ ಅವಳು ಜಾರ್ತಾ ಇದೆಯಲ್ಲ, ಇದೇನು ತನ್ನ ಉತ್ತರೀಯ ಅಂತ ಮತ್ತೆ ಎಳ್ಕೊಳಕ್ಕೆ ಹೋದಳು. ಈ ರೀತಿಯಾಗಿ ಚಂದ್ರನ ಕಾಂತಿ ಹೀಗೆಲ್ಲ ಭ್ರಮೆಯನ್ನು ಉಂಟು ಮಾಡ್ತು ಅಂತೆಲ್ಲ ಹೇಳ್ತಾರೆ. ಕವಿಗಳ ವರ್ಣನೆಗೆ ಒಂದು ಅನುಭವದ ಸತ್ಯ ಇದೆ. ಅದು ಬೆಳದಿಂಗಳಿನ ಸೌಂದರ್ಯ. ಇಲ್ಲಿ ಹಾಗೇನೆ. ಮತ್ತು ಭಾರವಿ ಹಿಂದೆ ಹಿಮಾಲಯ ಪರ್ವತವನ್ನು ವರ್ಣಿಸುವಾಗಲೂ ಕೂಡ ಹಿಂದೆ ಕಗ್ಗತ್ತಲು, ಬೆಟ್ಟ ಸೂರ್ಯ ಬಿಂಬವನ್ನು ತಡೆಯಬಲ್ಲಂಥ ಎತ್ತರದ್ದು, ಅದರ ಮುಂದೆ ಆ ಹಿಮದ ಬಿಳುಪು, ಅದರಿಂದಾಗಿ ಮುಂದೆ ಶಿವ ಅಟ್ಟಹಾಸ ಮಾಡ್ತಾ ನಿಂತಿದ್ದಾನೆ, ಹಿಂದೆ ಅವನ ಜಟಾಜೂಟ ಮತ್ತು ಕರಿಚರ್ಮ ಇದೆ ಅನ್ನುವಂಥ ಕಲ್ಪನೆ ಮಾಡ್ತಾನೆ. ಆ ಥರದ ಕಲ್ಪನೆಯನ್ನು ಮತ್ತೆ ಇನ್ನೊಂದು ಸರ್ತಿ ಮಾಡಿದ್ದಾನೆ. ಕೆಲವೊಮ್ಮೆ ಕವಿಗಳಿಗೆ ತಮ್ಮ ಫೇವರೆಟ್ ಇಮ್ಯಾಜಿನೇಷನ್ಸು, ಕ್ಯಾಚಿ ಫ್ರೈಸಸ್ಸು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರ್ತವಲ್ಲ, ಇಲ್ಲಿ ಅದನ್ನು ನಾವು ಕಾಣ್ತೀವಿ. ಮುಂದೆ ಕವಿ ಹೇಳ್ತಾನೆ, ಲೇಖಯ ವಿಮಲ ವಿದ್ರುಮಭಾಸ ಸಂತತಂ ತಿಮಿರಮಿಂದುರರ ವಿಂದುರುದಾಸೆ ದಂಷ್ಟ್ರಯ ಕನಕ ಟಂಕಪಿಶಂಗ್ಯ ಮಂಡಲಂ ಭುವ ಇವಾದಿವರಾಹ. ಚಂದ್ರ ತನ್ನ ಮನೋಹರವಾದ ಕಾಂತಿಯಿಂದ ಉದಿಸಿಕೊಂಡು ಬರುವಾಗ ಮೊದಲಿಗೆ ಅವನ ಕಾಂತಿಯ ಮೇಲೆ ಸಂಧ್ಯಾ ಸೂರ್ಯನ ಕಾಂತಿಯು ಬಿದ್ದಿದೆ. ನಾವು ಪೂರ್ಣಿಮೆಯ ಚಂದ್ರನನ್ನು ಕಂಡಾಗ ಮೊದಲಿಗೆ ಉದಿಸ್ತಾ ಇದ್ದರೆ ಅವನು ಬಂಗಾರದ ಬಣ್ಣದ ಉಂಡೆಯಂತೆ ಕಾಣಿಸ್ತಾನೆ, ಬೆಳಪಾಗಿ ಕಾಣಿಸೋಲ್ಲ. ಕೆಂಗೇಸರಿಯ ಬಣ್ಣದಲ್ಲಿ, ಬೆಳಗೇಸರಿಯ ಬಣ್ಣದಲ್ಲಿ ಕಾಣ್ತಾನೆ. ಆ ರೀತಿ ಇರುವಂತಹ ಆತನ ಒಂದು ರೂಪ ಏನಿದೆ, ಹವಳದಿಂದ ಮಾಡಿರ್ತಕ್ಕಂಥ ಉಳಿಯಿಂದ ಭೂಮಿಯನ್ನೇ ಎತ್ತಿ ಹಾಕ್ತಾ ಇದ್ದಾನ ಅನ್ನುವಂತೆ ಕಾಣಿಸ್ತಾ ಇದ್ದಾನೆ. ಆದಿವರಹ ತನ್ನ ದಂಷ್ಟ್ರಾಗದಿಂದ ಭೂಮಿಯನ್ನು ಎತ್ತುತ್ತಾ ಇದ್ದಾನೋ ಎನ್ನುವಂತೆ ದಂಷ್ಟ್ರಯ ಕನಕ ಟಂಕ ಪಿಶಂಗಿಯ. ಆದಿವರಾಹ ತನ್ನ ಕೋರೆಯ ಮೂಲಕವಾಗಿ ಭೂಮಿಯನ್ನು ಎತ್ತದ. ಆ ಆದಿವರಾಹನ ಕೋರೆ ಒಳ್ಳೆ ಸೊಗಸಾಗಿರ್ತಕ್ಕಂಥ ಬಂಗಾರದ ಕಾಂತಿಯಿಂದ ಕೂಡಿದ್ದು. ಅದು ತಿವಿದು ಮೇಲಕ್ಕೆತ್ತಿದರೆ ಭೂಮಿಯನ್ನು ಹೇಗೆ ಭೂಮಿ ಮೇಲಕ್ಕೆ ಬರುತ್ತೋ ಆ ರೀತಿಯಾಗಿ ಕತ್ತಲೆಯನ್ನೆಲ್ಲ ಚಂದ್ರ ತನ್ನ ಕಿರಣಗಳಿಂದ ತಳ್ಳಿ ಹಾಕಿಬಿಡ್ತಾ ಇದ್ದಾನೆ, ಮನೋಹರವಾಗಿ ತೋರ್ತಾ ಇದೆ ಅಂತ ಕವಿ ಕಲ್ಪನೆ ಮಾಡ್ತಾನೆ. ಆಮೇಲೆ ಅವನ ಬಣ್ಣ ನೋಡಿ, ಕುಂಕುಮಾರುಣ ಪಯೋಧರ ಗೌರಹ ಅಂತ ಹೇಳ್ಬಿಟ್ಟಂತಾನೆ. ಚಂದ್ರ ಬಿಂಬ ಸುಂದರಿಯ ಸ್ತನದ ಮೇಲೆ ಚಂದನ ಮತ್ತು ಕುಂಕುಮ ಕೇಸರಿಯನ್ನು ಸೇರಿ ಹಚ್ಚಿಕೊಂಡ್ರೆ ಹೇಗಿರುತ್ತೋ ಆ ಬಣ್ಣದಲ್ಲಿತ್ತು ಅನ್ನುವಂತೆ ಹೇಳ್ತಾನೆ. ಮುಂದೆ ಅವನ ಒಂದು ಮನೋಧರ್ಮ ಮತ್ತೆ ಕಾಣಿಸುತ್ತೆ ನೋಡಿ. 25ನೇ ಪದ್ಯದಲ್ಲಿ, ತತ್ಪೂರ್ವದಲ್ಲಿ ಮತ್ತೊಂದು ಪದ್ಯ ಇದೆ, ಓದೋಣ. ಉದ್ಗತೇಂದು ಮವಿ ಭಿನ್ನ ತಮಿಸ್ರಾಂ ಪಶ್ಯತಿ ಸ್ಮರಜನೀ ಅತಿ ತೃಪ್ತ ವ್ಯಂಶುಕ ಸ್ಫುಟಮುಖೀ ಮತಿ ಜಿಂಹಾಂ ವ್ರೀಡಯ ನವವಧೂಮಿವ ಲೋಕಃ. ಅಂದರೆ ಚಂದ್ರ ಮೇಲೆದ್ದು
ಇನ್ನೂ ಕತ್ತಲೆ ಹೋಗಿಲ್ಲದ ರಾತ್ರಿಯನ್ನು ನೋಡ್ತಾ ಇದ್ದಾನೆ. ಆ ಕತ್ತಲೆಯ ರಾತ್ರಿ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಕತ್ತಲೆ ಎನ್ನುವ ಮುಸುಕನ್ನು ಹಾಕ್ಕೊಂಡಿರ್ತಕ್ಕಂಥ ರಾತ್ರಿ ತನ್ನ ಮುಖವನ್ನು ತೋರಿಸಲೋ ಬೇಡವೋ ಅಂತ ನವವಧುವಿನಂತೆ ನಾಚಿಕೊಳ್ತಾ ಇದ್ದಾಳೆ. ಮತ್ತೆ ಮತ್ತೆ ತನ್ನ ಕಿರಣ ಅನ್ನೋ ಕೈಗಳಿಂದ ಅದನ್ನು ಓಸರಿಸಿ ತೆಗೆಯುವ ರೀತಿಯಲ್ಲಿದೆ ಅಂತ. ವ್ಯಂಶುಕ ಸ್ಫುಟ ಮುಖೀಂ ಅತಿಜಿಂಹಾಂ ವ್ರೀಡಯ, ನಾಚಿಕೆಯಿಂದ ಮರೆಮಾಚಿಕೊಳ್ತಾ ಇರ್ತಕ್ಕಂಥ ನವವಧೂಮಿವ ರಜನೀಂ ರಾತ್ರಿಯನ್ನು ವಿತೃಪ್ತ ಲೋಕ, ತೃಪ್ತಿಯಿಲ್ಲದ ಲೋಕ ಚಂದ್ರ ಕಿರಣ ಅನ್ನೋ ಕೈಗಳಿಂದ ಮತ್ತೆ ಮತ್ತೆ ಓಸರಿಸಿ ನೋಡುವ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಆ ದುಕೂಲವನ್ನು ಎತ್ತಿ ಸುಂದರಿಯೊಬ್ಬಳನ್ನು ಕಾಣಬೇಕು ಅನ್ನುವ ತಹತಹೆ ಇರುವಂಥ ರೀತಿಯಲ್ಲಿ ಇದು ಅಂತ ಚಿತ್ರಣ ಮಾಡ್ತಾನೆ. ಇಲ್ಲಿ ಮುಂದೆ ನಾನು ಮೊದಲೇ ಹೇಳಿದಂತೆ ಭಾರವಿಯ ಒಂದು ಮುಖ್ಯವಾದ ಪಲ್ಲವಿ, ನ ಪ್ರಸಾದ ಮುಚಿತಂ ಗಮಿತಾದ್ಯೌರ್ ನೋಧೃತಂ ತಿಮಿರಮದ್ರಿವನೇಭ್ಯ ದಿಂಗ್ಮುಖೇಶು ನ ಚ ಧಾಮ ವಿಕೀರ್ಣಂ ಭೂಷಿತೈವ ರಜನೀ ಹಿಮಭಾಸ. ಚಂದ್ರ ಉದಯಿಸ್ತಾನೆ, ಆದರೂ ಕೂಡ ಆಕಾಶದ ಕತ್ತಲೆಲ್ಲ ಹೋಗಿಲ್ಲ. ನ ಪ್ರಸಾದ ಮುಚಿತಂ ಗಮಿತಾ ದ್ಯೌಹು, ಪ್ರಸಾದ ಅಂದರೆ ತಿಳಿತನ, ಆಕಾಶ ಇನ್ನೂ ತಿಳಿತನವನ್ನು ಪಡ್ಕೊಳ್ಳಿಲ್ಲ. ದ್ಯೌ ಅನ್ನೋ ಶಬ್ದ ಸ್ತ್ರೀಲಿಂಗ, ಅದಕ್ಕೆ ಗಮಿತಾ ಅಂತ ಇದೆ. ಆಮೇಲೆ ನೋಧೃತಂ ತಿಮಿರಂ ಅದ್ರಿವನೇಭ್ಯ, ಬೆಟ್ಟ ಮರ ಇತ್ಯಾದಿಗಳೆಲ್ಲ ಕಾಡುಗಳಲ್ಲಿ ಇಲ್ಲೆಲ್ಲ ಇದ್ದಂಥ ಕತ್ತಲೆಯೂ ಪೂರ್ತಿ ಹೋಗಲಿಲ್ಲ. ಯಾಕೆಂದರೆ ಬೆಟ್ಟಗಳಲ್ಲಿ ತಪ್ಪಲಿನ ಪ್ರದೇಶದಲ್ಲಿ ಬೆಟ್ಟದ ನೆರಳೇ ಬಂದು ಚಂದ್ರನ ಕಾಂತಿಯೂ ಕೂಡ ಮರೆಯಾಗುತ್ತದೆ. ಕಾಡುಗಳಲ್ಲಿ ಮರಗಳ ಅಡ್ಡವೇ ಆಗಿ ಕೆಳಗಡೆಗೆ ಕತ್ತಲು ಉಳಿಯುತ್ತದೆ. ಒಟ್ಟಿನಲ್ಲಿ ಚಂದ್ರನ ಕಾಂತಿ ಪೂರ್ಣವಾಗಿ ಆಕಾಶವನ್ನೆಲ್ಲ ನಿರ್ಮಲಗೊಳಿಸೋಕ್ಕಾಗಲಿಲ್ಲ. ಯಾಕೆಂದರೆ ಚಂದ್ರನ ಗಾತ್ರ ಎಲ್ಲಿ, ಆಕಾಶದ ಅಪಾರ ವಿಸ್ತಾರ ಎಲ್ಲಿ. ಹಾಗೆ ಈ ಬೆಟ್ಟ ಮತ್ತು ಕಾಡುಗಳ ಅವುಗಳ ನೆರಳಿಂದಾಗಿ ಪೂರ್ಣವಾಗಿ ಬೆಳದಿಂಗಳು ಕತ್ತಲೆಯನ್ನು ಹೋಗಲಾಡಿಸೋಕೆ ಆಗಲಿಲ್ಲ. ದಿಗ್ಮುಖೇಶು ನಚ ಧಾಮ ವಿಕೀರ್ಣಂ, ಅದೇ ರೀತಿ ಎಲ್ಲ ದಿಕ್ಕುಗಳಲ್ಲೂ ಸಮಾನವಾಗಿ ಕಾಂತಿ ಬರಲಿಲ್ಲ. ಪೂರ್ವ ದಿಕ್ಕಿನಲ್ಲಿ ಚಂದ್ರ ಇದ್ದಾನೆ, ಪೂರ್ಣಚಂದ್ರ ಅಂತಂದರೆ, ಪಶ್ಚಿಮ ದಿಕ್ಕಿನಲ್ಲಿ ಪೂರ್ತಿಯಾಗಿ ಅದೇ ಮಟ್ಟದ ಬೆಳಕು ವಿತ್ ದ ಸೇಮ್ ಇಂಟೆನ್ಸಿಟಿ ಇರೋಕ್ಕೆ ಸಾಧ್ಯವಿಲ್ಲ. ಹೀಗಿದ್ದರೂ ಕೂಡ ಭೂಷಿತ ಇವ ರಜನಿ ಹಿಮಭಾಸ, ಹಿಮಭಾಸ ಅಂತಂದರೆ ಹಿಮಭಾಹ ಅಂದರೆ ಚಂದ್ರ, ಹಿಮಭಾಸ ಆ ಚಂದ್ರೇಣ ಭೂಷಿತ ಇವ ರಜನಿ. ಅವನೇನು ದೊಡ್ಡ ಕೆಲಸ ಮಾಡದೇ ಇದ್ದರೂ ಕೂಡ, ಎಲ್ಲ ಕತ್ತಲು ಕೆಡವದೇ ಇದ್ದರೂ, ಅದನ್ನು ತೊಳೆದಾಕದೇ ಇದ್ದರೂ ಕೂಡ ಇಡೀ ಜಗತ್ತು ರಾತ್ರಿ ಚೆನ್ನಾಗಿ ಕಾಣಿಸ್ತು ಅಂತ. ಮತ್ತೆ ಅದೇ ಬರುತ್ತದೆ, ಕಿಮೆವಹಿ ಮಧುರಾಣಂ ಮಂಡನಂ ನಾಕೃತೀನಾಂ ಅಂತ ಕಾಳಿದಾಸ ಹೇಳಿದಂತೆ, ಸುಂದರವಾದ ವಸ್ತುಗಳು ತಮ್ಮ ಕೆಲಸವನ್ನು ಪೂರ್ಣವಾಗಿ ಮಾಡದಂತೆ ತೋರದೇ ಇದ್ದರೂ ಅವುಗಳ ಸೌಂದರ್ಯಕ್ಕೆ ಚ್ಯುತಿ ಇಲ್ಲ. ಕಳಂಕಿಯಾಗಿದ್ದರೂ ಚಂದ್ರ ಸುಂದರನೇ ಆಗಿರ್ತಾನೆ ಅಂತ. ಅಂದರೆ ಒಂದು ಮಟ್ಟದ ಕೌಶಲ, ಒಂದು ಮಟ್ಟದ ಸತ್ವ ಬಂದ ಮೇಲೆ ಅದರ ಕೊರತೆಗಳು ಎದ್ದು ತೋರುವಂಥದ್ದಲ್ಲ ಅಂತ. ವ್ಯಕ್ತಿಗಳಲ್ಲಾದರೂ ಅಷ್ಟೇ, ಒಂದು ಮಟ್ಟದ ಸತ್ವೋನ್ನತಿ ಬಂದ ಮೇಲೆ ಮಿಕ್ಕಿದ್ದನ್ನಷ್ಟಾಗಿ ಗಣಿಸಬೇಕಾಗಿಲ್ಲ. ಅದರೊಳಗೆ ಅವರು ಪಾರವನ್ನು ಕಂಡಿದ್ದಾರೆ, ಅದರೊಳಗೆ ಉದ್ಧಾರ ಮಾಡಿಕೊಳ್ಳಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ. ಅವನ ಮಾತಿನ ಕ್ರಮ ಕೆಲವು ಕಡೆ ತುಂಬ ಮಧುರವಾಗಿ ಇಂಪಾಗುತ್ತದೆ, ವಿರಳವೇ ಆದರೂ ಇದು. ಮಾನಿನಿ ಜನವಿಲೋಚನ ಪಾತಾನುಷ್ಣ ಭಸ್ಮ ಕಲುಷಾನ್ ಪ್ರತಿಗೃಹನ್ ಮಂದ ಮಂದ ಮುದಿತ ಪ್ರಯಯೌಕಂ ಭೀತ ಭೀತ ಇವ ಶೀತಮಯೂಖ ಅಂತ. ಅಂದರೆ ಅವನು ಅಂಜುಕೊಂಡು ಬರ್ತಾ ಇದ್ದಾನೆ ಅಂತ. ಯಾಕೆ ಸುಂದರಿಯರಿಗೆ ವಿರಹವನ್ನು ಉಂಟು ಮಾಡ್ತಾನೆ. ಮಾನಿನಿ ಜನ ವಿಲೋಚನ ಪಾತಾನ್ ಉಷ್ಣ ಬಾಷ್ಪ ಕಲುಷಾನ್ ಪ್ರತಿಗೃಹನ್, ವಿರಹಿಣಿಯರ ನಿಟ್ಟುಸರನ್ನು, ಕಣ್ಣೀರನ್ನು ಇವುಗಳನ್ನೆಲ್ಲ ಸ್ವೀಕರಿಸಿಕೊಂಡು, ಅಯ್ಯೋ ಇವ್ರಿಗೆ ನಾನು ಎಲ್ಲಿ ಕಷ್ಟ ಕೊಟ್ಬಿಡ್ತೀನೋ ಅಂತಂದುಕೊಂಡು ಮೆಲ್ಲನೆ ಭಯಪಡ್ತಾ ಅಂಜಿಕೆಯಿಂದ ಬರ್ತಾ ಇದ್ದಾನೆ ಅಂತ. ಈ ಛಂದಸ್ಸಿಗೆ ಅನುಗುಣವಾದ ಪದಪ್ರಯೋಗ ಭೀತ ಭೀತ ಇವ ಶೀತಮಯೂಕ, ಅಲ್ಲಿ ಅನುಪ್ರಾಸವು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮಂದ ಮಂದ ಮುದಿತ ಪ್ರಯೌಖಂ, ಈ ರೀತಿಯಾದ ಕುಸರಿ ಕೆಲಸಗಳನ್ನು ಪ್ರಾಚೀನ ಕವಿಗಳು ತುಂಬ ಮಾಡ್ತಾರೆ. ಅದಕ್ಕೊಂದು ಮಾರ್ಗದರ್ಶಿ ಆದ. ಮುಂದೆ ನಾವು 30ನೇ ಪದ್ಯದಲ್ಲಿ ನೋಡ್ತೀವಿ. ಇಲ್ಲಿ ಚಕ್ರವಾಕದ ವಿರಹವನ್ನು ಕುರಿತು ಹೇಳುವುದಾಗಿದೆ. ಆತಪೇ ಧೃತಿಮತ ಆಸಹಬದ್ಧ್ವಾ ಯಾಮಿನಿ ವಿರಹಿಣ ವಿಹಗೇನ ಸೇಹ್ಯರೇನ ಕಿರಣ ಹಿಮರಶ್ಮೇರ್ ದುಃಖಿತೆ ಮನಸ್ಸಿ ಸರ್ವಮಸಹ್ಯಂ. ಸೂರ್ಯನ ಬಿಸಿಲಿನಲ್ಲಿ ಅಷ್ಟು ಕಣ್ಣಿಗೆ ಚುಚ್ಚುವ, ರಾಚುವ, ಮೈಯನ್ನು ಬೆಂಕಿ ಮಾಡಬಲ್ಲಂಥ ಸೂರ್ಯನ ಬಿಸಿಲಿನಲ್ಲಿ ಚಕ್ರವಾಕ ದಂಪತಿಗಳಿಗೆ ಪರಸ್ಪರ ಅವಲೋಕನ ಇತ್ತು. ಚೆನ್ನಾಗಿ ಒಂದನ್ನೊಂದು ನೋಡಿಕೊಂಡು ಸಂತೋಷಪಟ್ಟವು. ಅವುಗಳಿಗೆ ಆತ್ಮೀಯ ಸಹಚರ ಅಥವಾ ಸಹಚರಿ ಜೊತೆಗಿದ್ದರಿಂದ ಸೂರ್ಯನ ಬಿಸಿಲೂ ತಂಪಾಗಿತ್ತು.
ಈಗ ಚಂದ್ರನ ಕಾಂತಿಯಲ್ಲಿ ಪರಸ್ಪರ ಕಾಣದಂತೆ ಆಗಿದ್ದರಿಂದ ವಿರಹ ಬಂದು ಅದು ತುಂಬ ಸಂಕಟಕಾರಿಯಾಯಿತು. ಸೇಹಿರೇನ ಕಿರಣಾಹ ಹಿಮರಶ್ಮೇ, ಚಂದ್ರನ ಕಿರಣಗಳು ಅವುಗಳಿಂದ ಸಹಿಸಲ್ಪಡಲಿಲ್ಲ. ತುಂಬ ಕರ್ಮಣಿ ಪ್ರಯೋಗವನ್ನು ಮಾಡ್ತಾನೆ ಭಾರವಿ. ಬರೀ ಕರ್ಮಣಿ ಪ್ರಯೋಗವೇ ಜಾಸ್ತಿ ಮಾಡ್ತಕ್ಕಂಥದ್ದು. ಸಂಸ್ಕೃತಕ್ಕೆ ಒಂದು ಸುಲಭ ಅನುಕೂಲವಾದ ದಾರಿಯೂ ಹೌದು. ದುಃಖಿತೇ ಮನಸ್ಸಿ ಸರ್ವಮಸಹ್ಯಂ. ಮನಸ್ಸು ದುಃಖಿತವಾಗಿದ್ದಾಗ, ಮನಸ್ಸು ಸಪ್ಪಗಿದ್ದಾಗ ಎಲ್ಲವೂ ಸಹಿಸಲಾಗದೆ ಯಾವುದು ಬೇಡ ಅನಿಸುತ್ತೆ. ಇದನ್ನು ತುಂಬ ಚೆನ್ನಾಗಿ ಕ್ಷೇಮೇಂದ್ರ ಭಾರವಿಯ ಬಳಿಕ ಬಂದಂಥ ಕವಿ ತತ್ಸತ್ಯಂ ರಮಣೀಯಾನಾಂ ಸ್ವಸ್ಥೇ ಮನಸ್ಸಿ ರಮ್ಯತ ಅಚಾರು ಸುಖಿನಾಂ ಚಾರು ಚಾರು ದುಃಖಾಯ ದುಃಖಿನಾಂ ಅಂತನಲ್ಲ. ಇದೇ ಸಕಲ ಸಂತೋಷ ಸೌಂದರ್ಯ ರಹಸ್ಯ. ಮನಸ್ಸು ನೆಮ್ಮದಿಯಾಗಿದ್ದರೆ ಎಲ್ಲ ನೆಮ್ಮದಿಯಾಗಿರುತ್ತೆ. ಮನಸ್ಸು ನೆಮ್ಮದಿಯಾಗಿಲ್ವೋ ಯಾವುದು ನೆಮ್ಮದಿಯಾಗಿರೋಲ್ಲ ಅಂತ. ಈ ಒಂದು ಈಕ್ವೇಷನ್ ಹಾಕ್ಕೊಳ್ಳಿ, ನಿಮಗೆಲ್ಲ ಕಾಣಿಸುತ್ತದೆ ಅಂತ. ಮತ್ತೆ ಮತ್ತೆ ಬರತಕ್ಕಂಥದ್ದು ಈ ಭಾವ ನಮ್ಮೆಲ್ಲರ ಬದುಕಿನ ಅನುಪಲ್ಲವಿಯೇ ಆಗಿದೆ. ಆಮೇಲೆ ಮುಂದೆ ಹೇಳ್ತಾನೆ, ಸಂವಿಧಾತೋನಭಿಷೇಕಮುಪಾಸ್ಬುದಾಸೆ ಮನ್ಮತಸ್ಯ ಲಸದಂಶು ಜಲೌಘ ಯಾಮಿನೀ ವನಿತಯಾ ತತ ಚಿಹ್ನ ಸ್ವತ್ಪಲೋ ರಜತ ಕುಂಭೈವೆಂದು. ಚಂದ್ರ ನೋಡಿದರೆ ಮನ್ಮಥನಿಗೆ ಆ ಸೌಂದರ್ಯ ಸಾಮ್ರಾಜ್ಯ, ಭೋಗ ಸಾಮ್ರಾಜ್ಯದ ಪಟ್ಟಾಭಿಷೇಕ ಮಾಡೋದಕ್ಕೋಸ್ಕರವಾಗಿ ಇಟ್ಟಂತಹ ರಜತ ಕುಂಭ ಬೆಳ್ಳಿಯ ಕುಂಭದಂತೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ರಾತ್ರಿ ರಮಣಿ, ರಾತ್ರಿ ಯೋಷ, ಅವಳು ಯಾಮಿನಿ ವನಿತಾ, ರಾತ್ರಿಯ ರಾಣಿ, ಮನ್ಮಥನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆ ಪಟ್ಟಾಭಿಷೇಕಕ್ಕಾಗಿ ಒಂದು ಸುಂದರವಾದ ರಜತ ಕಲಶವನ್ನು ಇಟ್ಟಿದ್ದಾಳೆ. ಅಲ್ಲಿಯ ಕಲಂಕ ಚಂದ್ರನದೇನಿದೆ ಅದು ತತಚಿಹ್ನ ಸೋತ್ಪಲ. ಒಂದು ಕನ್ನೈದಿಲೆಯನ್ನು ಆ ಕಲಶದ ಮೇಲಿಟ್ಟರೆ ಹೇಗೋ ಆ ರೀತಿಯಾಗಿ ಅವನ ಲಾಂಛನ ಲಕ್ಷ್ಮ ಮಚ್ಚೆ ಕಾಣಿಸ್ತಾ ಇದೆ ಅಂತ ತುಂಬ ಸುಂದರವಾದ ಒಂದು ಚಿತ್ರಣವನ್ನು ಮಾಡಿದ್ದಾನೆ. ಬಹಳ ಸುಂದರವಾದ ಉತ್ಪ್ರೇಕ್ಷ ಅಲಂಕಾರ, ಸೊಗಸಾದಂಥದ್ದು. ಆಮೇಲೆ ಮುಂದೆ ಹೇಳ್ತಾನೆ ಕವಿ, ಸದ್ಮನಾಂ ವಿರಚನಾಹಿತ ಶೋಭೈರಾಗತ ಪ್ರಿಯ ಕಥೈರ್ ಅಪಿ ದೂತ್ಯಂ ಸನ್ನಿಕೃಷ್ಟರತಿಭಿ ಸುರದಾರೈರ್ಭೂಷಿತೈರಪಿ ವಿಭೂಷಣಮೀಶೆ. ಮತ್ತೆ ನಾನು ಮೊದಲೇ ಹೇಳಿದಂತೆ ಆ ಒಂದು ಕಲ್ಪನೆ ಬಂದಿದೆ. ಅವರು ಅಲಂಕಾರ ಮಾಡಿಕೊಂಡಿದ್ರು ಮಾಡಿಕೊಂಡಿಲ್ಲ ಅನಿಸಿ ಅಲಂಕಾರ ಮಾಡಿಕೊಳ್ತಾ ಇದ್ದಾರೆ ಈ ಅಪ್ಸರೆಯರು. ಸದ್ಮನಾಂ ವಿರಚನಾಹಿತ ಶೋಭೈಹಿ, ತುಂಬ ಚೆನ್ನಾಗಿರ್ತಕ್ಕಂಥ ಅವರು ಪಟಕುಟೀರಗಳನ್ನು, ಅಂದರೆ ಡೇರೆಗಳನ್ನು, ಉಪತ್ಯಕ ಅಂತ ಸಂಸ್ಕೃತದಲ್ಲಿ ಅದಕ್ಕೊಂದು ಹೆಸರು ಉಂಟು, ಅದೆಲ್ಲ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ತಮ್ಮ ಪ್ರೀತಮರು ಬರ್ತಾರೆ ಅಂತ. ಸನ್ನಿಕೃಷ್ಟ ರತಿಭಿ ಸುರದಾರೈಹಿ, ದೇವತಾ ಸುಂದರಿಯರು ಅವರು ಬಂದು ತಮ್ಮನ್ನು ರಮಿಸ್ತಾರೆ ಅಂತ ಸಂತೋಷ ಪಟ್ಟುಕೊಂಡಿದ್ದಾರೆ. ದೂತಿಯರನ್ನು ಕೂಡ ಕಳಿಸಿದ್ದಾರೆ. ಪ್ರಿಯಕಥೈರಪಿ ದೂತ್ಯಂ, ದೂತಿಯರ ಮೂಲಕವಾಗಿ ತಮ್ಮ ಪ್ರೀತಮರನ್ನು ಬರಮಾಡಿಕೊಳ್ಬೇಕು ಅಂತ ಎಲ್ಲ ವ್ಯವಸ್ಥೆ ಆಗಿದೆ. ಮತ್ತು ಅಲಂಕಾರವನ್ನು ಮಾಡಿಕೊಂಡಿದ್ದಾರೆ. ಭೂಷಿತೈರಪಿ ವಿಭೂಷಣ ಮೀಶೆ, ಅಲಂಕಾರವನ್ನು ಬಯಸಿದ್ರು. ಇದ್ದದ್ದು ಸಾಕಾಗಲಿಲ್ಲ, ಮತ್ತಷ್ಟು ಮಾಡ್ಕೊಳ್ಳೋಣ, ಇನ್ನಷ್ಟು ಮಾಡಿಕೊಳ್ಳೋಣ ಅಂತಕ್ಕಂಥದ್ದು. ಅಂದರೆ ಆತ್ಮೀಯರನ್ನು ಆನಂದಪಡಿಸಬೇಕು, ಅದಕ್ಕಾಗಿ ಏನೆಲ್ಲ ಮಾಡಬೇಕು, ಮಾಡಿದ್ದನ್ನೇ ಮಾಡಿದ್ರೂ ಪರವಾಗಿಲ್ಲ ಅನ್ನುವಂಥ ಭಾವ. ಇಲ್ಲಿಂದ ಆ ಸುಂದರಿಯರ ವಿಲಾಸವನ್ನು ಬೇರೆ ಬೇರೆ ರೀತಿಯಲ್ಲಿ ಕವಿ ಹೇಳ್ತಾನೆ. ಕೆಲವೊಂದು ಸಂಭಾಷಣೆಗಳು ಬರ್ತದೆ. ಆ ನಾಯಿಕೆ, ನಾಯಕ ಅಥವಾ ನಾಯಿಕ, ಸಖಿ ಇತ್ಯಾದಿಗಳ ಸಂವಾದ. ಉಚ್ಯತಾಂಸ ವಚನೀಯಮ ಶೇಷಂ ನೇಶ್ವರೇ ಪರುಷತಾ ಸಖಿ ಸಾಧ್ವಿ ಆನಯೈನ ಮನುನೀಯ ಕಥಂ ವಾ ವಿಪ್ರಿಯಾಣಿ ಜನಯನ್ನನುನೇಯ. ನಾಯಿಕೆ ಹೇಳ್ತಾ ಇದ್ದಾಳೆ, ಉಚ್ಯತಾಂ ಸ ವಚನೀಯ ಮಶೇಷಂ, ಅವನಿಗೇನು ಹೇಳಬೇಕೋ ಅದನ್ನೆಲ್ಲವನ್ನ ಹೇಳಿಬಿಡು ಅಂತ ಅವಳು ಹೇಳ್ತಾಳೆ. ದೂತಿಯನ್ನು ಕಳಿಸ್ತಾ ಇದ್ದಾಳೆ ತನ್ನ ಪ್ರೀತಮ ಬರಬೇಕು ಅಂತ. ಯಾಕೋ ಏನೋ ಮನಸ್ಸಿಗೆ ಸ್ವಲ್ಪ ಕಸಿಬಿಸಿ ಇದೆ. ನೋಡು, ನಾನು ಏಕ್ ಮಾರೋ ದೋ ತುಕಡ ನಿಕಾಲ್ಸ್ ಮಾತಾಡೋಳು, ಅದನ್ನೆಲ್ಲವನ್ನೂ ಅವನಿಗೆ ಹೇಳಿಬಿಡು ಅಂತ. ಆಗ ನೇಶ್ವರೇ ಪರುಷತಾ ಸಖಿ ಸಾಧ್ವಿ ಅಂತ ಅವಳು ಉತ್ತರ ಕೊಡ್ತಾಳೆ. ಅಲ್ಲಮ್ಮ, ನೀನು ಪ್ರೀತಮನಲ್ಲಿ ಕಠೋರವಾಗಿ ನಡ್ಕೊಳ್ಬೇಡ, ಸ್ವಲ್ಪ ಮೃದುವಾಗಿರಬೇಕು. ಪ್ರೀತಿ ಕಠೋರತೆ ಬಂದರೆ ನಿಲ್ಲುವಂಥದ್ದಲ್ಲ ಅಂತ. ಆನಯೈನ ಮನುನೀಯ ಕಥಂ, ಅವನನ್ನು ಹಾಗಿದ್ರೆ ಸಮಾಧಾನ ಪಡಿಸಿ ಆನಯ ಅನುನೀಯ, ಅವನನ್ನು ಅನುನಯ ಮಾಡಿ ಕರ್ಕೊಂಡು ಬಾ ಹಾಗಿದ್ರೆ ಅಂತ ಇವಳಂತಾಳೆ. ಕಥಂ ವಾ ವಿಪ್ರಿಯಾಣಿ ಜನಯನ್ ಅನುನೇಯ, ಅವನನ್ನು ಒರಟಾಗಿ ಮಾತಾಡಿಬಿಟ್ಟು ಅವನು ಒರಟಾಗಿ ನಡ್ಕೊಳ್ತಾನೆ, ಅವನಿಗೆ ಸಮಾಧಾನ ನಾನು ಹೇಗೆ ಹೇಳಲಿ ಅಂತ. ಅಂದರೆ ಮೊದಲಿಗೆ ಸಖಿ ಹೇಳ್ತಾಳೆ,
ಅವನಲ್ಲಿ ಹೊರಟು ಮಾಡಬೇಡ ಅಂತ. ಹಾಗಿದ್ರೆ ಸಮಾಧಾನದಾಗಿ ಕರ್ಕೊಂಡು ಬಾ ಅಂದರೆ ಅವನು ಹೊರಟಾಗಿ ನಡ್ಕೊಳ್ತಾನೆ, ಅವನನ್ನು ಹೇಗೆ ಸಮಾಧಾನ ಮಾಡೋದು ಅಂತ. ಅಂದರೆ ಈ ದೂತಿಗೆ ಅಥವಾ ಸಖಿಗೆ ಹೋಗಬೇಕು ಅಂತಲೇ ಮನಸ್ಸಿಲ್ಲ. ಅದಕ್ಕೆ ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತ, ನೀನು ಹೀಗೆ ಮಾಡು ಹಾಗೆ ಮಾಡು, ಅವನು ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತ ಹೇಳುವಂಥದ್ದು. ಈ ರೀತಿಯಾದದ್ದು ಎಷ್ಟೋ ಬಾರಿ ಆಗುತ್ತದೆ. ನಾವು ಯಾರನ್ನೋ ಮಾಧ್ಯಸ್ಥಕ್ಕೆ ಅಂತ ವಹಿಸಿಕೊಂಡ್ರೆ ಬೆಕ್ಕುಗಳ ಜಗಳದಲ್ಲಿ ಕಜ್ಜಾಯ ಕೋತಿಯ ಪಾಲಾಯಿತು ಅಂತ ಗಾದೆ ಇದೆಯಲ್ಲ, ಆ ಕಥೆ ಬೇರೆ ನಿಮಗೆ ಗೊತ್ತಿದೆಯಲ್ಲ. ಕಜ್ಜಾಯ ಒಂದನ್ನು 2 ಬೆಕ್ಕುಗಳು ಕದ್ದುಕೊಂಡು ಬಂದು ಸಮಾನವಾಗಿ ಹಂಚಿಕೊಳ್ಳೋಕ್ಕಾಗದೆ ಕಚ್ಚಾಡ್ತಾ ಇದ್ದರೆ ಕೋತಿ ಒಂದು ತಕ್ಕಡಿ ತಂದು ನಾನು ತೂಗ್ತೀನಿ ಅಂತ ಮುರಿದು ಹಾಕಿ ಈ ಕಡೆ ಜಾಸ್ತಿ ಆಯಿತು ಅಂತ ಆ ಕಡೆ ಮುರಿಯೋದು, ಆ ಕಡೆ ಜಾಸ್ತಿ ಆಯಿತು ಈ ಕಡೆ ಮುರಿಯೋದು, 2 ತುಂಡುಗಳನ್ನು ಕಜ್ಜಾಯ ತಿಂದು ಖಾಲಿ ಮಾಡಿ ನಿಮಗೆ ನ್ಯಾಯ ಸಲ್ಲಿಸಿದೆ ಅಂತ ಹೋಯಿತು. ಆ ರೀತಿಯಾಗಿ ಆಗುತ್ತದೆ. ಅದರ ಒಂದು ಸೂಕ್ಷ್ಮವಾದ ಸ್ವಾರಸ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಂದೆ ಇನ್ನೊಂದು ಪದ್ಯ. ದ್ವಾರಿಚಕ್ಷುರಧಿಪಾಣಿ ಕಪೋಲವು ಜೀವಿತಂ ತ್ವಯಿ ಕುತಃ ಕಲಹೋಸ್ತ್ಯಾಹ. 43ನೇ ಪದ್ಯ. ಕಾಮಿನಾಮಿತಿ ವಚಃ ಪುನರುಕ್ತಂ ಪ್ರೀತಯೇ ನವನವತ್ವಮಿಯಾಯ. ದ್ವಾರಿಚಕ್ಷು, ಆ ಸುಂದರಿಯರು ತಮ್ಮ ಪಟಕುಟೀರಗಳಲ್ಲಿ ತಮ್ಮ ಬಿಡದಿಯಲ್ಲಿ ಬಾಗಿಲಲ್ಲೇ ಕಣ್ಣಿಟ್ಕೊಂಡಿದ್ದಾರೆ. ಅವ್ರು ಯಾವಾಗ ಬರ್ತಾರೋ ಅಂತ. ಮತ್ತು ಅಧಿಪಾಣಿ ಕಪೋಲು, ಕೆನ್ನೆ ಕೈಯ ಮೇಲಿದೆ. ಅಧಿಪಾಣಿ ಅಂದರೆ ಕೈಯ ಮೇಲೆ, ಕಪೋಲು ಕೆನ್ನೆಗಳಿವೆ. ಆ ಕೆನ್ನೆಗಳೆರಡನ್ನೂ ಕೂಡ ಕೈಗಚ್ಚಿ ಕೂತಿರ್ತಾರಲ್ಲ, ಏನಾಗುತ್ತೋ ಅಂತ ಚಿಂತೆ ಮಾಡ್ಕೊಂಡು ಹೀಗೆ ಕಣ್ಣು ಪಿಳಿಪಿಳಿ ಅಂತ ಬಿಟ್ಕೊಂಡು ನೋಡುವಂಥದ್ದು. ಆ ರೀತಿಯಾಗಿ ಜೀವಿತಂ ತ್ವಯಿ, ಕಣ್ಣು ಬಾಗಿಲಲ್ಲಿ, ಕೆನ್ನೆ ಕೈಗಳಲ್ಲಿ, ಇನ್ನು ಬದುಕು ಪ್ರಿಯನಲ್ಲಿ, ಕುತಃ ಕಲಹೋಸ್ತ್ಯಾಹ, ಇನ್ನು ಜಗಳ ಎಲ್ಲಿ? ಜಗಳ ಇರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕಾಮಿನಾಮಿತಿ ವಚಃ ಪುನರುಕ್ತಂ. ಮತ್ತು ಪ್ರೇಮ ಇರ್ತಕ್ಕಂಥ ನಾಯಿಕೆಯರಲ್ಲಿ, ಪ್ರಣಯಿಗಳಲ್ಲಿ ಅದು ಏನೇನಾದರೂ ಮಾತುಗಳು ಮತ್ತೆ ಮತ್ತೆ ಹೇಳಿದ್ರೂ ಅದು ಅಳತೆ ಆಗಿರುತ್ತೆ. ವಚಃ ಪುನರುಕ್ತಂ ಪ್ರೀತಯೇ ನವನವತ್ವಮಿಯಾಯ, ಆದರೂ ಅದು ಹೊಸದಾಗ್ತಾನೆ ಹೋಗುತ್ತದೆ. ಯಾವುದೂ ಅಷ್ಟೇ ತುಂಬ ಖಾಸಗಿಯಾದದ್ದು ಸಾರ್ವಜನಿಕದಲ್ಲಿ ಅಂಥ ಸ್ವಾರಸ್ಯ ಇಲ್ಲದೆ ಹೋಗ್ಬೋದು. ಯಾಕೆಂದರೆ ಖಾಸಗಿಯಾದದ್ದು ನಮ್ಮ ಬದುಕಾಗಿದ್ದರಿಂದ ನಮ್ಮ ಬದುಕು ತುಂಬ ನೇರ್ಪಾಗಿ ಅನೌಚಿತ್ಯರಹಿತವಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಕಾವ್ಯವಾಗಿ ಮಾಡಿದಾಗ ಅದಕ್ಕೆ ಔಚಿತ್ಯ ತುಂಬ ಚೆನ್ನಾಗಿ ಬರುತ್ತದೆ. ಹಾಗಾಗಿ ಖಾಸಗಿಯಾದ ಬದುಕು ಕಲೆಯಾದಾಗ ಅದು ಸಾರ್ವಜನಿಕವಾಗಿ ಆಸ್ವಾದ್ಯವಾಗುತ್ತದೆ. ಖಾಸಗಿ ಬದುಕು ಭಾವ, ಸಾರ್ವಜನಿಕವಾದ ರೀತಿಯಲ್ಲಿ ಅದು ಕಲೆಯಾದಾಗ ಅದು ರಸ. ಈ ಕಾರಣದಿಂದ ಎನಿ ಪ್ರೈವೇಟ್ ಥಿಂಗ್ ಇಫ್ ಇಟ್ ಹ್ಯಾಸ್ ಟು ಬಿಕಮ್ ಪಬ್ಲಿಕ್ ಆ್ಯಂಡ್ ಎಂಜಾಯಬಲ್, it should become art. If a thing is ugly in public, then it hasn't become art. ಯಾವುದೇ ಒಂದು ಸಂಗತಿ ಸಾರ್ವಜನಿಕವಾಗಿ ಸೌಂದರ್ಯಶಾಲಿ ಅಂತ ಅನಿಸದೇ ಇದ್ದಾಗ ಅದು ಕಲೆಯಲ್ಲ ಅಂತ ಗೊತ್ತಾಗುತ್ತದೆ. ಇದೂ ಗೊತ್ತಿಲ್ಲದೆ ನಮ್ಮ ಈ ಕಲಾವಿದರು ಅಂತ ಅನಿಸ್ಕೊಂಡಂಥವರು, ಅನಿಸ್ಕೊಳ್ಬೇಕು ಅಂತ ಆಸೆ ಇದ್ದವರು ಅಸಂಬದ್ಧಗಳನ್ನೆಲ್ಲ ನನಗನ್ಸಿದ್ದನ್ನು ನಾನು ಮಾಡ್ತೀನಿ ಅಂತ, ನಿನಗನ್ಸಿದ್ದನ್ನು ನಿನ್ನೊಳಗೆ ನೀನು ಮಾಡ್ಕೊಂಡು ಸಾಯಬೇಕಷ್ಟೇ ಹೊರತು ಸಾರ್ವಜನಿಕಕ್ಕೆ ನೀನು ತಂದು ಎಲ್ಲ ಲೋಕವನ್ನು ಪೊಲ್ಯೂಟ್ ಮಾಡಬೇಡ ಅಂತ ಅನ್ನಬೇಕಾಗುತ್ತದೆ. ಅದು ಸಾರ್ವಜನಿಕಕ್ಕೆ ಬರುವಾಗ ಅನೌಚಿತ್ಯವನ್ನು ತೆಗಿಲೇಬೇಕು. ತೆಲುಗಿನ ಮಹಾಕವಿ ವಿಶ್ವನಾಥ ಸತ್ಯನಾರಾಯಣ ಅವರು ಒಂದು ಕಡೆ ಹೇಳ್ತಾರೆ, ಜಗತ್ತಿಗೂ ಕಾವ್ಯಕ್ಕೂ ಏನು ವ್ಯತ್ಯಾಸ? ಜಗತ್ತಿನಲ್ಲಿ ಉಚಿತ ಅನುಚಿತ ವಿವಕ್ಷೆ ಇಲ್ಲದೆ ಬೆರೆತೋಗಿರುತ್ತದೆ. ಆದರೆ ಕಾವ್ಯದಲ್ಲಿ, ಕಲೆಯಲ್ಲಿ ಅನುಚಿತವನ್ನು ತೆಗೆದು ಉಚಿತವನ್ನು ಉಳಿಸಿಕೊಳ್ತಾನೆ. ಅದಷ್ಟೇ ಕವಿ ಮಾಡತಕ್ಕಂಥದ್ದು. ಅನೌಚಿತ್ಯ ಪರಿಹಾರ, ಔಚಿತ್ಯಾಧಾನ, ಇದಿಷ್ಟೇ ಮಾಡೋದು. ವಸ್ತುತಃ ಅನೌಚಿತ್ಯ ಪರಿಹಾರ ಮಾಡಿದರೆ ತನ್ನಂತೆ ಔಚಿತ್ಯಾಧಾನ ಆಗುತ್ತದೆ, ಅಥವಾ ಔಚಿತ್ಯವನ್ನು ಕಲ್ಪಿಸಿದ ತಕ್ಷಣ ಅನೌಚಿತ್ಯ ನಿರ್ಮೂಲಿತವಾಗುತ್ತದೆ ಅಂತ ಎನಿ ಒನ್ ಥಿಂಗ್ ವಿಲ್ ಡು. ಹೀಗೆ ಆ ಒಂದು ಅಂಶ ಮಾತ್ರ ವ್ಯತ್ಯಾಸ ಅಂತ. ಈ ಅನೌಚಿತ್ಯ ಏನು ಅಂದರೆ ಖಾಸಗಿತನ, ಅಂದರೆ ಯಾವುದು ಏಕಾಂತ ಅದು ಸಾರ್ವಜನಿಕ ಲೋಕಾಂತ ಆಗ್ತಾ ಇದ್ದಂತೆಯೇ ಈ ಶಿಫ್ಟನ್ನು ಗಮನಿಸಿಕೊಂಡು ಮಾಡುವಂಥ ಕೆಲಸ. ಹೀಗೆ ಈ ದೃಷ್ಟಿಯಿಂದ ಕಂಡಾಗ ಆ ಪ್ರಣಯಿಗಳ ಒಂದು ಹರಟೆ, ಜಲ್ಪನ ಅಂತ ನಾವೇನು ಹೇಳ್ತೀವಿ, ಸ್ವೀಟ್ ನಾನ್ಸೆನ್ಸ್, ಸ್ವೀಟ್ ನಥಿಂಗ್ ಅಂತೆಲ್ಲ, ಅದು ಏನೇ ಆಗಿ ಇರಬಹುದು. ಅದು ಇನ್ನೊಬ್ಬರು ಕೇಳಿದ್ರೆ ಸ್ವಾರಸ್ಯ ಇಲ್ಲದೆ ಇರಬಹುದು. ಆದರೆ ಕವಿಯೊಬ್ಬ ಮಾಡಿದಾಗ ಅದಕ್ಕೆ ಸ್ವಾರಸ್ಯ ಭೂಮಿಕೆ ಬಂದೇ ಬರ್ತದೆ. ತೆಲುಗಿನ ಪ್ರಸಿದ್ಧ ಕಾದಂಬರಿಕಾರ, ಈಚೆಗೆ ವ್ಯಕ್ತಿ ವಿಕಾಸ ಇತ್ಯಾದಿಗಳನ್ನು ಹೆಚ್ಚಾಗಿ ಮಾಡಿಕೊಂಡಿದ್ದಾರೆ, ಎಂಡಮೂರಿ ವೀರೇಂದ್ರನಾಥ್ ಅವರು. ಬಹಳ ಹಿಂದೆ ಮರಣ ಮೃದಂಗಂ ಅಂತ ಒಂದು ಕಾದಂಬರಿ ಬರೆದರು. ಅದು ಮಾರಿಯೋ ಪೂಜೋನ ಗಾಡ್ ಫಾದರ್ನ ಒಂದು ಏಕದೇಶೀಯವಾದ ಅನುಕರಣೆ.
ಅದಕ್ಕಿಂತಲೂ ಚೆನ್ನಾಗಿದೆ. ಗಾಡ್ ಫಾದರ್ ಕಾದಂಬರಿಗಿಂತಲೂ ಚೆನ್ನಾಗಿದೆ. ಅದು ಒರಿಜಿನಲ್ಲು. ಆದರೆ ಅದರ ಸ್ಫೂರ್ತಿಯಿಂದ ಇದು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಬಂತು. ಅಲ್ಲಿ ಒಂದು ಕಡೆ ಅವಳು ನಾಯಿಕಾ ಪಾತ್ರಧಾರಣಿ, ಅವಳು ತನ್ನ ಹೊಸದಾಗಿ ಪರಿಚಿತ ಆಗಿರ್ತಕ್ಕಂಥ ಒಬ್ಬ ಗೆಳತಿ, ಉತ್ಪಲಮಾಲಾ ಅಂತಲೋ ಚಂಪಕಮಾಲಾ ಅಂತಲೋ ಏನೋ ಅವಳ ಹೆಸರು. ಏಕೆಂದರೆ ಅವಳು ಉತ್ಪಲಮಾಲೆ, ಅವಳ ತಂದೆ ಕವಿ ಆಗಿರ್ತಾನೆ. ಅವನು ಹೆಣ್ಣು ಮಕ್ಕಳಿಗೆಲ್ರಿಗೂ ಛಂದಸ್ಸುಗಳ ಹೆಸರಿಟ್ಟಿರ್ತಾನೆ. ಮಾಲಿನಿ, ದ್ವಿಪದ, ಉತ್ಪಲಮಾಲಾ, ಚಂಪಕಮಾಲಾ ಅಂತೆಲ್ಲ. ಅವಳು ಇನ್ಯಾವುದೋ ಒಬ್ಬ ಹುಡುಗನ್ನ ಇಷ್ಟಪಡ್ತಾ ಇರ್ತಾಳೆ. ಮಡಿ ಸಂಪ್ರದಾಯಸ್ಥರ ಮನೆತನ, ಮಾದಿ ನಿಪ್ಪು ಕಡಿಗಿಚ್ಚೆ ವಂಶಂ ಅಂತೆಲ್ಲ, ನಾವು ಬೆಂಕಿನೇ ತೊಳೆದು ಬಳಸ್ತಕ್ಕಂಥ ವಂಶ ಅನ್ನುವಂಥ ಮಡಿ ವಂಶ. ಹಾಗಾಗಿ ತಂದೆಗೆ ಗೊತ್ತಿಲ್ಲದೆ ಅವಳು ಪಾರ್ಕ್ನಲ್ಲಿ ಆ ಹುಡುಗನ ಜೊತೆ ಏನೋ ಕಡಲೆಕಾಯಿ ಮತ್ತು ಬೋಂಡ ಪಕೋಡ ಇಲ್ಲ ಕಡಲೆಪುರಿ ಮಂಡಕ್ಕಿ ಅವುಗಳನ್ನು ತಿಂದುಕೊಂಡು ಮಾತಾಡ್ತಾ ಇರ್ತಾಳೆ. ಆಗ ಇವಳು ಆ ನಾಯಿಕೆ ಅವಳಂತ ಕೇಳ್ತಾಳೆ, ನೀನು ಒಂದು ಸ್ವಲ್ಪ ನನಗೆ ಉಪಕಾರ ಮಾಡ್ತೀಯಾ ಅಂತ. ಆಯಿತು, ಏನು ಬೇಕಾದ್ರೂ ಮಾಡ್ತೀನಿ, ನೀವಂದರೆ ನನಗೆ ಐಡಿಯಲ್ ಶಿ ಅಂತ ಆದರ್ಶ ಭಾವ ಉಂಟು, ನೀವು ನನ್ನ ಕಷ್ಟದಲ್ಲೆಲ್ಲ ಒದಗಿ ಬಂದಿದ್ದೀರಾ, ಅದಕ್ಕೋಸ್ಕರವಾಗಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ. ಏನಿಲ್ಲ, ನಿನ್ನ ಬಾಯ್ ಫ್ರೆಂಡ್ ಅಂತ ಇದಾನಲ್ಲ, ಅವನ ಜೊತೆ ನೀನು ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ತೀಯಲ್ಲ, ಏನು ಮಾತಾಡ್ತೀಯ ಅನ್ನೋದನ್ನು ನೀನು ಸ್ವಲ್ಪ ನನಗೆ ಹೇಳಿದ್ರೆ ಒಂದು 4-5 ದಿವಸದ ಮಾತು ಮೇಲು ಅಂತ. ಅವಳಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಆದರೂ ಪರವಾಗಿಲ್ಲ, ಮಾತು ಕೊಟ್ಟಿದ್ದಾಯಿತು. ಇವಳು ಪಾಪ ತನಗೆ ಉಪಕಾರ ಮಾಡಿದಾಳೆ. ಕೆಲಸದಲ್ಲಿ ಇಂಟರ್ವ್ಯೂನಲ್ಲಿ ಇವಳು ಒಂದು ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಿರೋಲ್ಲ, ಆ ಆನ್ಸರ್ ಇವಳು ಫೋನ್ನಲ್ಲಿ ಇವಳಿಗೆ ಮಾತು ಕೊಟ್ಟಿರ್ತಾಳೆ. ಅದರಿಂದ ಇವಳಿಗೆ ಕೆಲಸ ಸಿಕ್ಕಿರುತ್ತೆ. ಅದು ಒಂದು ಸ್ವಾರಸ್ಯಕಾರಿಯಾದ ಉಪಾಖ್ಯಾನ, ಬೇರೆ ಸಂಗತಿ ಬಿಡಿ. ಹೀಗಾಗಿ ಆ ಒಂದು ಉಪಕಾರ ಬುದ್ಧಿಯಿಂದಾಗಿ, ಕೃತಜ್ಞತಾ ಬುದ್ಧಿಯಿಂದ ಇವಳು ಒಂದು ಸ್ವಲ್ಪ ದಿವಸ ಆದಮೇಲೆ ಅವಳಿಗೆ ಒಂದು ನೋಟ್ಬುಕ್ಕನ್ನು ತಂದು ಕೊಡ್ತಾಳೆ. ಏನಿದು ಅಂದರೆ, ನಾವೇನೇನು ಮಾತಾಡಿದ್ವಿ ಅದನ್ನೆಲ್ಲ ನಾನು ನೋಟ್ಬುಕ್ಕಲ್ಲಿ ಒಂದಿಷ್ಟು ಬರದೆ ಅಂತ. ಅಲ್ಲಿ ಒಂದು ಪಟ್ಟಿ ಬರುತ್ತೆ. ಒಂದು 2 ಗಂಟೆ ಹೊತ್ತು ಪಾರ್ಕಲ್ಲಿ ಕೂತಿದ್ರೆ ಒಂದು 15 ನಿಮಿಷ ಅವನು ತನಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ಅಂತ ದುಃಖ ವ್ಯಕ್ತಪಡಿಸೋದು, ಇವಳು ಅದಕ್ಕೆ ಸಹಾನುಭೂತಿ ತೋರಿಸೋದು, ಅದಕ್ಕಾಗಿ ಅವನ ಅಣ್ಣ ಅತ್ತಿಗೆ ಸ್ವಲ್ಪ ಅವಜ್ಞೆ ಮಾಡ್ತಾ ಇದ್ದಾರೆ ಅಂದು ಇವಳು ಅದಕ್ಕೆ ಏನೋ ಒಂದು ಸಮಾಧಾನವನ್ನು ಹೇಳೋದು, ಮತ್ತು ಇವಳು ಹೊಸದಾಗಿ ಸೇರಿಕೊಂಡು ನರ್ಸ್ ಕೆಲಸದ ರೀತಿ ನೀತಿ ಏನು ಅಂತ ಹೇಳೋದು, ಆಮೇಲೆ ಈಗ ಯಾಕೋ BTS ಬಸ್ಸುಗಳು ಸರಿಯಾಗಿ ಬರ್ತಿಲ್ಲ ಅಂತ ಅನ್ನೋದು, ಮತ್ತು ಈ ಪಾರ್ಕಲ್ಲೆಲ್ಲ ಡೀಸೆಂಟ್ ಆಗಿಲ್ಲ, ಜನಗಳ ಕೋಲಾಹಲ ಮಾಡ್ತಾ ಇದ್ದಾರೆ, ಈ ಥರದ್ದು ಏನೇನೋ ಬರುತ್ತೆ. ಆಮೇಲೆ ಅವಳು ನೋಡ್ತಾಳೆ, ನೋಡಿ ನಾನು ಯಾರನ್ನೂ ಇದುವರೆಗೂ ಪ್ರೀತಿಸಿಲ್ಲ, ಹೀಗೆಲ್ಲ ಹೋಗ್ಬಿಟ್ಟಿದ್ರೂ ಪಾರ್ಕಲ್ಲೆಲ್ಲ ಕೂತು ಹರಟಿಲ್ಲ, ನಾನು ಏನಾದರೂ ಮಿಸ್ ಮಾಡಿಕೊಂಡ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ನೋಡಿದ್ದು, ನಾನೇನು ಮಿಸ್ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಅವಳು ನಾಯಕಿ ಹೇಳ್ತಾಳೆ. ಇದು ಬುದ್ಧಿವಂತಿಕೆ ಮಾತು. ಅದಾದಮೇಲೆ ಅವಳು ಉತ್ಪಲ ಮಾಲೆಗೆ ಹೇಳ್ತಾಳೆ, ನೋಡು ಇದರೊಳಗೆ ಏನಿದೆ, ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ, ಏನೂ ಇಲ್ಲ, ಇದಕ್ಕೇನೂ ಇಲ್ಲ. ನೀವು ಬಹಳ ಸುಲಭವಾಗಿ ಒಬ್ಬರನ್ನೊಬ್ಬರು ಆಕರ್ಷಣೆ ಮಾಡಿಕೊಂಡು ದೇಹ ಸುಖ ಬೋಸ್ಬಿಟ್ರೆ ಈ ಎಲ್ಲ ಸುತ್ತು ಬಳಸಿ ಮಾತಾಡೋದಷ್ಟು ಹೊರಟೋಗ್ಬಿಡುತ್ತೆ ಅಂತ ಬಹಳ ಪ್ರಾಕ್ಟಿಕಲ್ಲಾಗಿ ಏನೋ ಒಂದಿಷ್ಟು ಹೇಳ್ತಾಳೆ. ಅರೆ, ಎಂಡಮೂರಿ ವೀರನಾಥ ಆಗಲಿ ಅವರ ನಾಯಕಿ ಆಗಲಿ ಮರ್ತಿರೋದು ಒಂದು ಏನಂದರೆ, ಅದನ್ನು ಅವರ ಬದುಕಿನಲ್ಲಿ ಪಾರ್ಕಲ್ಲಿ ಅವ್ರು ಎಷ್ಟು ಪೆದ್ದರೆ ಇರ್ಬೋದು. ಉತ್ಪಲ ಮಾಲೆ ಅವಳ ಬಾಯ್ ಫ್ರೆಂಡ್ ಯಾವನೋ, ಅವನ ಹೆಸರು ಪರಂಧಾಮನೋ ರಂಗಧಾಮನೋ ಯಾವನೋ ಒಂದು ಮರ್ತೋಗಿದೆ ನನಗೆ, ಒಟ್ಟಿನಲ್ಲಿ ಒಂದು ದರಿದ್ರವಾದ ಒಂದು ಹೆಸರದು. ಅವನನ್ನು ನಿಷ್ಪ್ರಯೋಜಕ ಅಂತ ತೋರಿಸೋದೇ ಲೇಖಕರ ಉದ್ದೇಶವೂ ಆಗಿತ್ತು ಕೂಡ. ಅವರಿಬ್ಬರ ಮಾತಿನಲ್ಲಿ ಸ್ವಾರಸ್ಯ ಇಲ್ಲ ಅಂತ ತೋರಿಸ್ಬೇಕು ಅಂತ. ಮತ್ತು ಪಾಪ ಅವರು ಒಂದು ಮೆಸೇಜು ಕೊಡಬೇಕಾಗಿದೆ ತರುಣ ತರುಣಿಯರಿಗೆ, ನೀವು ಸುಮ್ಮನೆ ಈ ಪಾರ್ಕ್ಗಳಲ್ಲೆಲ್ಲ ಸುತ್ತಾಡಿಕೊಂಡು ಫ್ಲರ್ಟ್ ಮಾಡೋದ್ರೊಳಗೆ ಏನೂ ಸ್ವಾರಸ್ಯ ಇಲ್ಲ, ಮಹತ್ವ ಇಲ್ಲ, ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಅವರು ಈಗಲೂ ವಿಡಿಯೋಗಳಲ್ಲಿ ಮತ್ತೊಂದರೊಳಗೆ ಭಾಷಣಗಳಲ್ಲಿ ಮತ್ತೆ ಹೇಳ್ತಾ ಇರ್ತಾರೆ. ಒಂದು ಮಟ್ಟಕ್ಕೆ ಆ ನೀತಿ ಉಪದೇಶನೂ ಬೇಕು. ಆದರೆ ಯಾರದೇ ಆಗಲಿ ವೇದಾಂತ ಚಿಂತನೆಯ ಖಾಸಗಿ ಮಾತುಗಳು ಕೂಡ ಇನ್ನೊಬ್ಬರಿಗೆ ನಿಷ್ಪ್ರಯೋಜಕವೂ ಆಗಬಹುದು. ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅನೇಕರ ಜೊತೆಯಲ್ಲಿ ಡೈಲಾಗ್ಸ್ ವಿತ್ ದಿ ಗುರು ಅಂತ ಮಾತಾಡಿದ್ದನ್ನು ಇವರು ಕೃಷ್ಣಸ್ವಾಮಿ ಅಯ್ಯರ್ ಅಂತ, ಕೃಷ್ಣಸ್ವಾಮಿ ಅಯ್ಯರನ್ನವರು ಡೈಲಾಗ್ಸ್ ವಿತ್ ದಿ ಗುರು ಅಂತ ಪುಸ್ತಕ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಸ್ವಾಮಿಗಳು ಮಾತಾಡಿದ್ದಕ್ಕೆ ಇವರು ಒಪ್ಪ ಓರಣ ಎಲ್ಲ ಕೊಟ್ಟು ಮಾಡಿದ್ದಾರೆ ಅಂತ. ಮಾಸ್ಟರ್ ಮಹಾಶಯ ಅಂತ ಮಹೇಂದ್ರನಾಥ್ ಗುಪ್ತಾ ರಾಮಕೃಷ್ಣ ಪರಮಸರದು ಅದನ್ನು ಅವರು ಸ್ವಲ್ಪ ಒಪ್ಪ ಓರಣ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಮಾಡದೇ ಇದ್ದರೆ ಆಗುವಂಥದ್ದಲ್ಲ, ಎಡಿಟ್ ಮಾಡಬೇಕಾಗುತ್ತೆ. ಅಲ್ಲೇ ಬಂತು ಔಚಿತ್ಯ ಅನೌಚಿತ್ಯ ವಿವೇಕ, ಈ ಥರದ್ದಾಗುತ್ತದೆ. ಹಾಗೆ ಕಂಡಾಗ ಖಾಸಗಿಯಾದದ್ದು ಏನಿದೆ ಅದು ತನ್ನಂತೆ ಅವರಿಬ್ಬರಿಗೆ ಸೌಂದರ್ಯಕಾರಿಯಾಗಿರುತ್ತೆ, ಅವರಿಬ್ಬರಿಗೆ ಅದು ರಸ, ಆದರೆ ಮಿಕ್ಕವರಿಗೆ ಅದು ಕಸ ಆಗಬಹುದು. ಇಲ್ಲಿ ಈ ಸ್ವಾರಸ್ಯ ಅದು ಹೊಸತನವನ್ನು ಪಡ್ಕೊಳ್ತು ಅವರಿಬ್ಬರಲ್ಲಿ. ನಾವು ಅದೇ ಮಾತು ಚೆನ್ನಾಗಿತ್ತು ಅಂತ ಅದನ್ನೇ ರೆಕಾರ್ಡ್ ಮಾಡಿಬಿಟ್ಟಿದ್ರೂ ಒಂದು ನಾವೆಲ್ ಮಾಡ್ತೀವಿ, ನಾಟಕ ಮಾಡ್ತೀವಿ ಅಂದರೆ ಚೆನ್ನಾಗೋಲ್ಲ. ಈ ಅಂತರವನ್ನು ಗಮನಿಸಬೇಕು. ಎಂಡಮೂರಿ ವೀರನಾಥ್ ಅವರ ನಾಯಿಕೆ ಬಹಳ ಬುದ್ಧಿವಂತೆ.
ಆದರೆ ಅವಳು ಭಾವವನ್ನು ಗ್ರಹಿಸಿಲ್ಲ. ಇಂಥ ಮಹಾ ಬುದ್ಧಿವಂತೆ ಕೂಡ ಇನ್ನು ಪರಮ ಬುದ್ಧಿವಂತನಾದ ಹೀರೋ ಜೊತೆ ಪಾರ್ಕಲ್ಲಿ ಮಾತಾಡಿದ್ರು ಹೆಚ್ಚು ಕಡಿಮೆ ಅದೇ ಬರೋದು. ನಾವು ತುಂಬ ಆತ್ಮೀಯರ ಜೊತೆಗೆ ಹರಟುವಾಗ ಏನು ಘನಾಂಧಾರಿಯಾಗಿರ್ತಕ್ಕಂಥ ಉಪನಿಷತ್ತನ್ನು ಹರಟಿರ್ತೀವಿ, ಅದೆಲ್ಲ ಉಪನಿಷತ್ತ ಆಗಿರುತ್ತೆ, ಅದೆಲ್ಲ ಅಮೃಕ್ಷತಕವಾಗಿರುತ್ತೆ, ಆಗಿರೋಲ್ಲ. ಆ ಲೆಕ್ಕಾಚಾರಗಳು ಬರೋದಕ್ಕೆ ಸಾಧ್ಯವಿಲ್ಲ. ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅದು ಕಲೆ ಹೊರತುನುವೆ ಎಮೋಷನ್ಸೇ ಕಲೆ ಅಲ್ಲವಲ್ಲ. ಈ ಅಂತರ ಭಾರವಿಯ ಮೂಲಕವಾಗಿ ನಾವು ಗಮನಿಸಿಕೊಳ್ಬಹುದು ಅನಿಸುತ್ತೆ. ಮುಂದೆ 45ನೇ ಪದ್ಯದಲ್ಲಿ ಸವ್ಯಲೀಕಮವಧೀರಿತ ಖಿನ್ನಂ ಪ್ರಸ್ಥಿತಂ ಸಪದಿ ಕೋಪಪದೇನ ಯೋಷಿತ ಸುಹೃದಿ ವಸ್ಮರುಣದ್ಧಿ ಪ್ರಾಣನಾಥಮಭಿಭಾಷ್ಪನಿಪಾತಃ. ಎಷ್ಟು ಇವರು ಬಿಂಕ ಮಾಡಿಕೊಂಡು ಇದು ಮಾಡಿದ್ರು ಕೂಡ ಕೆಲವೊಮ್ಮೆ ಅದು ಉಳಿಯೋದಿಲ್ಲ. ಹಾಗೆ ಕೆಲವೊಮ್ಮೆ ವೈರಸ್ಯ ಬಂದುಬಿಡುತ್ತೆ. ಸವ್ಯಲೀಕಂ ಅವಧೀರಿತ ಖಿನ್ನಂ, ತಪ್ಪು ಮಾಡಿದ್ರಿಂದ ಸ್ವಲ್ಪ ಖಿನ್ನವಾಯಿತು ಮನಸ್ಸು, ಪ್ರೀತಮನಿಗೆ ಕೋಪ ಬಂತು, ಅವನು ಯಾವುದೋ ನೆಪ ಹಿಡ್ಕೊಂಡಿದ್ದನು ಕೋಪ ಪದೇನ ಪ್ರಸ್ಥಿತಂ ಹೊರಟಿದ್ದಾನೆ. ಆಗ ಅವಳು ಯಾವ ಒಂದು ಬಾಷ್ಪ ನಿಪಾತಃ ಕಣ್ಣೀರು ಸುರಿಸಿದಳು ಅದು ತಡೆಯಿತು ಅವನನ್ನು ಅಂತಂದರೆ ತಾನು ಯಾವುದೋ ಒಂದು ಸಣ್ಣತನದಿಂದ ಮಾಡಿದ ತಪ್ಪು ಪ್ರೀತಮನಿಗೆ ಮುನಿಸಿ ಬರುವಂತೆ ಮಾಡಿ ಹೋದರೆ ಇವಳ ಕಣ್ಣೀರು ಒಳ್ಳೆಯ ಸ್ನೇಹಿತನಂತೆ ಆಗಮಿಸಿ ಅವನನ್ನು ತಡೆಯಿತು ಅಂತ. ಯಾವುದೋ ಒರಟು ಮಾತು ಒಬ್ಬ ಶತ್ರು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಕಣ್ಣೀರು ಪಶ್ಚಾತ್ತಾಪ ರೂಪದಿಂದ ಬಂದದ್ದು ಸ್ನೇಹಿತನಂತೆ ಆಗಿ ತಡೆಯಿತು ಆತನನ್ನು ಅಂತ. ಇಲ್ಲಿಯ ಕಲ್ಪನೆಯ ಸೌಂದರ್ಯ ಇರುವುದಿಷ್ಟೇನೆ. ಪ್ರಾಮಾಣಿಕತೆ ನಮಗೆ ಎಲ್ಲಿಲ್ಲದ ಸ್ನೇಹಿತನಾಗಿ ಒದಗಿ ಬರುತ್ತದೆ, ನಮ್ರತೆ ಎಲ್ಲಿಲ್ಲದ ಗೆಳೆಯನಾಗಿ ಬಂದು ನಮ್ಮನ್ನು ಕಾಪಾಡುತ್ತದೆ ಅಂತ. ಆಮೇಲೆ 51ನೇ ಪದ್ಯದಲ್ಲಿ ಕವಿ ಹೇಳ್ತಾನೆ, ಪಾತು ಮಾಹಿತ ರತೀನ್ ಆ ರತೀನ್ಯಭಿಲೇಷು ತರ್ಶಯಂತ್ಯ ಪುನರುಕ್ತ ರಸಾನಿ ಸಸ್ಮಿತಾನಿ ವದನಾನಿ ವಧೂನಾಂ ಸ್ವತ್ಫಲಾನಿ ಚ ಮಧೂನಿ ಯುವಾನಃ. ಹೀಗೆ ಈ ಪ್ರಣಯ ಸಂಭಾಷಣೆಗಳು ಇದೆಲ್ಲ ಆದಮೇಲೆ ಮಧುಪಾನ ವರ್ಣನೆ ಮಾಡ್ತಾನೆ. ಇದು ಎಂಥದ್ದು ಎಲ್ಲ ಹೋಗಿ ಕಿರಾತಾರ್ಜುನೀಯದಲ್ಲಿ ಮದ್ಯಪಾನದ ಪ್ರಸಂಗವೇ ಅಂದರೆ ಪ್ರಾಚೀನ ಭಾರತದಲ್ಲಿ ಅದು ಒಂದು ಅಂಗವೇ ಆಗಿತ್ತು. ಅಂದರೆ ಎಲ್ಲ ಜಾತಿಯವರು ಎಲ್ಲ ಸ್ತರದವರು ಕುಡಿತಾ ಇದ್ರು ಅಂತ ಅಲ್ಲ. ಯಾರನ್ನು ನಾವು ಇವತ್ತು ಒಂದು ಎಲೀಟ್ ಅಂಡ್ ಅರಿಸ್ಟೋಕ್ರಾಟಿಕ್ ಅಂತ ಹೇಳ್ತೀವಿ, ಅವರಲ್ಲಿ ಒಂದು ಬಗೆಯ ಮಧುಪಾನ ಇತ್ತು. ಯಾರನ್ನು ನಾವು ಲೋಯೆಸ್ಟ್ ಸ್ಟ್ಯಾಟ್ ಆಫ್ ದಿ ಸೊಸೈಟಿ, ಶ್ರಮಿಕ ವರ್ಗ, ದುಡಿಮೆಯ ವರ್ಗ ಅಂತೀವಿ, ಅವರಲ್ಲೂ ಇತ್ತು. ಒಬ್ಬರು ಮಜಾಗಾಗಿ, ಇನ್ನೊಬ್ಬರು ಬಳಲಿಕೆ ಹೋಗೋದಕ್ಕೋಸ್ಕರವಾಗಿ. ಅಂದರೆ ಒಬ್ಬರಿಗೆ ಬಳಲಿಕೆ ಮರೆಯೋದಿಕ್ಕಾದ್ರೆ ಇನ್ನೊಬ್ಬರಿಗೆ ಉಲ್ಲಾಸ ತಂದುಕೊಳ್ಳೋದಕ್ಕೆ ಅಂತ. ಏನೇ ಆದರೂ ಮಾಧ್ಯಮ ಒಂದೇ, ಬ್ರ್ಯಾಂಡ್ಗಳು ಬೇರೆ ಇರಬಹುದು, ಅದು ಕಾಣಿಸುತ್ತೆ, ಬೇಕಾದಂತೆ ಇದ್ದದ್ದು ಗೊತ್ತಾಗುತ್ತದೆ. ಜಗತ್ತು ಹೀಗೆ ಇದ್ದದ್ದು, ವ್ಯತ್ಯಾಸ ಏನೂ ಇಲ್ಲ. ಇವತ್ತು ಕೂಲಿಕಾರರು ಪಾಪ ಎಲ್ಲಿಯೋ ಏನೋ ಪ್ಲಾಸ್ಟಿಕ್ ಚೀಲಗಳಲ್ಲಿ ಬರ್ತಕ್ಕಂಥ ಸೇಂದಿಯನ್ನೋ ಸಾರಾಯನ್ನೋ ಅಥವಾ ಮತ್ತಾವುದೋ ಒಂದು ಕಳ್ಳಬಟ್ಟಿಯನ್ನೋ ಕುಡಿತಾರೆ ಅಂತ ಆದರೆ ಲಕ್ಷಗಟ್ಟಲೆ ಆ ಬೆಲೆ ಬಾಳ್ತಕ್ಕಂಥ ದೇಶೀಯ ಮದ್ಯಗಳನ್ನು ಶ್ರೀಮಂತರಾದವರು ತಮಗೆ ಉಲ್ಲಾಸ ಬರೋದಕ್ಕೋ ಅಥವಾ ತಮ್ಮ ಬ್ರ್ಯಾಂಡ್ ಇಂಥ ದೊಡ್ಡದು ಅಂತ ಪ್ರತಿಷ್ಠೆ ಬೆಳೆಸ್ಕೊಳ್ಳೋದಕ್ಕೋ, ಇನ್ಯಾವುದೋ ಗೆಳೆತನವನ್ನು, ಮತ್ತಾವುದೋ ಲಾಭವನ್ನು, ಇನ್ಯಾವುದೋ ಬಿಸ್ನೆಸ್ ಡೀಲನ್ನು ಕುದುರಿಸೋದಕ್ಕೆ, ಇನ್ಯಾವ ರಾಜಕೀಯ ವ್ಯಕ್ತಿಯನ್ನು ಪ್ರಲೋಭನೆ ಮಾಡೋದಕ್ಕೆ ಮಾಡ್ಕೋಬಹುದು. ಈ ಥರ ಇರಬಹುದು. ಆದರೆ ಇಲ್ಲಿ ಆ ಒಂದು ಮದ್ಯಪಾನದ ಸ್ವಾರಸ್ಯವನ್ನು ಕವಿ ಪ್ರಕಾರಾಂತರವಾಗಿ ಹೇಳ್ತಾ ಇದ್ದಾನೆ. ಅದನ್ನು ನಾವು ನೋಡಬೇಕು. ಪಾತು ಮಾಹಿತ ರತೀನಿ ಅಭಿಲೇಷು, ತುಂಬ ಅನುರಾಗವನ್ನು ಹೆಚ್ಚಿಸ್ತಕ್ಕಂಥದ್ದು. ತರ್ಶಯಂತಿ ಅಪುನರುಕ್ತ ರಸಾನಿ, ಮತ್ತೆ ಮತ್ತೆ ಹೊಸದಾಗಿರ್ತಕ್ಕಂಥ ಸ್ವಾರಸ್ಯವನ್ನು, ಬಾಯಾರಿಕೆ ಹಿಂಗಿಸ್ತಕ್ಕಂಥ ಸ್ವಾರಸ್ಯವನ್ನು ತೋರಿಸ್ತಕ್ಕಂಥದ್ದು. ಮತ್ತು ಸಸ್ಮಿತಾನಿ ವದನಾನಿ ವಧೂನಾಂ, ನಗನಗ್ತಾ ಇರತಕ್ಕಂಥ ಒಂದು ಸ್ತ್ರೀಯರ ಮುಖಾರವಿಂದ, ಅದು ಸೋತ್ಫಲಾನಿ ಚ ಮಧೂನಿ ಯುವಾನಃ, ಆ ಕನ್ನೈದಿಲೆಗಳನ್ನು ಹಾಕಿರ್ತಕ್ಕಂಥ ಮಧುವನ್ನು ಇವರು ಬಯಸಿದ್ರು ಅಂತ. ಇಲ್ಲಿ ಎರಡು ಸ್ವಾರಸ್ಯ ಉಂಟು. ಆ ಸುಂದರಿಯರ ಮುಖಗಳೇ ಮದ್ಯಪಾತ್ರದಂತೆ ಹಾಗೆ ಕಾಣಿಸ್ತಾ ಇವೆ ಅಂತ. ಈ ಮದ್ಯಪಾತ್ರೆಯಲ್ಲಿ ಅಲಂಕಾರಕ್ಕಾಗಿ ಕನ್ನೈದೆಲೆಗಳನ್ನು ಇಟ್ಟಿದ್ದಾರೆ. ಎಷ್ಟೋ ಕಡೆ ಈಗಲೂ ಕೂಡ ಐಸ್ ಕ್ರೀಮ್ಗಳನ್ನೆಲ್ಲ ಬೇರೆ ಬೇರೆ ಗಾಬ್ಲೆಟ್ಸಲ್ಲೆಲ್ಲ ಇಟ್ಟಾಗ ಅಲ್ಲೊಂದು ಕೊಡೆ ಸಿಕ್ಕಿಸ್ತಕ್ಕಂಥದ್ದು, ಅಲ್ಲಿ ಒಂದು ವೇಫರ್ನ ಛತ್ರಿ ಥರ ಬಿಡಿಸಿರ್ತಕ್ಕಂಥದ್ದು, ಏನೆಲ್ಲ ಮಾಡೋದು ಉಂಟಲ್ಲ, ಆ ಬಗೆಯಲ್ಲಿ ಉತ್ಪಲಗಳು, ಕನ್ನೈದೆಲೆಗಳು ಅಲಂಕಾರವನ್ನು ಮದ್ಯಪಾತ್ರದಲ್ಲಿ ಮಾಡ್ತಾ ಇದ್ದಿದ್ದು ಉಂಟು.
ಜೊತೆಗೆ ಇವರ ಕಣ್ಣುಗಳೇ ಇವರ ಮುಖ ಅನ್ನುವ ಮಧ್ಯಪಾತ್ರೆಗೆ ಇರುವಂತಹ ಕನ್ನೈದಿಲೆಗಳು ಅಂತ, ಇವರ ತುಟಿಗಳೇ ಮಧ್ಯದ ಕೇಂದ್ರ ಅಂತ, ಈ ರೀತಿಯಾಗಿ ಮತ್ತೆ ಆ ಒಂದು ಮುಖ ಸೌಂದರ್ಯ, ಆ ಸ್ವಾರಸ್ಯ ಎಂದೂ ಇಂಗದೇ ಇರತಕ್ಕಂಥದ್ದು, ಮತ್ತೆ ಮತ್ತೆ ಹೊಸದಾಗಿರ್ತಕ್ಕಂಥದ್ದು ಅನ್ನುವ ಭಾವ ತೋರ್ತಕ್ಕಂಥದ್ದು. ಕಾಂತ ಸಂಗಮ ಪರಾಜಿತ ಮನ್ಯೋ ವಾರುಣೀ ರಸನ ಶಾಂತ ವಿವಾದೆ ಮಾನಿನಿ ಜನ ಉಪಾಹಿತ ಸಂಧೌ ಸಂದದೇ ಧನುಷಿ ನೇಷು ಮನಂಗ. ಈಗ ಮೊದಲಿಷ್ಟು ಮುನಿಸಿತ್ತು, ಒಂದಿಷ್ಟು ಕಸಿವಿಸಿ ಇತ್ತು, ಅದೆಲ್ಲ ಮದ್ಯಪಾನ ಆದಮೇಲಿಂದ ಶಾಂತವಾಯಿತು ವಿವಾದ ಅಂತ. ಬುದ್ಧಿ ಕೆಲಸ ಮಾಡ್ತಾ ಇದ್ದಾಗ ತಗಾದೆ, ಬುದ್ಧಿ ಮಂಕಾದರೆ ತಗಾದೆ ಎಲ್ಲಿರುತ್ತೆ? ಇಂದ್ರಿಯಗಳ ಮೇಲೆ ಹತೋಟಿ ಕಡಿಮೆ ಆಗ್ತಾ ಇದ್ದಂತೆ ತಗಾದೆ ಎಲ್ಲಿರುತ್ತೆ? ಎಲ್ಲ ತೆಪ್ಪಗಾಗ್ತಾರೆ. ಗಂಡ ಹೆಂಡಿರ ಜಗಳ ಮಲಗುವ ತನಕ, ಉಂಡು ಮಲಗುವ ತನಕ ಅಂತ. ಅದೇ ರೀತಿಯಲ್ಲಿ ಮದ್ಯದ ಪಾನದ ಅಮಲು ಏರುವ ತನಕ ಅಂತ ಇರಬಹುದು. ಕಾಂತ ಸಂಗಮ ಪರಾಜಿತ ಮನ್ಯು, ಪರಸ್ಪರ ಅಭಿಮಾನಗಳು, ಅಹಂಕಾರಗಳು, ಇರುಸುಮುರುಸುಗಳು ಹೋದವು. ವಾರುಣೀ ರಸನ ಶಾಂತ ವಿವಾದೆ, ಮದ್ಯಪಾನದಿಂದಾಗಿ ತಗಾದೆಗಳೆಲ್ಲ ಇಳಿದು ಹೋಗ್ಬಿಟ್ವು. ಆಗ ಮನ್ಮಥನಿಗೆ ತಾನಿನ್ನ ತನ್ನ ಬಿಲ್ಲಿಗೆ ಕೆಲಸ ಕೊಡೋ ಪ್ರಮೇಯವೇ ಬರಲಿಲ್ಲ ಅಂತ. ಇವ್ರನ್ನ ಬೆಸೆಯೋದಕ್ಕೋಸ್ಕರವಾಗಿ ತಾನು ಬಾಣ ಹೂಡಬೇಕು. ಎಲ್ಲ ಧಾನುಷ್ಕರು ಕೂಡ ಒಂದು ವಸ್ತುವನ್ನು ಎರಡಾಗಿ ತುಂಡು ಮಾಡ್ತಾರೆ. ಆದರೆ ಮನ್ಮಥ ಅನ್ನುವ ಬಿಲ್ಗಾರ ಎರಡು ವಸ್ತುಗಳನ್ನು ಒಂದಾಗಿ ಮಾಡೋದಕ್ಕೆ ಬಳಸ್ತಾನೆ ಅಂತ ಒಂದು ಚಮತ್ಕಾರದ ಶ್ಲೋಕ ಇದೆಯಲ್ಲ. ಏಕಂ ವಸ್ತು ದ್ವಿಧಾ ಕರ್ತು ಭವಸ್ಸಂತಿ ಧನ್ವಿನಃ ಧನ್ವಿ ಸಮಾರ ಏವೈಕಃ ದ್ವಯೋರೈಕಂ ಕರೋತಿಯಃ ಅಂತ. ಆ ರೀತಿಯಲ್ಲಿ ಮನ್ಮಥನಿಗೆ ಕೆಲಸ ಇರಲಿಲ್ಲ ಅನ್ನುವ ಚಮತ್ಕಾರವನ್ನು ಇದನ್ನು ಮಾಡ್ತಾನೆ. ಮುಂದೆ ಒಂದು ಕಡೆ ಹೇಳ್ತಾನೆ, ಹ್ರೀವಿಮೋಹ ವಿರಹಾದುಪಲೇಭೆ ಪಾಠವನ್ನು ಹೃದಯನ್ನು ವಧೂಭಿಹಿ ಅಂತ. ಈ ಹೆಣ್ಣು ಮಕ್ಕಳು ಏನು ಚಮತ್ಕಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಎಂಥದ್ದು ಮಾಡಿದ್ದಾರೆ, ಸಂಕೋಚ ಮಾಡಿದ್ದಾರೆ, ಅದು ಯಾವುದೆಲ್ಲ ಏನಾಗಿದೆ ಅಂದರೆ ಇವರು ವಿವೇಕವನ್ನು ಪಡ್ಕೊಂಡ್ರಾ, ಹೃದಯವನ್ನು ಪಡ್ಕೊಂಡ್ರಾ, ಅದು ಗೊತ್ತಾಗ್ತಾ ಇಲ್ಲ ಅಂತ. ಆಮೇಲೆ ಕವಿ ಕೊನೆಯ ಘಟ್ಟಕ್ಕೆ ಬರ್ತಾ ಹೇಳ್ತಾನೆ, ತುಲ್ಯ ರೂಪಮಸಿ ತ್ವತ್ಪಲಮಕ್ಷ್ಣೋ ಕರ್ಣಗಂ ನಿರುಪಕಾರಿ ವಿದಿತ್ವ ಯೋಷಿತ ಸುಹೃದಿವ ಪ್ರವಿಭೇಜೆ ಲಂಭತೆ ಕ್ಷಣ ರುಚಿರ್ಮದರಾಗ. ಆ ಅಪ್ಸರೇರ ಅಲಂಕಾರ ಮದ್ಯಪಾನ ಹೆಚ್ಚಾಗ್ತಿದ್ದಂತೆ ಉದುರೋಗ್ತಾ ಬಂತು. ಬಟ್ಟೆಯೇ ಮೈಮೇಲೆ ನಿಲ್ಲೋದಿಲ್ಲ ಹುಡುಗರಿಗೆ ಅಂತಂದರೆ ಈ ಮದ್ಯಪಾನ ಆದಮೇಲೆ ಅಲಂಕಾರಗಳು ನಿಲ್ಲತ್ಯ. ಅದು ಕಿವಿಯ ಹತ್ತಿರದಲ್ಲೆಲ್ಲ ಅವರು ಕನ್ನೈದಿಲೆಗಳನ್ನೆಲ್ಲ ಇಟ್ಕೊಂಡಿದ್ರು ಅಲಂಕಾರವಾಗಿ, ಅವೆಲ್ಲ ಉದುರೋಕ್ಕೆ ಶುರುವಾಯಿತು. ಆದರೆ ಕಣ್ಣು ಕೆಂಪಾಗ್ತಾ ಬಂದಾಗ ಅದು ಕೆಂದಾವರೆಯಂತೆ, ಕನ್ನೈದಿಲೆ ಹೋಗಿ ಕೆಂದಾವರೆ ಆಗಿಬಿಡ್ತು. ಈ ಉದುರು ಹೋಗುವ ಕನ್ನೈದಿಲೆಗಿಂತ ಸದಾ ಇರತಕ್ಕಂಥ ಕೆಂದಾವರೆ ದೊಡ್ಡದಾಯಿತು. ಆಕರ್ಣ ದೀರ್ಘ ನಯನ ಅವರದು, ಕಿವಿಯವರೆಗೂ ನೀಳವಾದಂಥ ಕಣ್ಣು ಸೋಗೆಗಳು. ಅದರಿಂದಾಗಿ ಆಗ ಈಗ ಇದ್ದು ಹೋಗತಕ್ಕಂಥ ಆ ಆರ್ಟಿಫಿಷಿಯಲ್ ಆದ ಆರೋಪಿತವಾದಂಥ ಕನ್ನೈದೆಲೆಗಳು ಈ ತರಹ ಹೂಗಳಿಗಿಂತ ನಿರಂತರವಾಗಿ ನಮ್ಮಲ್ಲಿ ಉಳಿತಕ್ಕಂಥ ಕಣ್ಣೆಂಬ ಕನ್ನೈದೆಲೆ ಮದ್ಯಪಾನ ಆದಮೇಲೆ ಅದಕ್ಕೆ ಬರ್ತಕ್ಕಂಥ ಕೆಂದಾವರೆ ರೂಪ ಅದೇ ದೊಡ್ಡದು ಅಂತನ್ನುವ ಒಂದು ಕ್ರಮವನ್ನು ಹೇಳ್ತಾ ಇದ್ದಾನೆ. ಅಂದರೆ ಅವರಿಗೆ ಅಲಂಕಾರ ಇಲ್ಲದೇ ಇರೋದೇನೆ ದೊಡ್ಡ ಅಲಂಕಾರವಾಯಿತು ಅಂತನ್ನುವಂಥದ್ದು. ಮತ್ತು ಮದ್ಯಪಾನ ಮಾಡಿದಾಗ ಹೇಗೆ ಒಡವೆಗಳು ಜಾರಿ ಹೋಗುತ್ತವೆ, ಇದೆಲ್ಲ ಸಜೆಷನ್ಸನ್ನು ಕವಿ ಕೊಡ್ತಾ ಬರ್ತಾನೆ. ಈ ರೀತಿಯಾಗಿ ಅವರ ಇರುಳನ್ನು ಕಳೀತಾರೆ. ಮಾಗಮನ್ ಮದ ವಿಮೂಢದಿಯೋನ ಪ್ರೋಜ್ಯರಂತು ಮಿತಿ ಶಂಕಿತನಾಥ ಯೋಷಿತೋ ನಮದಿರಾಭೃಷಮೀಯೋ ಪ್ರೇಮ ಪಶ್ಯತಿ ಭಯಾನ್ಯಪದೇಪಿ. ಮತ್ತು ಅವರಲ್ಲಿ ಆತ್ಮೀಯತೆ ಎಷ್ಟಿತ್ತು ಅಂತಂದರೆ ಹೆಚ್ಚು ಮದ್ಯಪಾನ ಮಾಡಿಬಿಟ್ರೆ ತಮಗೆ ಮೈಮರೆತು ಮೈಮೇಲೆ ಪ್ರಜ್ಞೆ ಇಲ್ಲದೆ ಇದ್ದಾಗ ತಮ್ಮ ಪ್ರೀತಮರು, ತಮ್ಮ ಗಂಡಂದ್ರು ತಮ್ಮಿಂದ ದೂರ ಆಗ್ಬಿಟ್ಟು ಮತ್ತಾವಳ ಸೆರಗು ಹುಡ್ಕೊಂಡು ಹೋಗ್ಬಿಟ್ರೆ ಹೇಗೆ ಗತಿ ಅಂತ ಅವರು ಕುಡಿಯದೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ಅಂತ. ಯೋಷಿತೋ ನ ಮದಿರಾಂ ಭೃಷಮೀಯು, ಹೆಚ್ಚು ಮದ್ಯ ಕುಡಿಲಿಲ್ವಂತೆ. ಯಾಕೆ? ಪ್ರೇಮ ಪಶ್ಯತಿ ಭಯಾನಿ ಅಪದೇಪಿ. ಅವ್ರ ಗಂಡಂದ್ರೆ ಹಂಗಿರಲಿಲ್ಲ, ಆದರೆ ಅತಿಯಾದ ಪ್ರೀತಿ ಇಲ್ಲದ ಸಂದೇಹವನ್ನು ಪಡುತ್ತೆ. ಕಾಳಿದಾಸ ಸ್ನೇಹ ಪಾಪಶಂಕಿ ಎನ್ನುವ ಮಾತು ಹೇಳ್ತಾನೆ. ಕೆಲವು ಪಾಠಗಳಲ್ಲಿ ಅತಿ ಸ್ನೇಹ ಪಾಪಶಂಕಿ ಅಂತ. ಇಂಟೆನ್ಸ್ ಲವ್ ಇಮ್ಯಾಜಿನ್ ಸೋ ಮೆನಿ ಥಿಂಗ್ಸ್ ವಿಚ್ ಆರ್ ಇಂಪರ್ಟಿನೆಂಟ್, ವಿಚ್ ಆರ್ ನಾನ್ ಎಕ್ಸಿಸ್ಟೆಂಟ್. ಆ ರೀತಿಯಾದದ್ದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಿದ್ದಾಗ ರಾತ್ರಿ ಆಗ್ತಾ ಬಂತು. ಆ ರಾತ್ರಿಯ ಕಳೆದು ಬೆಳಗಾಗ್ತಾ ಇರತಕ್ಕಂಥದ್ದು ಕವಿ ಹೇಳ್ತಾನೆ, ಅನ್ಯೋನ್ಯ ರಕ್ತ ಮನಸಾಮತ ಬಿಭ್ರತೀನಾಂ ಚೇತೋ ಭುವೋ ಹರಿಸಖಾಪ್ಸರಸಾಂ ನಿದೇಶಂ ವೈಬೋಧಿಕಧ್ವನಿ
ವಿಭಾವಿತ ಪಶ್ಚಿಮಾರ್ಧ ಸಾಸಂಹತೇರಿವ ಸಾಸಂಹತೇವ ಪರಿವೃತ್ತಿ ಮಿಯಾಯ ರಾತ್ರಿ. ಬೆಳಗಾಯಿತು, ವೈತಾಲಿಕರು ಅಂದರೆ ಬೆಳಗ್ಗೆ ಎಬ್ಬಿಸ್ತಕ್ಕಂಥ ವಂದಿ ಮಾಗಧರು, ಅವರ ಮಂಗಳ ಗಾನ, ತೂರ್ಯನಾದ ವಾದ್ಯಗಳು ಎಲ್ಲ ಕೇಳಿಸ್ತಾ ಇವೆ. ಆಗ ಎಷ್ಟು ಚಿಕ್ಕದಾಗಿತ್ತು ರಾತ್ರಿ, ಎಷ್ಟು ಬೇಗ ಮುಗುದೇ ಹೋಯ್ತಲ್ಲ ಅಂತ ಇವರಿಗೆ ಎಚ್ಚರವಾಯಿತು ಅಂತ. ನಿದ್ರೆ ಎಚ್ಚರವಾದ ಮೇಲೆ ನಮಗೆ ಈಗ ಮಲಗೆದ್ವೇನೋ ಅಂತ ಅನಿಸುತ್ತದೆ. ಆ ನಿದ್ರೆಯ ಕಾಲಾವಧಿ ನಮಗೆ ಗೊತ್ತಾಗೋಲ್ಲ. ಗಾಢ ನಿದ್ರೆಯಲ್ಲಿ ದೇಶಕಾಲಗಳ ಅರಿವೇ ಇಲ್ಲದೆ ಇರೋದ್ರಿಂದ ಅದನ್ನು ಅಳೆಯೋದು ಹೇಗೆ? ಅದು ಅನುಭವದಿಂದ ಅಳೆಯೋಕ್ಕಾಗೋಲ್ಲ, ಅನುಮಾನದಿಂದ ಅಳಿಬೇಕಾಗುತ್ತದೆ. ಅಂದರೆ ಗಡಿಯಾರ ಆಗ 11 ಗಂಟೆ ತೋರಿಸ್ತಾ ಇತ್ತು, ಈಗ 7 ಗಂಟೆ ಆಗಿದೆ ಅಂತಂದರೆ ನಾವು 8 ಗಂಟೆಗಳ ಕಾಲ ನಿದ್ರೆ ಮಾಡಿದ್ವಿ ಅಂತ ಹೀಗೆ ಅಳೀತಕ್ಕಂಥದ್ದು. ನಿದ್ರಾ ವಿನೋದಿತ ನಿತಾಂತ ರತಿಕ್ಲಮಾನಾಂ ಆಯಾಸಿ ಮಂಗಲ ನಿನಾದ ವಿಬೋಧಿತಾನಾಂ ರಾಮಾಸು ಭಾವಿ ವಿರಹಾಕುಲಿತಾಸು ಯೂನಾಂ ತತ್ಪೂರ್ವತಾಮಿವ ಸಮಾಧಧಿರೇ ರತಾನಿ ಅಂತ ಮುಂದೆ ಇನ್ನೊಂದು ಪದ್ಯ ಹೇಳ್ತಾನೆ. ಆಗ ಅವರಿಗೆ ಅಯ್ಯೋ, ನಾವು ಮುನಿಸ್ಕೊಂಡಿದ್ವಿ, ನಮ್ಮ ಪರಸ್ಪರ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಆಗಲಿಲ್ಲ, ಇದೇನಾಯಿತು, ಹಗಲೇ ಆಗಿಬಿಡ್ತಲ್ಲ ಅಂತ ಮತ್ತೆ ಪರಸ್ಪರ ಬಿಟ್ಟು ಹೋಗಬೇಕಲ್ಲ, ಈ ഇരുಳಿನ ಕಾವ್ಯದ ಏಕಾಂತ ಹೊರಟೋಯ್ತಲ್ಲ ಅಂತ ಮತ್ತೆ ರಾತ್ರಿಗೆ ಮುನ್ನ ಸ್ಥಿತಿ ಏನಿತ್ತೋ ಅದು ರಾತ್ರಿ ಆದಮೇಲೆ ಕಂಡು ಬಂತು ಅಂತ ಹೇಳ್ತಾನೆ. ರಾಮಾಸು ಭಾವಿ ವಿರಹ ಕುಲಿತಾಸು ಯೂನಾಂ. ಅಯ್ಯೋ, ಇನ್ನು ಹಗಲೆಲ್ಲ ಪರಸ್ಪರ ಎಲ್ಲೆಲ್ಲೋ ಇರ್ತೀವಲ್ವ, ಬೇರೆ ಕೆಲಸಗಳೆಲ್ಲ ಇರುತ್ತಲ್ಲ ಅಂತಂದುಕೊಂಡು ಮೊದಲಿನ ಸ್ಥಿತಿಗೆ ಬ್ಯಾಕ್ ಟು ಸ್ಕ್ವೇರ್, ಬ್ಯಾಕ್ ಟು ಪೆವಿಲಿಯನ್ ಅಂತೀವಲ್ಲ, ಆ ಸ್ಥಿತಿ ಬಂತು ಅನ್ನುವ ಒಂದು ಚಮತ್ಕಾರವನ್ನು ಕವಿ ಮಾಡ್ತಾನೆ. ಹೀಗೆ ಆ ಒಂದು ಸೂರ್ಯಾಸ್ತ ವರ್ಣನೆ, ತಿಮಿರ ವರ್ಣನೆ, ಚಂದ್ರೋದಯ ವರ್ಣನೆ, ಮಧುಪಾನ ವರ್ಣನೆ, ಸುರತ ವರ್ಣನೆ, ಪ್ರಭಾತಾಗಮ ವರ್ಣನೆ, ಇಷ್ಟನ್ನು ಒಂದು ಸರ್ಗದಲ್ಲಿ ಮಾಡ್ತಾನೆ. ಮುಂದಿನ ಕವಿಗಳಿಗೆ ಇದಿಷ್ಟಕ್ಕೆ ಇವನು ಒಟ್ಟು ಎಲ್ಲ ಸೇರಿಸಿ ಈ ಸರ್ಗದಲ್ಲಿ 78 ಪದ್ಯಗಳಿವೆ. ನಾನು ಒಂದು 20-30 ಪದ್ಯಗಳನ್ನು ನಿಮಗೆ ನಿವೇದನೆ ಮಾಡಿದೆ. ರತ್ನಾಕರನಂಥ ಕವಿಗಳು ಇದನ್ನು ಒಂದೊಂದು ಭಾಗಕ್ಕೆ ಒಂದೊಂದು ಸರ್ಗ, ಸೂರ್ಯಾಸ್ತಕ್ಕೆ ಒಂದು ಸರ್ಗ, ತಿಮಿರಾಂಧಕಾರಕ್ಕೆ ಒಂದು ಸರ್ಗ, ಚಂದ್ರೋದಯಕ್ಕೆ ಒಂದು ಸರ್ಗ, ಮಧುಪಾನಕ್ಕೆ ಒಂದು ಸರ್ಗ, ಆಮೇಲೆ ದೂತಿ ಪ್ರೇಷಣಕ್ಕೆ ಒಂದು ಸರ್ಗ, ಈ ಥರ ಒಂದೊಂದಕ್ಕೆ ಒಂದೊಂದು ಸರ್ಗ ಅಂತ ಒಂದು 6-7 ಸರ್ಗ ಮೀಸಲಿಟ್ಟಿದ್ದಾರೆ. ಸುಮಾರು ಒಂದು 500-600 ಪದ್ಯಗಳ ಕಡಿಮೆ ಇಲ್ಲದಂತೆ ಬರೀತಾರೆ. ಒಂದು ದಾರಿ ತೋರಿಸಿದ ಮೇಲೆ ಬೆಳೆಸ್ಕೊಂಡು ಎಷ್ಟು ಹೋಗಬಹುದಲ್ಲ ಆ ರೀತಿಯಾದದ್ದು. ಮೊದಲು ಆರಂಭದ ಕೆಲಸ ಮಾಡುವುದು ಕಷ್ಟ. ಬೆಟ್ಟ ಕಡಿದು ಒಂದು ಕಾಲದಾರಿ ಮಾಡಿದ ಮೇಲೆ ಹೆದ್ದಾರಿಯನ್ನು ಸುಲಭವಾಗಿ ಮಾಡ್ಕೊಂಡು ಹೋಗ್ತಾರಲ್ಲ, ಆ ರೀತಿಯಾದದ್ದು. ಅಂತೂ ಈ ಅಪ್ಸರೆಯರು, ಅವರಿಗೆ ಸಹಕಾರಿಗಳಾಗ ಬಂದ ಗಂಧರ್ವರು, ಅವರ ಪ್ರೀತಮರು, ಇವರೆಲ್ಲರೂ ಕೂಡ ಇವರಿಬ್ಬರೂ ಸೇರಿ ಒಟ್ಟಾಗಿ ಕೆಲಸ ಮಾಡೋದು. ಅಂದರೆ ಗಂಡ ಹೆಂಡಿರು, ಪ್ರೀತಮ ಪ್ರೇಯಸಿಯರು, ಅವರು ಒಟ್ಟಾಗಿ ದುಡಿತಕ್ಕಂಥ ಒಂದು ಕಂಪನಿ ಅಂತ ಅಂದುಕೊಳ್ಳಿ. ಅವರು ತಪೋಭಂಗ ಮಾಡ್ತಕ್ಕಂಥದ್ದು ಕೆಲಸ. ಅದೊಂದು ನಾಟಕದ ಕಂಪನಿ ತರಹ. ಅವರೆಲ್ಲ ಬಂದರು, ಇಲ್ಲಿ ಡೇರ ಹಾಕಿದ್ರು, ಬಿಡಾರ ಹಾಕಿದ್ರು, ಹೂ ಕೀಳುವಂಥ ಸಂಭ್ರಮ ಏನು, ಜಲಕ್ರೀಡೆ ಆಡುವಂಥ ಸಂಭ್ರಮ ಏನು, ಅಷ್ಟೊತ್ತಿಗೆ ಸೂರ್ಯಾಸ್ತ ಆಯಿತು, ಈ ವಿಹಾರ ವಿನೋದಗಳೇನು, ಇಷ್ಟು ಮಾಡ್ಕೊಳ್ಳೋಷ್ಟಿಗೆ 5 ಸರ್ಗ ಆಗಿದೆ. 7, 8, 9, 10. ಈಗ 10ನೇ ಸರ್ಗಕ್ಕೆ ನಾವು ಬಂದಿದ್ದೀವಿ. 10ನೇ ಸರ್ಗ ಆರಂಭವಾಗುತ್ತದೆ. ಅಲ್ಲಿ ಅವರು ಅರ್ಜುನನ ತಪೋಭಂಗಕ್ಕೆ ತೊಡಗುತ್ತಾರೆ. ಈಗ ಅವರ ಕೆಲಸ ಸ್ವಾಮಿ ಕಾರ್ಯಕ್ಕೆ ಮೊದಲು ಸ್ವಕಾರ್ಯ ಮಾಡಿಕೊಂಡ್ರು, ಇನ್ನು ಸ್ವಾಮಿ ಕಾರ್ಯ ಮಾಡಬೇಕು. ಆನ್ ಅಫಿಷಿಯಲ್ ಡ್ಯೂಟಿ ಅಂತ ಬಂದಿರೋದು ಭೂಲೋಕಕ್ಕೆ ದೇವಲೋಕದಿಂದ. ಮೊದಲು ಇಲ್ಲಿರ್ತಕ್ಕಂಥ ಟೂರಿಸ್ಟ್ ಸೈಟ್ ಸೀಯಿಂಗು, ಅದು ಇದು ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋಗೋದು, ಇದೆಲ್ಲ ಮಾಡಿಕೊಂಡು ಹೋಟೆಲ್ನಲ್ಲಿ ನೈಟ್ ಪಾರ್ಟಿ, ರೇವ್ ಪಾರ್ಟಿ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಅಫಿಷಿಯಲ್ ಡ್ಯೂಟಿ ಅಂತ ಆಫೀಸಿಗೆ ಬಂದಂತೆ ಅವರು ಈಗ ಅರ್ಜುನನ ತಪೋಭಂಗಕ್ಕೆ ಸಿದ್ಧರಾಗಿದ್ದಾರೆ ಅಂತ ಅಂದ್ಕೋಬಹುದು. ಈ ಸರ್ಗವಿಡೀ ಅವನು ಪುಷ್ಪಿತಾಗ್ರ ಛಂದಸ್ಸಿನಲ್ಲಿ ಮಾಡಿದ್ದಾನೆ. ನಿಹಿತ ಸರಸಯಾವಕೈರ್ಬಭಾಸೆ ಚರಣತಲೈ ಕೃತ ಪದ್ಧತಿರ್ವಧೂನಾಂ ಅವಿರಲ ವಿದಿತೇವ ಶಕ್ರ ಗೋಪೈರರುಣಿತ ನೀಲ ತೃಣೋಲಪ ಧರಿತ್ರಿ. ಅವರು ನೂಪುರ ಕಟ್ಟಿಕೊಂಡು ನೃತ್ಯ ಮಾಡೋದಕ್ಕೆ ಸಜ್ಜಾಗಿ ಹೋಗ್ತಾ ಇದ್ದಾರೆ. ಆದರೆ ಅಲ್ಲೆಲ್ಲ ಹಚ್ಚ ಹಸುರಾದ ಗರಿಕೆ ಹುಲ್ಲು ಬೆಳೆದಿರ್ತಕ್ಕಂಥ ಪ್ರಾಂತ. ಕಾಲಿಗೆ ನೃತ್ಯಕ್ಕಾಗಿ ಅಲತಿಗೆ ಹಚ್ಚಿಕೊಂಡಿದ್ದಾರೆ, ಗೆಜ್ಜೆನೂ ಕಟ್ಟಿಕೊಂಡಿದ್ದಾರೆ. ಅವರು ನಡೆದ ದಾರಿಯಲ್ಲಿ ಅಲತಿಗೆಯ ಕೆಂಪು ಬಣ್ಣ ಆ ಒಂದು ದಟ್ಟ ಹಸುರಿನ ಹುಲ್ಲುಗಳ ಮೇಲೆ ಅಂಟಿಕೊಂಡು ನೋಡಿದರೆ ಮಳೆಗಾಲದ ಆರಂಭದಲ್ಲಿ ಬರುವ ಇಂದ್ರಗೋಪಗಳು ಅಲ್ಲಿ ಬೀದ್ದಿವಿಯಾ ಅನ್ನುವಂತೆ ಕಾಣಿಸ್ತಾ ಇತ್ತು ಅಂತ.
ಇಂದ್ರಗೋಪ ಈ ಮಳೆಗಾಲದಲ್ಲಿ ದೀಪಕ್ಕೆ ಬರತಕ್ಕಂಥ ದೀಪದ ಹುಳು, ಹಾತೆ, ಪತಂಗ ಅಂತೆಲ್ಲ ಕರೀತಾರೆ. ಅವು ಒಂದಿಷ್ಟು ಕಂದುಗೆಂಪು ಬಣ್ಣದಲ್ಲಿರುತ್ತವೆ. ಅದನ್ನು ಕವಿ ಉತ್ಪ್ರೇಕ್ಷೆ ಮಾಡ್ತಾನೆ. ಅವಚಯ ಪರಿಭೋಗವಂತಿ ಹಿಂಸ್ರೈ ಸಹಚರಿತಾನ್ಯ ಮೃಗಾಣಿ ಕಾನನಾನಿ ಅಭಿದದುರಭಿತೋ ಮುನಿಂಬದುಭ್ಯ ಸಮುದಿತ ಸಾಧ್ವಸ ವಿಕ್ಲವಂ ಚೇತಃ. ಅಲ್ಲಿ ಅವರು ಬರ್ತಾ ಇದ್ದಾಗ ಆ ಪರಿಸರದಲ್ಲಿ ಅರ್ಜುನ ಎಲ್ಲಿದ್ದಾನೆ ಅನ್ನೋದನ್ನು ಆ ಇಡೀ ವಾತಾವರಣವೇ ತೋರಿಸಿಕೊಡ್ತಾ ಇದೆ. ಅದು ಹೇಗೆ ಅಂತ, ಅವಚಯ ಪರಿಭೋಗವಂತಿ ಕಾನನಾನಿ, ಹೂಗಳನ್ನು, ಹಣ್ಣುಗಳನ್ನು, ಚಿಗುರುಗಳನ್ನು ಎಷ್ಟು ಕಿತ್ತುಕೊಂಡ್ರೂ ಮತ್ತೆ ಅವು ಬೆಳೀತಾ ಇದ್ವು. ಅವಚಯ ಪರಿಭೋಗವಂತಿ, ಎಷ್ಟೆಷ್ಟು ಮುರಿದಿಟ್ಟರೂ ಕೂಡ ದಿನದಿನವೂ ಹೊಸದಾಗಿರ್ತಕ್ಕಂಥದ್ದಾಗಿತ್ತು. ಮತ್ತು ಒಂದಿಷ್ಟು ಆ ಮುರಿದ ಚಿಹ್ನೆಯೂ ಕಾಣಿಸ್ತಾ ಇತ್ತು. ಹಿಂಸ್ರೈಹಿ ಸಹಚರಿತಾನ್ಯ ಮೃಗಾಣಿ ಕಾನನಾನಿ, ಹಿಂಸ್ರ ಮೃಗಗಳ ಜೊತೆಗೆ ಅನುಕೂಲವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಪ್ರಾಣಿಗಳು. ಅಂದರೆ ಆ ವೈರ, ಜಾತ ವೈರ, ಜನ್ಮ ವೈರವನ್ನು ಒಂದಿಷ್ಟು ಇಟ್ಟುಕೊಳ್ಳದೆ ಒಟ್ಟೊಟ್ಟಿಗೆ ಓಡಾಡ್ತಾ ಇರ್ತಕ್ಕಂಥ ಪ್ರಾಣಿಗಳು. ಮತ್ತು ಅಭಿದದು ಅಭಿತಃ ಮುನಿಂ ವಧೂಭ್ಯ ಸಮುದಿತ ಸಾಧ್ವಸ ವಿಕ್ಲವಂಚ ಚೇತಃ. ಇದು ಯಾವುದೋ ಒಂದು ದೊಡ್ಡ ಪವಿತ್ರವಾದ ಸ್ಥಳಕ್ಕೆ ಬಂದಿದ್ದೀವಿ, ಇಲ್ಲಿ ಮುನಿಯ ತಪೋಭಂಗಕ್ಕೆ ನಾವು ಕಟಿಬದ್ಧರಾಗಿ ನಿಂತಿದ್ದೀವಿ, ಏನೋ ಆಗುತ್ತೋ ಏನೋ ಅನ್ನುವ ಅಳುಕು ಈ ಮೂರರ ಮೂಲಕವಾಗಿ ಅವರಿಗೆ ಇದು ಅರ್ಜುನನ ತಪಃಪ್ರದೇಶ ಅಂತ ಗೊತ್ತಾಯಿತು ಅಂತ. ಮೊದಲನೆಯದು ಅಲ್ಲಿದ್ದ ಮರಗಿಡಗಳಲ್ಲಿ ಕಾಣುವ ವ್ಯತ್ಯಾಸ, ಎರಡನೆಯದು ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಲ್ಲಿ ವ್ಯತ್ಯಾಸ, ಮೂರನೆಯದು ತಮ್ಮೊಳಗೆ ಇರ್ತಕ್ಕಂಥ ವ್ಯತ್ಯಾಸ. ಅಂದರೆ ನಮ್ಮ ಅರಿವಿಲ್ಲದೆಯೇ ನಾವು ಅಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋ ಭಾವ ಅವರಿಗೆ ಬಂತು ಅಂತ. ಆಮೇಲೆ ಮುಂದೆ ಬರ್ತಾರೆ. ಆಗ ಅರ್ಜುನನ ಹೆಜ್ಜೆ ಗುರುತುಗಳು ಕಾಣಿಸುತ್ತವೆ. ಅದನ್ನು ಅವರು ನೋಡ್ತಾರೆ. ಉಪಹಿತ ಪರಮ ಪ್ರಭಾವಧಾಮ್ನಾಂ ನಹಿ ಜೈನಾಂ ತಪಸಾಂ ಅಲಂಘ್ಯಮಸ್ತಿ. ತಪೋಧನರಿಗೆ ಅಸಾಧಾರಣ ಅನ್ನುವಂಥದ್ದು, ಅಯತ್ನ ಅನ್ನುವಂಥದ್ದು ಅಥವಾ ಅಪ್ರಾಪ್ಯ ಅನ್ನುವಂಥದ್ದು ಯಾವುದೂ ಇಲ್ಲ ಅಂತ. ಆ ಎಡೆಗೆ ಬಂದಾಗ ಸಚಕಿತಮೇವ ವಿಸ್ಮಯ ಆಕುಲಾಭಿ ಶುಚಿಸಿಕತಾಸ್ವತಿ ಮಾನುಷಾಣಿತಾಭಿ ಕ್ಷಿತಿಷು ದದಶಿರೆ ಪದಾನಿ ಜಿಷ್ಣೋರುಪಹಿತ ಕೇತುರಥಾಂಗ ಲಂಛನಾನಿ. ಆ ಚಕಿತವಾಗಿ ಅವರು ನೋಡ್ತಾ ಇದ್ದಾರೆ. ಮರಳಿನಲ್ಲಿ ಅರ್ಜುನನ ಹೆಜ್ಜೆ ಗುರುತು ಮೂಡಿದೆ. ಅವನು ಬೆಳಗ್ಗೆದ್ದು ನದಿಗೆ ಬಂದು ಸ್ನಾನ ಮಾಡ್ತಾನೆ. ಆ ಒದ್ದೆ ಬಟ್ಟೆ ಉಟ್ಟುಕೊಂಡು ಹೋಗಿ ಶಿವನ ಪೂಜಾದಿಗಳನ್ನು ಮಾಡಿ ಒಂಟಿ ಕಾಲಲ್ಲಿ ನಿಂತು ಧ್ಯಾನ ಮಾಡ್ತಾನೆ. ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಮೊದಲಿಗೆ ಅವನು ಇಂದ್ರನನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದ ಆ ಸಂದರ್ಭದ್ದಿದು. ಆ ಹೆಜ್ಜೆ ಗುರುತಿನಲ್ಲಿ ಜಿಷ್ಣೋಹೋ ಉಪಹಿತ ಕೇತು ರಥಾಂಗ ಲಾಂಛನಾನಿ, ಧ್ವಜ ಮತ್ತು ಚಕ್ರ, ಪದ್ಮ, ಮತ್ಸ್ಯ ಈ ರೀತಿಯಾದ ರೇಖೆಗಳು ಕೈಯಲ್ಲಿ, ಕಾಲಲ್ಲಿ, ಅಂದರೆ ಅಂಗೈಯಲ್ಲಿ, ಅಂಗಾಲಲ್ಲಿ ಎಲ್ಲ ಇದ್ದರೆ ಅದು ಒಳ್ಳೆಯದು. ಮಹಾಪುರುಷ ಲಕ್ಷಣ, ಚಕ್ರವರ್ತಿ ಲಕ್ಷಣ ಅಂತಾರೆ. ಆ ಬಗೆಯ ಲಕ್ಷಣಗಳೆಲ್ಲ ಇದ್ದವು ಅಂತ. ಇವೆಲ್ಲ ದೇಹ ಸಾಮುದ್ರಿಕ, ಹಸ್ತ ಸಾಮುದ್ರಿಕ ಶಾಸ್ತ್ರಗಳಲ್ಲಿ ಬರತಕ್ಕಂಥ ವಿವರಗಳು. ಮಹಾಪುರುಷ ಲಕ್ಷಣ ಅಂತೆಲ್ಲ ಹೇಳ್ತಾರೆ. ಅದನ್ನು ನೋಡ್ತಾ ಇದು ವಿಶೇಷ ಅಂತ ಅಂದುಕೊಂಡ್ರು. ಮತ್ತು ಇನ್ನೊಂದು ವಿಶೇಷ ಕಾಣಿಸ್ತು. ಅತಿಶಯಿತ ವನಾಂತರದ್ಯುತೀನಾಂ ಫಲಕುಸುಮಾವಚಯೇಪಿ ತದ್ವಿಧಾನಾಂ ಋತುರಿವತರು ವೀರುಧಾಂ ಸಮೃದ್ಧ ಯುವತಿ ಜನೈರ್ಜಗೃಹೇ ಮುನಿಃಪ್ರಭಾವ. ಅಲ್ಲಿ ಮೊದಲೇ ತಿಳಿಸಿದಂತೆ ಇಷ್ಟಕ್ಕಿತ್ತರೂ ಅಲ್ಲಲ್ಲಿ ಮತ್ತೆ ವೃದ್ಧಿಸ್ತಕ್ಕಂಥ ಫಲಪುಷ್ಪಗಳಲ್ಲದೆ ಎಲ್ಲ ಋತುಗಳ ಹೂಗಳು, ಹಣ್ಣುಗಳು ಅಲ್ಲಿದ್ದವು. ಮರಗಳೆಲ್ಲ ಎಲ್ಲ ಕಾಲಕ್ಕೂ ಬಿಡತಕ್ಕಂಥ ಹೂಗಳು, ಹಣ್ಣುಗಳ ಗಿಡಮರಗಳಾಗಿದ್ದವು. ಮತ್ತು ಎಲ್ಲ ಋತುಗಳಲ್ಲಿ ಬಿಡುವಂಥ ವಿಶೇಷಗಳು ಅಲ್ಲಿ ಒಟ್ಟಿಗೆ ಕಾಣಿಸ್ತಾ ಇದ್ದವು ಅಂತ. ಇದು ಅಷ್ಟೇ ಮಹಾಪುರುಷನಿಗೆ, ಜ್ಞಾನಿಗೆ, ಮಹಾಪುರುಷ ಅಂದರೆ ಮಹಾಸ್ತ್ರೀ ಅಂತಲೂ ಅರ್ಥ, ದೊಡ್ಡವರಿಗೆ ಪ್ರಕೃತಿ ತೋರಿಸ್ತಕ್ಕಂಥ ಗೌರವ ಅಂತಕ್ಕಂಥದ್ದು. ಮೃದಿತ ಕಿಸಲ ಸುರಾಂಗನಾನಾಂ ಸಸಲಿಲವಲ್ಕಲಭಾರ ಭುಗ್ನಶಾಖ ಬಹುಮತಿಮಧಿಕಂ ಯಯಾವಶೋಕ ಪರಿಜನತಾಪಿ ಗುಣಾಯ ಸದ್ಗುಣಾನಾಂ. ಅಲ್ಲಿ ಒಂದು ಮರದ ಕೊಂಬೆ, ಅಶೋಕ ವೃಕ್ಷದ ಕೊಂಬೆ ಅದು. ಅದರ ಮೇಲೆ ಒಂದು ವಲ್ಕಲವನ್ನು ಒಣಗೋದಿಕ್ಕೆ ಹಾಕಿತ್ತು. ಅಂದರೆ ನಾರು ಬಟ್ಟೆಯನ್ನು ಅರ್ಜುನ ಮಡಿ ಮಾಡಿಕೊಳ್ಳೋದಕ್ಕೆ ಹಾಕಿದ್ದ. ಅದರಿಂದಾಗಿ ಆ ಎಲೆಗಳು ಒಂದಿಷ್ಟು ಕುಗ್ಗಿ ಹೋದಂತೆ ಇದ್ವು, ಮುದುಡಿದಂತೆ ಇದ್ವು. ಹಾಗೆ ಮುದುಡಿದ್ರೂ ಕೂಡ, ನಲುಗಿದ್ರೂ ಕೂಡ ಆ ಚಿಗುರು, ಆ ಅಶೋಕ ಪ್ರಶಂಸನೀಯವಾಗಿ ತೋರ್ತಾ ಇತ್ತು, ಆದರಕ್ಕೆ ಪಾತ್ರವಾಯಿತು. ಬಹುಮತಿಂ ಅಧಿಕಾಂ ಯಯಾ ಅಶೋಕ, ಬಹುಮತಿಂ ಅಧಿಕಾಂ, ಅಧಿಕವಾದ ಮನ್ನಣೆ ಪಡೆಯುವಂತಿತ್ತು. ಯಾಕೆ? ಪರಿಜನತಾಪಿ ಗುಣಾಯ ಸದ್ಗುಣಾನಾಂ, ಸದ್ಗುಣಗಳಿಗೆ ನಾವು ಸೇವಕರಾಗೋದು ಒಂದು ಗುಣಾಧಿಕ್ಯವನ್ನೇ ತೋರಿಸುತ್ತದೆ ಅಂತ.
ದೊಡ್ಡವರಿಗೆ ತಗ್ಗಿ ಬಗ್ಗಿ ಬಾಳತಕ್ಕಂಥದ್ದು ಒಂದು ವಿಶಿಷ್ಟತೆ ಅನ್ನುವಂತೆ ಆಯಿತು ಅಂತ. ಇನ್ನು ಅಲ್ಲಿ ಅರ್ಜುನ ಯಮ ನಿಯಮ ಮೊದಲಾದ ಅಷ್ಟಾಂಗ ಯೋಗ ಪರಾಯಣನಾಗಿದ್ದಾನೆ. ಯಮನಿಯಮ ಕೃಷೀಕೃತ ಅಸ್ಥಿರಾಂಗ ಪರಿದದೃಶೇ ವಿಧೃತ ಆಯುಧ ಸತಾಭಿ ಅನುಪಮ ಶಮ ದೀಪ್ತತಾಗರೀಯಾನ್ ಕೃತಪದ ಪಂಕ್ತಿ ರಥರ್ವಣೇನ ವೇದ. ಆ ಒಂದು ಸಂಯಮಶೀಲತೆಯಿಂದ ಯಮನಿಯಮಾದಿಗಳನ್ನು ಉಳ್ಳಂಥವನಾಗಿ ಅವನು ಅಥರ್ವಣ ವೇದದ ದೀಪ್ತಿಯನ್ನು ಹೊಂದಿರುವ ತ್ರಯಿ ಹಾಗೆ ಕಾಣಿಸ್ದಂತೆ. ಋಗ್ಯಜುಸ್ಸಾಮಗಳು ತ್ರಯಿ, ಅದಕ್ಕೆ ಪೂರಕವಾಗಿ ಬಂದದ್ದು ಅಥರ್ವ ವೇದ. ಹೀಗೆ ಅವನು ಸೌಮ್ಯವಾದ ತ್ರಯಿಯ ಜೊತೆಗೆ ಘೋರವಾದ ಅಥರ್ವಣವೂ ಸೇರಿಕೊಂಡಂಥ ವ್ಯಕ್ತಿತ್ವವನ್ನು ತಾಳಿದ್ದ ಅಂತ ವೈದಿಕವಾದ ಹೋಲಿಕೆಯನ್ನು ಕೊಡ್ತಾನೆ. ಅಥರ್ವ ವೇದದ ಶಾಂತೋಗ್ರ ರೂಪವೇ ಇಲ್ಲಿ ಧ್ವನಿತವಾಗ್ತಾ ಇರತಕ್ಕಂಥದ್ದನ್ನು ನೋಡಬಹುದು. ಸದೃಶ ಮತನು ಮಾ ಕೃತೆ ಪ್ರಯತ್ನಂ ತದನುಗುಣಮಪರೈ ಕ್ರಿಯಾಮಲಂಘ್ಯಾಂ ದದದ ಲಘು ತಪಃ ಕ್ರಿಯಾನುರೂಪಂ ವಿಜಯವತಿಂಚ ತಪಸ್ಸಮಾಂ ಸಮೃದ್ಧಿಂ. ಅಲ್ಲಿ ಅವರು ಅರ್ಜುನನ್ನು ನೋಡ್ತಾರೆ. ಅದನ್ನು ಹಲವು ಪದ್ಯಗಳಲ್ಲಿ ಹೇಳುವಂಥದ್ದಾಗಿದೆ. ಅದರ ಒಂದು ಭಾಗವನ್ನು ನೋಡಬಹುದು. ಅವನು ಇಲ್ಲಿ ಒಂದು ರೀತಿಯಾದ ಕಾರಣಮಾಲಾ ಅಲಂಕಾರದ ತರಹ ಮಾಡಿದ್ದಾನೆ. ಸದೃಶಂ ಅತನುಮಾಕೃತೆ ಪ್ರಯತ್ನಂ ತದನುಗುಣಾಂ ಅಪರೈ ಕ್ರಿಯಾಮಲಂಘ್ಯಾಂ ದದದಲಘು ತಪಃ ಕ್ರಿಯಾನುರೂಪಂ ವಿಜಯವತಿಂಚ ತಪಸ್ಸಮಾಂ ಸಮೃದ್ಧಿಂ. ಅವನ ಆಕೃತಿಗೆ ತಕ್ಕಂತಹ ಮಹತ್ತಾದ ಪ್ರಯತ್ನ ಮಾಡ್ತಾ ಇದ್ದಾನೆ. ಮಹತ್ತಾದ ಪ್ರಯತ್ನಕ್ಕೆ ತಕ್ಕಂತೆ ಎಲ್ಲವೂ ಸಾಧನ ಸಂಪತ್ತಿಯು ಒದಗಿ ಬಂದಿದೆ. ಅದರಿಂದಾಗಿ ದೊಡ್ಡ ತಪಸ್ಸನ್ನು ಸಿದ್ಧಿಸಿಕೊಳ್ಳಲಿದ್ದಾನೆ. ಅಂದರೆ ಆಕೃತಿಗೆ ತಕ್ಕಂಥ ಉದ್ದೇಶಕ್ಕೆ ತಕ್ಕಂಥ ಕ್ರಿಯೆಗೆ ತಕ್ಕಂಥ ಫಲ ಇವೆಲ್ಲವೂ ಬರ್ತಾ ಇದೆ. ಆ ಬಗೆಯಲ್ಲಿ ಅರ್ಜುನ ಕಾಣಿಸ್ತಾ ಇದ್ದಾನೆ ಅಂತ. ಇದು ಏಕಾವಳಿ ಅಲಂಕಾರ. ಅಂದರೆ ಯಾವುದನ್ನು ನಾವು ಮಾಲಾಲಂಕಾರಗಳು, ಶೃಂಖಲಾಲಂಕಾರಗಳು ಅಂತ ಹೇಳ್ತೀವಲ್ಲ, ಅಲ್ಲಿ ಇದು ಒಂದಕ್ಕಿನ್ನೊಂದು ಕಾರಣವಾದರೆ ಕಾರಣಮಾಲಾಲಂಕಾರ ಆಗುತ್ತದೆ. ಏಕಾವಳಿಯಲ್ಲಿ ಪದಗಳಲ್ಲಿ ಪುನರುಕ್ತಿ ಬಂದು ಆ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ಕೊಳುತ್ತೆ. ಸದೃಶಂ ಅತನು ಆಕೃತೇ ಸಣ್ಣದಲ್ಲದ ಶರೀರದ್ದು ಪ್ರಯತ್ನಂ ತದನುಗುಣಾಂ ಅಪರೈ ಕ್ರಿಯಾಮಲಂಘ್ಯಾಂ ತದಲಗು ಕ್ರಿಯಾನುರೂಪಂ ತಪಃ. ಹೀಗೆ ತಪಸಾಂ ಸಮಾಂ ವಿಜಯವತೀಂ ಸಮೃದ್ಧಿಂ ಅಂತ ಆ ರೀತಿಯಾಗಿ ಆ ಪದಗಳಿಂದ ತಗೊಂಡು ಮಿಗಿಲಾದ ದೇಹಕ್ಕೆ ಸರಿಯಾದ ಸಂಕಲ್ಪಕ್ಕೆ ತಕ್ಕಂಥ ಕ್ರಿಯೆ, ಸರಿಯಾದ ಕ್ರಿಯೆಗೆ ತಕ್ಕಂಥ ಫಲ ಅಂತ ಆ ಒಂದು ಏಕಾವಳಿ ಅಂತಂದರೆ ಒಂದು ಅಖಂಡವಾದ ಮಾಲಿಕೆ. ಆ ಹಾರದ ಹಾಗೆ ಈ ಒಂದು ಅಲಂಕಾರ ಚಮತ್ಕಾರ. ಇಂಥ ಪದ್ಯ ಬರೆಯೋದು ಸ್ವಲ್ಪ ಕಷ್ಟ. ಈ ರೀತಿಯಾದ ಪದ್ಯವನ್ನು ಭಗವದ್ಗೀತೆಯಲ್ಲಿ ಸಂಗಾತ್ ಸಂಚಾಯತೆ ಕಾಮಃ, ಅದು ಕಾರಣಮಾಲ ಅಲಂಕಾರ ಅಂತ ಈ ಕುಟುಂಬದ್ದೇ ಒಂದು ಸದಸ್ಯ. ಕಾಳಿದಾಸ ಇಂಥದ್ದನ್ನು ಮಾಡಿಲ್ಲ. ಮುಂದೆ ಭಾರವಿಯಿಂದಾಗಿ ಇದು ವಿಶೇಷವಾಗಿ ಶುರುವಾಯಿತು. ಇದು ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. ಕಾಳಿದಾಸ ಮಾಡಿದ್ದಾನೆ ರಘುವಂಶದಲ್ಲಿ. ಆಕಾರ ಸದೃಶ ಪ್ರಜ್ಞೆಯ ಸದೃಶ ಆಗಮೈ ಸದೃಶ ಆರಂಭ ಸದೃಶೋದಯ ಅಂತ ರಘುವಂಶದ ಮೊದಲನೇ ಸರ್ಗದಲ್ಲೇ ಅದನ್ನಿಲ್ಲಿ ಗುರುತು ಮಾಡಿಕೊಂಡಿದ್ದೆ. ದಿಲೀಪ ಅವನ ಆಕಾರಕ್ಕೆ ತಕ್ಕಂಥ ಪ್ರಜ್ಞೆಗೆ ತಕ್ಕಂತಹ ಆರಂಭಕ್ಕೆ ತಕ್ಕಂಥ ಆರಂಭ ಅಂದರೆ ಪ್ರಯತ್ನಕ್ಕೆ ತಕ್ಕಂಥ ಫಲ. ಆಕಾರ ಸದೃಶ ಪ್ರಜ್ಞಾ ಸದೃಶ ಆಗಮೈ ಸದೃಶ ಆರಂಭ ಸದೃಶೋದಯ ಅಂತ. ಈ ರೀತಿಯಲ್ಲಿ ಭಾರವಿ ಮುಂದೆ ದೊಡ್ಡ ಹೆದ್ದಾರಿಯನ್ನು ಹಾಕಿಕೊಟ್ಟು ಹೋಗ್ತಾನೆ. ಚಿರನಿಯಮ ಕೃಶೋಪಿ ಶೈಲಸಾರ ಶಮನಿರತೋಪಿ ದುರಾಸದ ಪ್ರಕೃತ್ಯ ಸಸಚಿವ ಇವ ನಿರ್ಜನೇಪಿ ತಿಷ್ಠನ್ ಮುನಿರಪಿತುಲ್ಯ ರುಚಿ ಸ್ತ್ರೀಲೋಕ ಭರ್ತು. ಇದೊಂದು ವಿರೋಧಾಭಾಸಾಲಂಕಾರ, ವಿರೋಧ ಮೂಲಾಲಂಕಾರ. ಅರ್ಜುನ ಚಿರನಿಯಮ ಕೃಶೋಪಿ ಶೈಲಸಾರ, ತುಂಬ ನಿಯಮ ವ್ರತಿಷ್ಠನಾಗಿದ್ದರೂ ಬೆಟ್ಟದಷ್ಟು ಗಟ್ಟಿಯಾಗಿದ್ದ, ಕಲ್ಲಿನಂತೆ ಘನವಾಗಿದ್ದ. ಶಮನಿರತೋಪಿ, ತುಂಬ ಸಮಾಧಾನಯಾಗಿ, ಕ್ವೈಟ್ ಅಂತೀವಲ್ಲ, ಶಾಂತತೆಯಿಂದ ಕೂಡಿದ್ರೂ ಕೂಡ ಅವನು ಯಾರಿಗೂ ಅಂಕೆಗೆ ಸಿಕ್ಕದೇ ಇರುವಷ್ಟು ತೇಜಸ್ವಿಯಾಗಿದ್ದ. ನಿರ್ಜನೇಪಿ ಅಂದರೆ ಯಾವುದೇ ಪರಿವಾರವಿಲ್ಲದ ವನದಲ್ಲಿದ್ದಾಗಲೂ ಸಸಚಿವ ಇವ ಎಲ್ಲ ಪರಿವಾರಗಳನ್ನು ಹೊಂದಿದಂತೆ ತೋರ್ತಾ ಇದ್ದ. ಈ ರೀತಿಯಾಗಿ ಅವನು 3 ಲೋಕಕ್ಕೂ ಸಾಟಿಯಾಗಬಲ್ಲ ಇಂದ್ರನಂತೆ ತೋರ್ತಿದ್ದ ಅಂತ ಹೇಳ್ತಾನೆ ಕವಿ. ಆಗ ಅವರು ವಿಜಯಫಲೆ ವಿಫಲಂ ತಪೋಧಿಕಾರೆ, ತಮಗೆ ಇನ್ನು ಇವನ ತಪಸ್ಸಿನ ಮುಂದೆ ಹಾವಭಾವ ವಿಲಾಸಗಳು ವ್ಯರ್ಥವಾಗುತ್ತವೆ ಅಂತ ಭಾವಿಸಿಕೊಂಡ್ರು.
ಅಥಕೃತ ಕವಿಲೋಭನಂ ವಿಧಿತ್ಸೌ ಯುವತಿ ಜನೇ ಹರಸೂನು ದರ್ಶನೇನ ಪ್ರಸಭಮವ ತತಾರ ಚಿತ್ತ ಜನ್ಮ ಹರತಿ ಮನೋ ಮಧುರಾಹಿ ಯೌವನಶ್ರೀ. ಇವರು ಅರ್ಜುನನ್ನು ಮರಳು ಮಾಡಬೇಕು ಅಂತ ಬಂದರೆ ಅರ್ಜುನನ್ನೇ ಇವರನ್ನು ಮರಳು ಮಾಡುವಂತೆ ಕಾಣಿಸ್ಬಿಡ್ತು ಅಂತ. ಕೃತಕ ವಿಲೋಭನಂ ವಿಧಿತ್ಸವು ಯುವತಿ ಜನೇ, ಅವನನ್ನು ಕೃತಕವಾಗಿ ಪ್ರೀತಿಸಿದಂತೆ ನಟಿಸಬೇಕು ಅಂತೆಲ್ಲ ಮಾಡಿದ್ರೂ ಕೂಡ ಹರಿಸೂನು ದರ್ಶನೇನ, ಇಂದ್ರಪುತ್ರನಾದ ಅರ್ಜುನನ ನೋಟದಿಂದಲೇ ಪ್ರಸಭಂ ಅವತತಾರ ಚಿತ್ತ ಜನ್ಮ, ಇವರ ಹೃದಯದಲ್ಲೇ ಅವ್ರ ಮೇಲೆ ನಿಜವಾಗಿ ಪ್ರೀತಿ ಬಂದ್ಬಿಡ್ತು, ಇವರ ಬಗೆ ಸೋಲ್ತು. ಹರತಿ ಮನೋ ಮಧುರಾಹಿ ಯೌವನಶ್ರೀಹಿ, ಸುಂದರವಾದಂಥ ಯೌವನದ ಶೋಭೆ ಯಾವ ಮನಸ್ಸನ್ನು ಸೆಳೆದು ಬಿಡುತ್ತೆ. ಅರ್ಜುನನ ಆ ಯೌವನ ತಪೋ ಯೌವನ ಆ ರೀತಿಯಾಗಿರ್ತಕ್ಕಂಥದ್ದು ಅಂತ. ಆಗ ಎಲ್ಲ ಋತುಗಳು ಬಂದು ಸೇರ್ಕೊಂಡು ಬಿಡುತ್ತವೆ ಅಂತ ಕವಿ ವರ್ಣಿಸ್ತಾನೆ. ಇಲ್ಲಿಂದ ಶುರುವಾಗುತ್ತದೆ. ಮುಂದೆ ಭಾರವಿ ಮೊದಲಾದವರು, ಮಾಘ ಮೊದಲಾದವರೆಲ್ಲ ಮಾಡಿಕೊಂಡು ಬಂದದ್ದು ಇದೇ ದಾರಿಯಲ್ಲಿ ವರ್ಣನೆ ಅಂತ ಗೊತ್ತಾಗುತ್ತದೆ. ಕಾವ್ಯ ಸ್ವಾರಸ್ಯ ಇಲ್ಲಿ ಕಡಿಮೆ. ಒಂದೊಂದು ಋತುವಿಗೂ ಕೆಲವು ಮರಗಿಡಗಳನ್ನು ಹೇಳ್ತಾನೆ. ಯುಗಪದ್ ಋತುಗುಣಸ್ಯ ಸನ್ನಿಧಾನಂ ವಿಯತಿ ವನೇ ಚ ಯಥಾ ಯಥಂ ವಿತೇನೆ. ಎಲ್ಲ ಋತುಗಳು ಕಾಣಿಸಿಕೊಳ್ಳುತ್ತವೆ. ಮೊದಲಿಗೆ ಅವನು 4ನೇ ಸರ್ಗದಲ್ಲಿ ವಿಸ್ತಾರವಾಗಿ ಶರತ್ಕಾಲವನ್ನು ವರ್ಣಿಸಿದ್ದಾನೆ. ಈಗ ಮಳೆಗಾಲದಿಂದ ಸಜಲ ಜಲಧರಂ ನಭೋ ವಿರೇಜೆ, ಆಕಾಶದಲ್ಲಿ ದಟ್ಟವಾದ ಮೋಡಗಳು ಕಾಣಿಸಿಕೊಂಡವು. ಆಗ ಮಾಲತಿ ಪುಷ್ಪಗಳು ತೋರಿಕೊಂಡವು ಅಂತ ಎಲ್ಲೆಲ್ಲೂ ಕೂಡ ಜಾಜಿಯ ಹೂಗಳ ಸಮೃದ್ಧಿ ಆಯಿತು. ಆಮೇಲೆ ಕಕುಬ ವೃಕ್ಷಗಳ ಪುಷ್ಪಗಳು ವಿಕಾಸವಾದವು. ಅರ್ಜುನತರು ಮತ್ತಿಯ ಮರಗಳು, ಅದು ಕೂಡ ಮಳೆಗಾಲದ ಹೂಗಳು, ಅವುಗಳು ಅರಳಿಕೊಂಡವು. ಆಮೇಲೆ ಪರಿಣತ ಜಂಬು ಫಲೋಪಭೋಗ ಹೃಷ್ಟಾಹ, ಮತ್ತು ಜಮ್ಮುನೇರಳೆ ಮರಗಳು ಎಲ್ಲೆಲ್ಲಿಯೂ ಕೂಡ ಹಣ್ಣು ಬಿಟ್ಟು ಆ ನೇರಳೆಯ ಹಣ್ಣುಗಳನ್ನು ಸವಿದು ಪರಭೃತ ವಿರುತಿ, ಕೋಗಿಲಗಳ ಧ್ವನಿ ಮತ್ತು ನವನವಯೋಜಿತ ಕಂಠರಾಗರಮ್ಯ, ಹೊಸ ಹೊಸ ರೀತಿಯಾದಂಥ ಸ್ವರಗಳನ್ನು ಹೊರಡಿಸ್ತಾ ಅವುಗಳು ಮಧುರ ಕಲಸ್ವನವನ್ನು ಮಾಡಿದವು. ಅದಾದ ಮೇಲೆ ಯಾವುದು ಏನೂ ಅಲ್ಲಾಡಿಸೋಕ್ಕಾಗಲಿಲ್ಲ. ಅಭಿಭವತಿ ಮನಃ ಕದಂಬ ವಾಯು ಮದ ಮಧುರೇಚ ಶಿಖಂಡಿನಾಂ ನಿನಾದೆ ಜನೈವನ ಧೃತ ಶಚಾಲ ಜಿಷ್ಣು ನಹಿ ಮಹತಾಂ ಸುಕರ ಸಮಾಧಿ ಭಂಗ. ಕದಂಬ ವೃಕ್ಷಗಳು ಹೂ ಬಿಟ್ಟವು. ಮಧುರವಾದಂಥ ಮಾದಕವಾದ ಕದಂಬ ಪುಷ್ಪಗಳ ಪರಿಮಳ ಎಲ್ಲ ಕಡೆಗೂ ತೀಡಿತು. ನವಿಲುಗಳು ಆನಂದ ತಾಂಡವ ಮಾಡಿದ್ರು. ಆದರೂ ಕೂಡ ಅರ್ಜುನನ ಮನಸ್ಸು ಒಂದು ಸ್ವಲ್ಪವೂ ಹೊಯ್ದಾಡಲಿಲ್ಲ. ಆಮೇಲೆ ಮಳೆಗಾಲದ ಬಳಿಕ ಶರತ್ಕಾಲದ ಕಡೆಗೆ ಹೋಗುವುದಾಯಿತು. ಅದು ಋತುಸಂಧಿಯನ್ನು ಕವಿ ವರ್ಣಿಸ್ತಾನೆ. ಸಮದ ಶಿಖಿ ಋತಾನಿ ಹಂಸನಾದೈಹಿ ಕುಮುದವನಾನಿ ಕದಂಬ ಪುಷ್ಪವೃಷ್ಟ್ಯ ಶ್ರಿಯಮತಿ ಶಯನೀಂ ಸಮೇತ್ಯ ಜಗ್ಮುಹು ಗುಣಮಹತಾಂ ಮಹತೇ ಗುಣಾಯ ಯೋಗ ಅಂತ. ಈ ಋತುಸಂಧಿ ಅಂದರೆ ಒಂದು ಋತು ಮತ್ತೊಂದು ಋತುಗಳ ನಡುವಣ ಅಂಶ. ಋತುಗಳು ಏನು ಕತ್ತರಿಸಿದಂತೆ ಚಾಕುನಲ್ಲಿ ಕುಯ್ದಿಟ್ಟಂತೆ ಬರೋದಿಲ್ವಲ್ಲ, ಇನ್ನೂ ಹಳೆಯ ಋತುವಿನ ಅವಶೇಷ ಇದ್ದಂತೆ ಹೊಸ ಋತು ಕಾಣಿಸ್ಕೊಳ್ಳುತ್ತದೆ. ಅದಕ್ಕೆ 2 ತಿಂಗಳಿಗೆ ಒಂದೊಂದು ಋತು ಅಂತಂದರೂ ಕೂಡ ಒಂದು ಋತುವಿನ ಕಡೆ ಪಕ್ಷ, ಇನ್ನೊಂದು ಋತುವಿನ ಮೊದಲ ಪಕ್ಷ, 15 ದಿವಸ ಒಟ್ಟು 1 ತಿಂಗಳಷ್ಟು ಋತುಸಂಧಿ ಇರುತ್ತದೆ ಅಂತ. ಗ್ರ್ಯಾಜುವಲ್ ಶೇಡ್ ಅಂಡ್ ಚೇಂಜ್. ಆ ರೀತಿಯಲ್ಲಿ ಇನ್ನು ಮಳೆಗಾಲದ ನವಿಲುಗಳ ಕುಣಿತ ಇತ್ತು, ಶರತ್ಕಾಲದ ಹಂಸಗಳ ನಾದ ಇತ್ತು, ಮಳೆಗಾಲದ ಕದಂಬ ಪುಷ್ಪಗಳ ವೃಷ್ಟಿ ಇತ್ತು, ಮತ್ತು ಶರತ್ಕಾಲದ ಮನೋಹರವಾದ ಕನ್ನೈದಿಲೆಗಳ ಸರೋವರ ಇತ್ತು. ಹೀಗೆ ಎರಡೂ ಇತ್ತು, ಗುಣವತ್ತರವಾಗಿತ್ತು, ಅಧಿಕವಾಗಿತ್ತು ಅಂತ ಹೇಳ್ಬಿಟ್ಟಂತಾನೆ ಕವಿ. ಆಮೇಲೆ ಶರತ್ಕಾಲದಲ್ಲಿ ಬಂಧುಜೀವ ಪುಷ್ಪಗಳ ಅರಳುವಿಕೆಯನ್ನು ಕವಿ ಹೇಳ್ತಾನೆ. ಮುಕುಲಿತ ಮತಿಶಯ್ಯ ಬಂಧುಜೀವಂ ಧೃತಜಲ ಬಿಂದುಷು ಶಾದ್ವಲ ಸ್ಥಳೀಶು ಅಂತ ಬಂದಿಗೆ ಹೂಗಳ ಒಂದು ಸೊಗಸನ್ನು, ಮತ್ತು ಅವಿರಲ ಫಲಿನೀ ವನಪ್ರಸೂನಃ. ಫಲಿನಿ ಅಂತಂದರೆ ಪ್ರಿಯಂಗು ಪುಷ್ಪ. ಪ್ರಿಯಂಗು ಒಂದು ರೀತಿ ಬ್ರಷ್ಷಿನ ತರಹದ ಆಕಾರದ ಹೂಗಳನ್ನು ಬಿಡುತ್ತವೆ, ತುಂಬ ಚೆನ್ನಾಗಿರುತ್ತದೆ ಅದು ನೋಡೋದಕ್ಕೆ, ಒಂದು ಬಗೆಯ ಊದಾ ಬಣ್ಣದಲ್ಲಿ. ಆ ರೀತಿಯಾದ ಹೂಗಳನ್ನು ಹೇಮಂತದಲ್ಲಿ ಕಾಣ್ತೀವಿ, ಶರತ್ಕಾಲ ಮುಗಿದ ಮೇಲೆ ಬರ್ತಕ್ಕಂಥದ್ದು. ಮತ್ತು ಲವಲಿ ಲತಾ ವಿಕಾಸ. ಲವಲಿ ಸಲ್ಲಕ್ಕಿಂತ ಆನೆಗಳಿಗೆ ಪ್ರಿಯವಾದ ಒಂದು ಮರ. ಆ ಮರದ ಬಳ್ಳಿಗಳಂತಹ ಒಂದು ರೆಂಬೆಗಳು, ಅವುಗಳಿಂದಾಗಿ ಒಂದು ಮುರಿದಾಗ ಬರತಕ್ಕಂಥ ಒಂದು ಮಾದಕವಾದ ಕಟು ಪರಿಮಳ. ಅದಾದ ಮೇಲೆ ಹೇಮಂತದಲ್ಲಿ ವಿಶೇಷವಾದದ್ದು ಲೋಧ್ರ ವೃಕ್ಷಗಳ ಒಂದು ಪರಾಗ. ಲೋಧ್ರ ಪರಾಗವನ್ನು ಮುಖಕ್ಕೆ ಫೇಸ್ ಪೌಡರ್ ತರಹ ಬಳಸ್ತಾ ಇದ್ರು ಅಂತ ಗೊತ್ತಾಗುತ್ತೆ. ವಿಕೃತಿ ಮುಪಯವು ನ ಪಾಂಡು ಸೂನು ಚಲತಿ ನಯಾನ್ನ ಜಿಗೀಷಿತಾಂ ಹಿ ಚೇತಃ. ಇಷ್ಟಾದರೂ ಆ ಚಳಿಗೆ ಅಲ್ಲಾಡ್ತಾ ಇವೆ ಜಗತ್ತೆಲ್ಲ, ಅರ್ಜುನನ ಮನಸ್ಸು ಮಾತ್ರ ಏನೂ ಅಲ್ಲಾಡ್ತಾ ಇಲ್ಲ. ಹಾಗೆ ಶಿಶಿರವು ಹೀಗೆ ಬಂದು ಹಾಗೆ ಹೋಯಿತು, ಏನೂ ಆಗಲಿಲ್ಲ. ಹಿಮಾಲಯದಲ್ಲಿ ಶಿಶಿರ ಬಂದರೂ ಏನೂ ಆಗೋಲ್ಲ. ಈ ಅಪ್ಸರೇರು ತಮ್ಮ
ವಿಹಾರ ವಿಲಾಸ ಮರಳು ಮಾಡುವ ತಂತ್ರಗಳಿಗೆ ಅನುಕೂಲವಾಗಿ ಒದಗಿ ಬರಲಿ ಅಂತ ಪ್ರಕೃತಿಯನ್ನೇ ಉದ್ದೀಪನ ವಿಭಾವವಾಗಿ ತಗೊಂಡಿದ್ದಾನೆ. ಆದರೂ ಪ್ರಕೃತಿ ಅರ್ಜುನನ ಸಂಸ್ಕೃತಿಯನ್ನು ಅಲ್ಲಾಡಿಸ್ತಾ ಇಲ್ಲ. ಮತ್ತೆ ವಸಂತ ಬಂತು. ಕುಸುಮ ನಗವನಾನ್ಯುಪೈತು ಕಾಮ ಕಿಸಲೈನೀಮವಲಂಬ್ಯ ಚೂತಯಷ್ಟಿಂ ಕೊಣದಲಿ ಕುಲ ನೂಪುರ ನಿರಾಸೆ ನಲಿನ ವನೇಶು ಪದಂ ವಸಂತಲಕ್ಷ್ಮೀ. ವಸಂತಲಕ್ಷ್ಮಿಯು, ವಸಂತ ಭಾಗ್ಯ ದೇವತೆಯು ಕಾಲಿಗೆ ಮಾವಿನ ಹೂಗಳ ಚಿಗುರುಗಳ ಪರಿಮಳದಿಂದ, ಮಕರಂದದಿಂದ ಮತ್ತವಾದ ದುಂಬಿಗಳ ಮಾಲೆ ಎನ್ನುವ ಅಂದುಗೆಯನ್ನು ಕಟ್ಟಿಕೊಂಡು ನೃತ್ಯ ಮಾಡ್ತಾ ಬಂತು. ಆದರೂ ಏನು ಇಲ್ಲಿ ಮಿಸುಕಾಡ್ತಾ ಇಲ್ಲ, ಅರ್ಜುನನ ತಪಸ್ಸಿಗೆ ಭಂಗ ಬರ್ತಾ ಇಲ್ಲ. ಕುರವಕ ಪುಷ್ಪಗಳು ಎಲ್ಲೆಲ್ಲಿಯೂ ರಾಜಿಸಿದವು. ಕುರವಕ, ಕುರಂಟಕ, ನಮ್ಮ ಸ್ಫಟಿಕ ಮತ್ತು ಕನಕಾಂಬರ ಈ ರೀತಿಯಾದಂಥ ಗಿಡಗಳು. ಅದಾದ ಮೇಲೆ ಎಲ್ಲೆಲ್ಲೂ ಕಮಲಗಳು ಅರಳಿವೆ. ತೆಂಕಣ ಗಾಳಿ ಬೀಸ್ತಾ ಇದೆ. ಮುಹುರನುಪತತ ವಿಧೂಯಮಾನಂ ವಿರಚಿತ ಸಂಹತಿ ದಕ್ಷಿಣಾನಿಲೇನ ಅಲಿಕುಲ ಮಲಕಾಕೃತಿಂ ಪ್ರಪೇದೆ ನಲಿನ ಮುಖಾಂತ ವಿಸರ್ಪಿ ಪಂಕಜಿನ್ಯಾ. ಕಮಲಗಳು ವಸಂತ ಲಕ್ಷ್ಮಿಯ ಮುಖಗಳಂತೆ ತೋರಿದಾಗ ಅಲ್ಲಿ ಸುತ್ತಲೂ ಇರತಕ್ಕಂಥ ಭ್ರಮರಗಳು ಆಕೆಯ ಮುಂಗುರುಳೋ ಎಂಬಂತೆ ಭಾಸಮಾನವಾಗಿದ್ದುವು. ಆ ತೆಂಕಣ ಗಾಳಿಯಲ್ಲಿ ಅವು ಬೀಸಿ ಇನ್ನು ಆ ಮುಂಗುರುಳು ಹೊಯ್ದಾಡ್ತಾ ಇರುವಂತೆ, ಮುಖ ಅಲ್ಲಾಡ್ತಾ ಇರುವಂತೆ ಕಾಣಿಸ್ತಾ ಇತ್ತು. ಆದರೂ ಅರ್ಜುನನಿಗೇನು ಚಾಂಚಲ್ಯ ಬರಲಿಲ್ಲ. ಅವಜಿತ ಭುವನಸ್ತಥಾಹಿಲೇಭೆ ಸಿತತುರಗೆ ವಿಜಯಂನ ಪುಷ್ಪಹಾಸ. ಪುಷ್ಪಹಾಸ ಅಂತಂದರೆ ವಸಂತ ಅಂತ. ಆ ಪುಷ್ಪಹಾಸ, ಪುಷ್ಪ ಸಾಧಾರಣ ಕಾಲ ಯಾವನಿದ್ದಾನೆ ಮಧುಮಾಸ, ಅವನು ಸಿತತುರಗ ಅಂದರೆ ಶ್ವೇತವಾಹನನಾದ ಅರ್ಜುನನಲ್ಲಿ ಯಾವುದೇ ವಿಜಯವನ್ನು ತನ್ನ ಪಾಲಿಗೆ ಪಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆಮೇಲೆ ಗ್ರೀಷ್ಮ ಬಂತು. ಕಥಮಿವ ತವ ಸಮ್ಮತಿರ್ಭವಿತ್ರಿ ಸಮಮೃತುಭಿರ್ ಮುನಿನಾವಧೀರಿತಸ್ಯ ಇತಿ ವಿರಚಿತ ಮಲ್ಲಿಕಾ ವಿಲಾಸ ಸ್ಮಯತ ಇವ ಸ್ಮ ಮಧುಂ ನಿದಾಘ ಕಾಲ. ನಿನಗೆ ಅರ್ಜುನನ ಗೆಲ್ಲೋಕ್ಕಾಗಲಿಲ್ಲ, ನಿನಗೆಲ್ಲಾಗತ್ತೆ, ನಾನು ಬರ್ತೀನಿ, ಅವನು ಬೆವರಳಿಸ್ಬಿಡ್ತೀನಿ ಅಂತ ಗ್ರೀಷ್ಮ ಮಲ್ಲಿಗೆಯ ಹೂಗಳ ಮೂಲಕ ನಗನಗುತ್ತಾ ಇರುವಂತೆ, ವಸಂತವನ್ನು ಗೇಲಿ ಮಾಡುವಂತೆ ಬಂತು ಅಂತ ತುಂಬ ಸುಂದರವಾದ ಕಲ್ಪನೆಯನ್ನು, ಉತ್ಪ್ರೇಕ್ಷೆಯನ್ನು ಮಾಡಿದ್ದಾನೆ ಇಲ್ಲಿ. ಈಗ ನದಲತಿ ನಿಚಯೇ ತಥೋತ್ಪಲಾನಾಂ ನಚ ವಿಷಮಚ್ಛದ ಗುಚ್ಛ ಯೂಥಿಕಾಸು ಅಭಿರತಿ ಮುಪಲೇಭಿರೇ ಯಥಾಸಾಂ ಹರಿತನಯ ಅವಯವೇಶು ಲೋಚನಾನಿ. ಇಷ್ಟೆಲ್ಲವೂ ಕೂಡ ಕೋಲಾಹಲ ಆಗ್ತಾ ಇದ್ದಾಗ ಆ ಸುಂದರಿಯರ ಏನೆಲ್ಲ ಹಾವಭಾವಗಳು, ವಿಲಾಸಗಳು ಅರ್ಜುನನಿಗೆ ಒಂದು ಸ್ವಲ್ಪವೂ ಇಂಪ್ಯಾಕ್ಟನ್ನು ಮಾಡ್ತಾ ಇಲ್ಲ. ಎಲ್ಲಿವರೆಗೆ ಅಂತಂದರೆ ಅವರುಗಳಿಗೂ ಕೂಡ ಅಲ್ಲಿ ಪ್ರಕೃತಿ ತುಂಬ ಅನುಕೂಲವಾಗಿದೆ. ಎಲ್ಲ ಋತುಗಳು ಬಂದಿವೆ. ಕನ್ನೈದಿಲೆಗಳ ಸಮೂಹದಲ್ಲಾಗಲಿ, ಸಪ್ತಚ್ಛದ ವೃಕ್ಷಗಳ ಎಲೆಗಳಲ್ಲಾಗಲಿ, ಅವುಗಳ ಕಟುಮಾದಕವಾದಂತಹ ಗುಚ್ಛ ಹೂಗಳಲ್ಲಿ ಮತ್ತು ಅದರ ಪರಿಮಳದಲ್ಲಾಗಲಿ, ಮಲ್ಲಿಗೆಯಲ್ಲಾಗಲಿ ಎಲ್ಲೂ ಕೂಡ ಮನಸ್ಸು ಬರ್ತಾ ಇಲ್ಲ, ಅರ್ಜುನನಲ್ಲೇ ನೆಲೆಸ್ತಾ ಇದೆ. ಆದರೆ ಅರ್ಜುನ ಮಾತ್ರ ಒಂದಿಷ್ಟು ಇವರಿಗೆ ಸೊಪ್ಪಾಗ್ತಾ ಇಲ್ಲ. ಅಭಿನಯ ಮನಸಃ ಸುರಂಗನಾಯಾ ನಿಹಿತ ಮಲಕ್ತಕ ವರ್ತನಾಭಿತಾಮ್ರಂ ಚರಣಮಭಿಪಪಾತ ಷಟ್ಪದಾಲಿ ಧೃತನವಲೋಹಿತ ಪಂಕಜಾಭಿಶಂಕ. ಇನ್ನು ಆ ಸುಂದರಿಯರು ಅಭಿನಯದಲ್ಲಿ ಮನಸ್ಸಿಟ್ಟು ನೃತ್ಯ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಆದರೆ ಅಲಕ್ತಿಗೆ ಹಚ್ಚಿಕೊಂಡಿರ್ತಕ್ಕಂಥ ಕಾಲುಗಳನ್ನು ಮುಂದಿಟ್ಟು ಕುಣಿಯೋದ್ರೊಳಗಾಗಿ ಕೆಂಪು ಕಮಲವೇ ಅಲ್ಲಿ ಬಂದಿದೆ ಅಂತ ದುಂಬಿಗಳು ಮತ್ತೆ ಎಲ್ಲ ಬಂದು ಮುತ್ತುಕೊಳ್ತಾ ಇದೆ ಅಂತ. ಅಭಿನಯ ಮನಸಃ ಸುರಾಂಗನಾಯ, ಅಭಿನಯ ಮಾಡೋಣ. ಇನ್ನು ಅರ್ಜುನನ್ನ ನಾವು ಬರೀ ನಮ್ಮ ಅಸ್ತಿತ್ವದಿಂದ ಆಕರ್ಷಿಸೋಕ್ಕಾಗ್ತಾ ಇಲ್ಲ, ನೃತ್ಯ ಮಾಡಿ ನೋಡೋಣ ಅಂತ ಹೆಜ್ಜೆ ಹಾಕ್ತಾ ಇದ್ದರೆ ಆ ಹೆಜ್ಜೆಗಳ ಅಲತಿಗೆ ಕೆಂಪಿನ ಆಕರ್ಷಣೆಯಿಂದಾಗಿ ಈ ದುಂಬಿಗಳು ಬಂದು ಅವರಿಗೆ ನೃತ್ಯ ಮಾಡೋಕ್ಕೂ ಅನುಕೂಲವಾಗ್ತಾ ಇಲ್ಲ ಅಂತನ್ನುವುದು ಕವಿಯ ಕಲ್ಪನೆ. ಮತ್ತು ಅವುಗಳು ಬಂದು ಪಾದಗಳ ಹತ್ತಿರ ನೂಪುರ ಝಂಕಾರದ ಸಮವಾದಂಥ ಗುಂಜಾರವವನ್ನು ಮಾಡ್ತಾ ಇವೆ ಅಂತನ್ನುವ ಭಾವ ಕೂಡ ಬರುತ್ತದೆ. ಕಡೆಗೆ ಕವಿ ಹೇಳ್ತಾನೆ, ಅಲಸ ಪದ ಮನೋರಮಂ ಪ್ರಕೃತ್ಯ ಜಿತಕಲಹಂಸವಧೂಗತಿ ಪ್ರಯಾತಂ ಸ್ಥಿತಮುರು ಜಗನಸ್ಥಲಾತಿ ಭಾರಾತ್ ಉದಿತ ಪರಿಶ್ರಮ ಜಿಂಹತೀಕ್ಷಣಂ ವಾ ವೃಷಕುಸುಮಶರೇಷು ಪಾತಮೋಹಾತ್ ಅನವಸಿತಾರ್ಥ ಪದಾಕುಲೋಭಿಲಾಪ ಅಧಿಕ ವಿತತ ಲೋಚನಂ ವಧೂನಾಂ ಅಯುಗಪದನ್ನಮಿತ ಭ್ರು ವೀಕ್ಷಿತಂಚ. ಇವರು ತಮ್ಮ ಸ್ವಭಾವದಿಂದಲೇ ಮಂದವಾದ ವಯ್ಯಾರದ ಹಂಸಗತಿಯನ್ನಾಗಲಿ ಮತ್ತು
ತಮ್ಮ ಒಡ್ಯಾಣದ ಕುಲುಕು ಬಳಕು ನಡುವಿನ ಮಿಡುಕು ಇದ್ಯಾವುದರಿಂದಲೂ ಕೂಡ ಅರ್ಜುನನ ಮನಸ್ಸನ್ನು ಸೆಳೆಯೋದಿಕ್ಕಾಗಲಿಲ್ಲ. ಮನ್ಮಥನ ಬಾಣಗಳು ಇವರಿಗೇ ಹೆಚ್ಚಾಗಿ ತಗಲಿವೆ ಹೊರತು ಅವನಿಗೆ ಹೆಚ್ಚಾಗಿ ತಗಲೇ ಇಲ್ಲ ಅನ್ನಬೇಕು. ಅಸ್ಪಷ್ಟವಾದ ಅರ್ಥವಿಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂತಂದರೆ ಈ ಮುದ್ದಾದ ಮಾತುಗಳು ಮತ್ತು ಯಾವುದನ್ನು ನಾವು ಮೂಲಗಾಟ ಅಂತ ಅಂತೀವಿ, ಆ ರೀತಿಯಾದಂಥ ಏನೆಲ್ಲ ಮಾತುಗಳನ್ನು ಎಷ್ಟೆಲ್ಲ ಆಡುವಂತೆ ಅವರು ವರ್ತನೆ ಮಾಡಿದ್ರು ಕೂಡ ಅದು ಯಾವುದೂ ಅರ್ಜುನನ್ನು ಆಕರ್ಷಣೆ ಮಾಡ್ತಾ ಇಲ್ಲ. ಎಷ್ಟೋ ಬಾರಿ ಮಾತಿಗಿಂತ ಹೆಚ್ಚಾಗಿ ಈ ಧ್ವನಿ ವಿಕಾರಗಳು ಇನ್ನೊಬ್ಬರನ್ನ ಆಕರ್ಷಿಸುತ್ತವೆ, ಅದು ಕೂಡ ಏನು ಮಾಡ್ತಾ ಇಲ್ಲ. ಹಾಗೆ ಅರ್ಜುನ ಒಂದು ಸ್ವಲ್ಪವೂ ಮಿಸುಕಾಡಲಿಲ್ಲ. ಇವರೆಲ್ಲರೂ ಕೂಡ ಮನೋಭಿಸ್ವದ್ವೈಗೈಹಿ ಪ್ರಣಯ ವಿಹತಿ ಧ್ವಸ್ತ ರುಚಯ ಸಗಂಧರ್ವಾ ಧಾಮ ತ್ರಿದಶವನಿತಾ ಸ್ವಂ ಪ್ರತಿಯಯೂಹು. ಅವರಷ್ಟೂ ಕೂಡ ನಮ್ಮದೆಲ್ಲ ಅಸೈನ್ಮೆಂಟ್ ವ್ಯರ್ಥವಾಯಿತು, ಏನೂ ಮಾಡಿದ್ರೂ ಪ್ರಯೋಜನವಾಗ್ತಾ ಇಲ್ಲ ಅಂತ ಬಿಡಾರವನ್ನು ಕಿತ್ತುಕೊಂಡು ಗಂಧರ್ವರ ಜೊತೆಗೆ ಅಪ್ಸರೆಯರು ದೇವಲೋಕಕ್ಕೆ ಹೋಗ್ತಾರೆ. ಇಂದ್ರನಿಗೆ ಹೇಳ್ತಾರೆ. ಇಂದ್ರ ತುಂಬ ಸಂತೋಷ ಪಡ್ತಾನೆ. ಅದನ್ನು ನಾವು 11ನೇ ಸರ್ಗದಲ್ಲಿ ನೋಡ್ಬೋದು. ನಾನು ಮೊದಲೇ ಹೇಳಿದಂತೆ ಇವತ್ತು 11ನೇ ಸರ್ಗಕ್ಕೆ ಬರಬೇಕಿತ್ತು, ಆದರೆ ಆಗಲಿಲ್ಲ. ನಾಳೆ ಆ ಸರ್ಗರಾಜ ಅಂತ ಅನ್ಬೋದು ಇಡೀ ಕಾವ್ಯದಲ್ಲಿ. ಅದರಿಂದಾಗಿ ಈ ಕಂತನ್ನು ಮುಗಿಸೋಣ ನಾಳೆ. ನಮಸ್ಕಾರ.